ಥ್ಯಾಂಕ್ ಯು ಜೀಸಸ್. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಮಾಡಿರಿ. ನಿಮ್ಗೇನು ಸಮಸ್ಯೆ, ಏನು ಕೊರತೆ, ಏನು ಚಿಂತೆ, ಏನು ಭಾರ, ಆಲೋಚನೆ, ಅದರ ವಿಷಯವಾಗಿ ಪ್ರಾರ್ಥಿಸ್ರಿ. ಅಥವಾ ಯಾವುದರ ಒಂದು ರೋಗ ವ್ಯಾಧಿಯಲ್ಲಿದ್ದರೆ ಬಿಡುಗಡೆಗಾಗಿ ಪ್ರಾರ್ಥಿಸ್ರಿ. ಸೈತಾನ್ ಸಕಲ ಅಧಿಕಾರ ಉಳ್ಳವರಾಗಿದ್ದರೆ ಅಯ್ಯ ನನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ಪಾಪ ದ್ರೋಹ ಅಪರಾಧಗಳಲ್ಲಿ ಬಿದ್ದೋಗಿದ್ದರೆ ಅಯ್ಯ ಇದರಿಂದ ನಾನು ಬಿಡುಗಡೆ ಮಾಡು, ನೂತನ ಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ರಿ. ಇವತ್ತು ನೀವು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತೀರಿ ಆ ವಿಷಯದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಸ್ಪಷ್ಟವಾಗಿ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಒಂದು ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂಬುದನ್ನು ನೋಡ್ತೇವೆ ನನ್ನ ಪ್ರೇರೆ. ಇವತ್ತು ನೀವು ಪ್ರಾರ್ಥಿಸುವಾಗ ನಿಮ್ಮ ಒಂದು ಪ್ರಾರ್ಥನೆ ದೇವರು ಕೇಳಿ ನಿಮಗೆಲ್ಲ ಕೇಡಿನಿಂದ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಥರ ಶೋಧನೆಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಪ್ರಾರ್ಥಿಸ್ರಿ. ಕಣ್ಣುಗಳನ್ನು ಮುಚ್ಚಿ ನೀವು ಪ್ರಾರ್ಥಿಸ್ರಿ. ಶರೀರದ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ. ಹೃದಯದ ಕಣ್ಣುಗಳನ್ನು ತೆರೆದು ಕರ್ತನನ್ನು ಸ್ತುತಿಸ್ರಿ. ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ಮಾಡುತ್ತಾನೆ ನಮ್ಮ ಸಹೋದರಿ ಸಹೋದರ. ನಿಮ್ಗೇನು ಬೇಕಾಗಿದ್ದನೋ, ಯಾವ ವಿಷಯವಾಗಿ ನೀವು ಚಿಂತೆ ಮಾಡ್ತಕ್ಕಂಥರಾಗಿದ್ದರೋ, ಯಾವ ವಿಷಯದಲ್ಲಿ ನೀವು ಶೋಧನೆಗೆ ಒಳಗಾಗಿದ್ದರೋ ಅದರ ವಿಷಯವಾಗಿ ಪ್ರಾರ್ಥಿಸ್ರಿ. ಎಲ್ಲಿವರೆಗೆ ನಿಮ್ಮನ್ನು ನೀವು ಪ್ರಾರ್ಥನೆ ಮಾಡಲ್ರಿ ಅಲ್ಲಿವರೆಗೆ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲು ಪ್ರೇರೆ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಿ ಯಾವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥಿಸ್ರಿ, ಮೌನವಾಗಿರಬಾರ್ದು, ಪ್ರಾರ್ಥಿಸ್ರಿ. ಪ್ರಾರ್ಥಿಸುವಾಗ ದೇವರು ಆಕಾಶ ದ್ವಾರಗಳನ್ನು ತೆರಿತಾನೆ ಪ್ರೇರೆ. ನೀವು ಪ್ರಾರ್ಥಿಸುವಾಗ ದೇವ್ರ ಜೊತೆ ಮಾತಾಡ್ತಕ್ಕಂಥದ್ದು ನನ್ನ ಪ್ರೇರೆ. ಪ್ರಾರ್ಥಿಸು, ಮೌನವಾಗಿರಬೇಡ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸು. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡಿವಾಗ ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಯಜಮಾನ, ಮಕ್ಕಳು ಯಾರೇ ಒಂದು ಕಾಯಿಲೆದಲ್ಲಿ ಬಿದ್ದೋಗಿರ್ಬೋದು, ರೋಗದಲ್ಲಿದ್ದಿರ್ಬೋದು, ಹುಡುಕತನ ಆತ್ಮದಿಂದ ತುಂಬಿದವರಾಗಿದ್ದಿರ್ಬೋದು, ವ್ಯಭಿಚಾರದಲ್ಲಿ ಬಿದ್ದೋಗಿರ್ಬೋದು, ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಮುಳುಗೋಗಿದ್ದಿರ್ಬೋದು, ಅವ್ರು ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡು. ಅವ್ರಿಗೆ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಅಥವಾ ಯಾರಾದರೂ ರೋಗದಲ್ಲಿ ಬಿದ್ದೋಗ್ಯಾರೇನೋ ನಿನ್ನವರು, ಹಾಸ್ಪಿಟಲ್ನಲ್ಲಿ ಆಗಲಿ ಅಥವಾ ಮನೆಯಲ್ಲಿ ಆಗಲಿ, ಅಂಥವ್ರ ವಿಷಯವಾಗಿ ಪ್ರಾರ್ಥನೆ ಮಾಡು. ಅವ್ರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅವರನ್ನು ಗುಣಪಡಿಸುತ್ತಾನೆ ಮತ್ತು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಸ್ಪಷ್ಟವಾಗಿ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾವೆ ಪ್ರೇರೆ. ನಿಮ್ಮ ಅಕ್ಕಪಕ್ಕ ಕುಟುಂಬಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಜೊತೆ ಯಾರಾದರೂ ಜಗಳ ಆಡ್ತಕ್ಕಂಥವ್ರಾಗಿದ್ದರೆ ಅವ್ರ ವಿಷಯವಾಗಿ ಪ್ರಾರ್ಥಿಸ್ರಿ ಮಾರ್ಪಡುವುದಕ್ಕಾಗಿ. ನಿಮಗೆ ಯಾರಾದರೂ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರಾಗಿದ್ದರೆ ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ನಿನ್ನವರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನವರನ್ನು ದೇವರು ರಕ್ಷಿಸ್ತಾನ ಪ್ರೇರೆ. ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ಆಶೀರ್ವಾದ ತಪ್ಪದೆ ನೀನು ಹೊಂದಿಕೊಳ್ತೀವಿ ಸ್ಪಷ್ಟವಾಗಿ. ಅಥವಾ ನಿನ್ನವರು ಮನೆಯಲ್ಲಿ ಕುಂತವ್ರಿಗೆದ್ದು ಆರ್ಧನೆಗೆ ಬರ್ತಕ್ಕಂಥವ್ರಾಗಿದ್ದಿಲ್ಲೇನೋ ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡು. ಅಯ್ಯ ಸಭೆಗೆ ಅವ್ರು ಬರುವಾಗೆ ಕೃಪೆ ತೋರಿಸಿ ಎಂಬುದಾಗಿ. ಮನೆಯಲ್ಲಿ ಖಾಲಿ ಕೂಡದೆ ಅಯ್ಯ ಸತ್ಯವನ್ನು ತಿಳ್ಕೊಂಡು ಸತ್ಯ ದೇವರನ್ನು ಆರಾಧನೆ ಮಾಡಬೇಕೆಂಬುದಾಗಿ ಅವ್ರು ಬರಲೇಬೇಕು ದೇವರು ಎಂಬುದಾಗಿ ಪ್ರಾರ್ಥಿಸು. ಅವರು ದೇವರು ಕರೆತರ್ತಾನೆ ಸಹೋದರಿ ಸಹೋದರ. ಅಯ್ಯ ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಯಾವ ವಿಷಯ ಪ್ರಾರ್ಥನೆ ಮಾಡಿದ್ರು ಆ ವಿಷಯವಾಗಿ ಅದ್ಭುತ ಮಾಡಿ ಸ್ತೋತ್ರ. ಮತ್ತು ಯಾರ ವಿಷಯವಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವ್ರ ಜೀವಿತದಲ್ಲಿ ಅವರು ಅದ್ಭುತ ಮಾಡೋದಕ್ಕಾಗಿ ನನಗೆ ಸ್ತೋತ್ರನ ಸಲ್ಲಿಸ್ತಪ್ಪ. ಹಲ್ಲೆಲೂಯಾ. ನಿನ್ನ ಮಹಿಮೆ ಆಗಬೇಕು, ನಿನ್ನ ಘನತೆ ಆಗಬೇಕಯ್ಯ. ನಿನ್ನ ಮಹಿಮೆ ಆಗಬೇಕಾದ್ರೆ ನಿನ್ನ ಅದ್ಭುತ ಶಕ್ತಿ ನಿನ್ನ ಮಕ್ಕಳು ನೋಡ್ಬೇಕಯ್ಯ. ನಿಮ್ಮ ಪರಿಶುದ್ಧಾತ್ಮವನ್ನು ಅಯ್ಯ ಈ ಆನ್ಲಯದಲ್ಲಿ ತುಂಬಿಸ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಯಾರ ವಿಷಯವಾಗಿ ಅವ್ರು ಪ್ರಾರ್ಥನೆ ಮಾಡಿದಾರೋ ಅಯ್ಯ ನಿನ್ನ ಪರಿಶುದ್ಧಾತ್ಮವನ್ನು ಕಳಿಸಿ ಅವರನ್ನು ತೆಗೆದುಕೊಂಡು ಬರುವಾಗೆ ನೀನು ಸಹಾಯ ಮಾಡು. ಇದ್ದಂಥ ಈ ಸ್ಥಳದಲ್ಲಿ ಅವ್ರ ಗುಣ ಹೊಂದುವಾಗೆ, ಸ್ವಸ್ಥತೆ ಬಿಡುಗಡೆ ಹೊಂದುವಾಗೆ ನೀನು ಸಹಕರಿಸಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೌವನಸ್ಥ ಮಕ್ಕಳ ವಿಷಯವನ್ನು ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಯೌವನಸ್ಥರು ಇವತ್ತು ಲೋಕದ ವಿಷಯದಲ್ಲಿ ಬಿದ್ದು ಹೋದು, ಕುಡುಕುತನದಲ್ಲಿ, ಮೋಸ, ವ್ಯಭಿಚಾರದಲ್ಲಿ ಬಿದ್ದು ಹೋಗಿ ಪಬ್ಜಿಗಳಾಡಿ ಅಥವಾ ಹಾಳಾಯ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಅನೇಕ ಯೌವನಸ್ಥರು ಹಾಳಾಗ್ಲತ್ತಾರ. ಸೋದರಿ ಸೋದರ, ದೇವರು ನಮಗೊಂದು ವಾಗ್ದಾನ ಮಾಡಿದ ಹಾಗೆ, ಒಂದು ದರ್ಶನ ಕೊಟ್ಟಿದ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ಯೌವನಸ್ಥರನ್ನು ರಕ್ಷಿಸಯ್ಯ. ಪ್ರತಿಯೊಂದು ಯೌವನಸ್ಥರ ಹೃದಯಗಳನ್ನು ಕಟ್ಟಲ್ಪಡಲಯ್ಯ. ಪ್ರತಿಯೊಂದು ಯೌವನ ಮಕ್ಕಳು ಜೀವಿತದಲ್ಲಿ ಅದ್ಭುತ ಆಗಬೇಕಪ್ಪ. ಮೋಸ ವ್ಯಭಿಚಾರದಲ್ಲಿ ಯಾರು ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ. ಹಾಳು ನಾಶ ಆಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಕುಡುಕುತನದಲ್ಲಿ ಬಿದ್ದೋಗಿ ಸರ್ವನಾಶ ಆಗ್ಲಕ್ಕೆ ಅವಕಾಶ ಇಲ್ಲ.
ಲೋಕಕ್ಕೆ ಸಂಬಂಧಪಟ್ಟಂಥ ಭೋಗವನ್ನು ಅನುಭವಿಸಿ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲಯ್ಯ. ನಿನ್ನ ಕಡೆ ತಿರುಗಿ ಬರುವಾಗೆ ಸಹಕರಿಸು. ಅನೇಕ ಯೌವನ ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ. ಅನೇಕ ಯೌವನಸ್ಥರ ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ. ಯಾಕಂದರೆ ಯೌವನ ಮಕ್ಕಳು ಕುಟುಂಬಗಳು ಒಡೆದೋಡ್ದವಯ್ಯ. ಅನೇಕ ಯೌವನಸ್ಥರು ಮದುವೆ ಮಾಡಿಕೊಂಡು ದೇವರೇ ಡೈವರ್ಸ್ಗಾಗಿ ಹೋರಾಡ್ತಕ್ಕಂಥವ್ರಾಗಿದ್ದಾರೆ ದೇವರೇ. ಅವ್ರ ಕುಟುಂಬದಲ್ಲಿ ಯಾವ ಜಗಳದನೋ ಯಾವ ಸಮಸ್ಯೆ ಅದನ್ನು ಗೊತ್ತಿಲ್ಲಯ್ಯ. ಅವ್ರ ಕುಟುಂಬವನ್ನು ಸರಿ ಮಾಡೋ ಹೃದಯಗಳನ್ನು ಕುಟುಂಬವನ್ನು ಕಟ್ಟಲ್ಪಡುವ ಹಾಗೆ ನಿನ್ನ ಕೃಪೆ ತೋರಿಸಯ್ಯ. ಜಡ್ಜ್ಮೆಂಟ್ ಮಾಡ್ತಕ್ಕಂಥ ದೇವರೇ ಜಡ್ಜ್ಗಳಿಗೆ ನಾವು ಪ್ರಾರ್ಥಿಸ್ತಾ, ವಕೀಲರುಗಳಿಗೆ ನಾವು ಪ್ರಾರ್ಥಿಸ್ತಯ್ಯ. ಅವ್ರಿಗೆ ಸಾಧ್ಯವಾದಷ್ಟು ಸರಿಪಡಿಸಿ ಅವ್ರ ಕುಟುಂಬವನ್ನು ಕಟ್ಟಲ್ಪಡುವಾಗೆ ಅವ್ರ ಒಳಗೆ ದಯ ತೋರಿಸಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ರೀತಿಗೆ ಅವ್ರು ಜಡ್ಜ್ಮೆಂಟ್ ಕೊಡುವಾಗ ಕೂಡ ನೀವು ಬಲಪಡಿಸುವಂತ ಪ್ರಾರ್ಥಿಸ್ತಾ. ಯಾಕಂದರೆ ದೇವರು ಕೂಡಿಸಿದ್ದು ಮನುಷ್ಯರು ಯಾರು ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಪ್ರಾರ್ಥಿಸ್ತೇನೆ, ನೀನು ಬಲಪಡಿಸಕರ್ತಾನೆ. ಮದುವೆ ಆಗಿ 3 ಮಕ್ಕಳರ ಇನ್ನೊಬ್ಬರ ಜೊತೆ ಓಡೋಯ್ತಕ್ಕಂಥ ಸ್ಥಿತಿ, ಮದುವೆ ಆಗಿ 3 ಮಕ್ಕಳವ 4 ಮಕ್ಕಳವ ಒಬ್ಬರು ಮಕ್ಕಳರ ಇನ್ನೊಂದು ಪರಾಯಿ ಸ್ತ್ರೀ ತೆಗೆದುಕೊಂಡಿರ್ತಕ್ಕಂಥ ಸ್ಥಿತಿಯ ಇಂಥವ್ರು ಕೂಡ ನಿನ್ನ ಮಾರ್ಪಡಿಸಕರ್ತಾನೆ. ಸತ್ಯವೇದನುಸಾರವಾಗಿ ಇವರು ವ್ಯಭಿಚಾರಿಗಳಾಗಿ ನರಕ ಅನುಭವಿಸ್ಲಿಕ್ಕೆ ಅವಕಾಶ ಇಲ್ಲ. ರಹಾಬಾಳು ವ್ಯಭಿಚಾರನೇ ಇದ್ದಳಯ್ಯ, ಆದರೆ ನಿನ್ನ ಕಡೆ ತಿರುಗಿದವಳಾಗಿದ್ದಳು ಕರ್ತಾನೆ. ಆಕೆ ಇಲ್ಲದಕ್ಕಿನ ಕುಟುಂಬ ನಿನ್ನ ಕಡೆ ತಿರುಗಿತಯ್ಯ. ಅದಕ್ಕೆ ನಾವು ಪ್ರಾರ್ಥಿಸ್ತಯ್ಯ. ಇವತ್ತು ಅಂಥವ್ರು ಯಾರಿದ್ರು ಕೂಡ ನಿನ್ನೆ ಮಾರ್ಪಡಿಸ್ತೇವೆ. ಅದಾಗ ಸರಿದಿಲ್ಲ ಪ್ರಾರ್ಥಿಸ್ತಾ ನಿನಗೆ ಸ್ತೋತ್ರವಾಗಲಿ ಕರ್ತಾನೆ. ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯಿಂದ ನಿನ್ನ ಬಲಪಡಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಮತ್ತು ಈ ದಿನ ನಿನ್ನ ಒಂದು ಮಹಿಮೆ ಕಾಣಬೇಕಾಗ್ತಾನೆ. ಈ ಸಭೆಯಲ್ಲಿ ನಿನ್ನ ಪರಿಶುದ್ಧಾತ್ಮ ಶಕ್ತಿ ನಮ್ಮನ್ನು ತುಂಬಿಸಯ್ಯ. ಹಲ್ಲೆಲೂಯಾ. ಮೂಲೆಯಲ್ಲಿ ನಿನ್ನ ಆತ್ಮ ಕಾಣಬೇಕಯ್ಯ. ಮೂಲೆಯಲ್ಲಿ ಆತ್ಮವನ್ನು ಸುರಿಸಕರ್ತಾನೆ. ಬಂದಿರ್ತ ಪ್ರತಿಯೊಬ್ಬ ನಿನ್ನ ಆತ್ಮದ ದಾಹ ಉಳ್ಳವರಾಗಿದ್ದು ನಿನ್ನ ಒಂದು ಆತ್ಮದ ಆವೇಶ ಉಳ್ಳವರಾಗಿರ್ಬೇಕಯ್ಯ. ಅದು ಅದ್ಭುತ ಮಾಡು ಕರ್ತಾನೆ. ಕುಂದಿದ ಮನವು ಭಕ್ತಿದ ಹೃದಯ ಒಣಗಿದ ಶರೀರವು ಒಣಗಿದ ಶರೀರ ಕುಂದಿದ ಮನವು ಭಕ್ತಿದ ಹೃದಯ ಒಣಗಿದ ಶರೀರವು ಒಣಗಿದ ಶರೀರ ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ. ಆತ್ಮನೇ 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 ನಾನಿನ್ನಲ್ಲಿ ನೆಲೆಗೊಳ್ಳುವೆ ನಾನಿನ್ನಲ್ಲಿ ಆಪಿಕೊಂಡೆ ನಾನಿನ್ನಲ್ಲಿ ನೆಲೆಗೊಳ್ಳುವೆ. ಹೌದಪ್ಪ. ನಾನಿನ್ನಲ್ಲಿ ಆಪಿಕೊಂಡೆ ಆತ್ಮನೇ 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 ಆತ್ಮನೇ. ಹೌದಯ್ಯ, ನಾನು ನಿನ್ನಲ್ಲಿ ನೆಲೆಗೊಳ್ಬೇಕಯ್ಯ. ನಾವೆಲ್ಲರೂ ನಿನ್ನಲ್ಲಿ ನೆಲೆಗೊಂಡವರಾಗಿದ್ದರೆ ಅದು ಉತ್ತಮದಯ್ಯ. ನಿನ್ನಲ್ಲಿ ಇಲ್ಲದಂಥವ್ರು ಹಾಳಾಗಲಿಕ್ಕೆ ಅವಕಾಶ ಇದೆಯ. ಕೀರ್ತನೆ 91 ಒಂದಿನ ಹೇಳುತ್ತೆ, ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವರೆಂಬುದಾಗಿ. ಅಯ್ಯ, ನಿನ್ನ ಮೊರೆ ಹೊಕ್ಕಿರುವ ಎಲ್ಲ ಜನರು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯದಯ್ಯ. ಇವತ್ತು ಎಷ್ಟು ಜನರಯ್ಯ ನೀನು ಆದುಕೊಳ್ಳುವುದಕ್ಕಾಗಿ ಬಂದಿದ್ದಾರೆ, ನಿನ್ನ ಎದುರು ನೋಡೋದಕ್ಕೆ ಬಂದರಯ್ಯ ದೇವರೇ. ಅವರನ್ನು ಬಲಪಡಿಸಕರ್ತಾನೆ ದಿನ
ಅವರನ್ನು ಆಶ್ರಯಿಸಯ್ಯ ದೇವರೇ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನ ಆತ್ಮದಿಂದ ಬಲಪಡಿಸಿ ಕರ್ತನೆ. ಎಸ್ ಲಾರ್ಡ್. ನಿನ್ನ ಆತ್ಮದ ಆವೇಶದಿಂದ ಬಲಪಡಿಸಿ ಕರ್ತನೆ. ನಿನ್ನಲ್ಲಿದ್ದು ಫಲ ಕೊಡ್ತಕ್ಕಂಥ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರುವಾಗ ಸಹಕರಿಸಯ್ಯ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಗ್ಲೋರಿ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಪರಿಶುದ್ಧಾತ್ಮನೇ ನಿಮ್ಮನ್ನು ಸ್ವಾಗತಿಸ್ತೇವಯ್ಯ. ಪರಿಶುದ್ಧಾತ್ಮನಲ್ಲಿ ಮೊರೆ ಇಡ್ತೇವಯ್ಯ. ನಿನ್ನ ಪ್ರಸನ್ನತೆ ಮುಖಾಂತರ ನಿನ್ನ ಕಾರ್ಯ ಮಾಡು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಕ್ಕಲ ರಬ 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 ಶಿಖರ ರ 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 ರ. ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಜೀವ ಜಲವಾಗಿ ನೀಗಿಸುವೆ ದಾಹವ, ಜೀವ ಜಲವಾಗಿ ನೀಗಿಸು ಎಂದಾಹವ. ಆತ್ಮನೇ 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 ಆತ್ಮನೇ. ಹೌದಯ್ಯ, ಜೀವ ಜಲವಾಗಿದೆಯ ನೀನು. ಮನುಷ್ಯರಿಗೆ ಜೀವವನ್ನು ನೀಡತಕ್ಕಂಥ ದೇವರಾಗಿದ್ದಯ್ಯ. ಇವತ್ತು ನಿನ್ನ ಸನ್ನಿಧಿಯಲ್ಲಿ ಅಯ್ಯ ನನ್ನನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಪ್ರತಿಯೊಬ್ಬರಿಗೆ ಅವರು ಜೀವಕರ ನೀರನ್ನು ಕುಡಿಸಿ ಕರ್ತನೆ, ಜೀವ ಉಳ್ಳವರಾಗಿ ಜೀವಿಸುವಾಗ ನಿನ್ನ ಕೃಪೆ ತೋರಿಸಯ್ಯ. ನಿನ್ನ ಪ್ರಸನ್ನತೆಗಾಗಿ ನಾವು ಮೊರೆ ಇಡ್ತೇವಯ್ಯ. ಯಾರಾದರೂ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ದಿನ ಕಣ್ಣೀರಿಂದ ದುಃಖದಿಂದ ನರಳಾಡ್ತಾ ದೇವಾ ನನ್ನನ್ನು ಬಲಪಡಿಸಂತಕ್ಕಂಥ ನಿನ್ನ ಬಲಪಡಿಸಿ ಕರ್ತನೆ. ಯಾಕಂದ್ರೆ ಹೃದಯಗಳು ಕೂತೋಗಿದ್ದೇವಯ್ಯ, ಮನಸ್ಸುಗಳು ಒಡೆದೋಗಿದ್ದೇವಯ್ಯ. ಅವ್ರ ಮನಸ್ಸು ಅವ್ರ ಹೃದಯಗಳನ್ನು ನೀನು ಕೂಡಿಸ್ತಿ ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ದೇವಾ ನೀನು ಅದ್ಭುತ ಮಾಡಿ ನಿನ್ನ ಮಕ್ಕಳವಾಗಂದ್ರ ಇನ್ಯಾರು ಮಾಡ್ಲಿಕ್ಕಾಗಲ್ಲಯ್ಯ. ಅದಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇವೆ ದೇವ, ನೀವು ಬಲಪಡಿಸಿ. ಪವಿತ್ರ ಆತ್ಮನೆ ಗೊತ್ತು ನಮ್ಮ ಆಲಯದಲ್ಲಿದ್ದಯ್ಯ. ಪ್ರತಿ ಒಬ್ಬೊಬ್ಬರನ್ನು ದರ್ಶಿಸಯ್ಯ, ಪ್ರತಿಯೊಬ್ಬರು ದರ್ಶಿಸ ಕರ್ತನೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರ ಆತ್ಮನಿಗೆ ಸ್ತೋತ್ರವಾಗಲಿ. ಕುಂದಿದ ಮನವು ಭಕ್ತಿದ ಹೃದಯ, ಒಣಗಿದ ಶರೀರವು, ಒಣಗಿದ ಶರೀರ. ಕುಂದಿದ ಮನವು ಭಕ್ತಿದ ಹೃದಯ, ಒಣಗಿದ ಶರೀರವು, ಒಣಗಿದ ಶರೀರ. ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ, ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ. ಆತ್ಮನೇ 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 ಆತ್ಮನೇ
ಆತ್ಮನೇ ನಿನ್ನಲ್ಲಿ ನೆಲೆಗೊಳ್ಳುವೆ ನಿನ್ನಲ್ಲಿ ಆದುಕೊಂಡೆ ಆತ್ಮನೇ 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 ನಿನ್ನಲ್ಲಿ ನೆಲೆಗೊಳ್ಳುವೆ ನಿನ್ನಲ್ಲಿ Yes, Lord. ಆದುಕೊಂಡೆ ನಿನ್ನಲ್ಲಿ ನೆಲೆಗೊಳ್ಳುವೆ ಪ್ರತಿಯೊಬ್ಬರು ನಿನ್ನಲ್ಲಿ ಆದುಕೊಂಡೆ ಆತ್ಮನೇ 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 ಇನ್ನೊಂದು ಸರ್ತಿ ಆತ್ಮನೇ 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 ಹೌದಯ್ಯ. ಇವತ್ತೆಷ್ಟು ಜನರಯ್ಯ ನಿನ್ನ ಒಂದು ಆತ್ಮದ ದಾಹ ಉಳ್ಳವರು ಹಾಕಿದ್ದರು. ನಾನು ನಂಬಿಕಸ್ಥನು, ನಾನು ಸತ್ಯವಂತನು ಅಯ್ಯ, ನಿನ್ನ ಸನ್ನಿಧಿಯಲ್ಲಿ ನಾನು ಬಲಪಡಿಸಿ ಅಂತಕ್ಕಂಥ ಪ್ರತಿಯೊಬ್ಬನ ಇದನ್ನು ಬಲಪಡಿಸ್ಕೊಳ್ತಾನೆ. ಯಾರು ನಂಬಿಕಸ್ಥರಿಲ್ಲವೋ, ಯಾರು ಸತ್ಯವಂತರಿಲ್ಲವೋ ದೇವರೇ, ಅವರೆಷ್ಟು ಕೂಗಿದ್ರೇನು, ಎಷ್ಟು ಮೊರೆಟ್ಟು ಪ್ರಾರ್ಥನೆ ಮಾಡಿದ್ರೇನು, ಅವ್ರ ಪ್ರಾರ್ಥನೆ ಸನ್ನಿಧಿಗೆ ಮುಟ್ಟಲಯ್ಯ. ಅವ್ರಿಗೆ ಸೈತನನ್ನು ಬಾನಿಸ್ತತ್ವಕ್ಕೆ ಒಳಗೆ ಮಾಡಿ ಅಂಧಕಾರ ದೊರೆತನದ ಅವ್ರಿಗೆ ತುಂಬಿಸಿ ಕರ್ತಾನೆ. ನಾನಾ ವಿಧವಾಗ ಮಕ್ಕಳು ಹಾಳು ಮಾಡ್ತದೆಯ. ಅದನ್ನು ಪ್ರಾರ್ಥಿಸ್ತಾ ಅಂಥವರು ಯಾರಾದರೂ ಇರುವುದಾದರೆ ಅವ್ರ ಒಳಗಿರ್ತಕ್ಕಂಥ ಅಂಥ ಮನೋಭಾವನೆಲ್ಲ ಮುರಿಯಲ್ಪಡ್ಬೇಕಯ್ಯ. ಅವಕ್ಕೆಲ್ಲ ಬೆಂಕಿಯಾಗಿ ನಾವು ಸುಟ್ಟು ನಾಶ ಮಾಡ್ತೇವಯ್ಯ. ನಿನ್ನ ಮಕ್ಕಳ ಒಳಗೆ ನಂಬಿಗಸ್ಥರಾಗಿರುವಾಗೆ, ಒಂದು ನೀತಿ ಉಳ್ಳವರಾಗಿ ನಿನ್ನ ಮಕ್ಕಳು ಜೀವಿಸುವಾಗೆ ನಿನ್ನ ಕೃಪೆ ತೋರಿಸಯ್ಯ. ಹಲ್ಲೆಲೂಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕಾಡ್ತಾನೆ. ಯಾಕಂದರೆ ಕುಂದೋಗಿರ್ತಕ್ಕಂಥ ಹೃದಯಗಳಯ್ಯ, ಬತ್ತಿದ ಮನಸ್ಸುಗಳಯ್ಯ ಅಯ್ಯ, ನಿನ್ನ ಸನ್ನಿಧಿ ನಾವು ಅರ್ಪಣೆ ಮಾಡ್ತಾ ಕಾಡ್ತಾನೆ. ಅಂತವ್ರಿಗೆ ಯಾರಾದ್ರೂ ನಮ್ಮ ಮಧ್ಯದಲ್ಲಿರುವುದರ ದೇವರೇ ಅವರಿಗೆ ಇದನ್ನು ಬಲಪಡಿಸಕಾಡ್ತಾನೆ. ಅವ್ರು ನಿನ್ನ ಮಕ್ಕಳಾಗಿ ಜೀವಿಸುವಾಗ ನಿನ್ನ ಕೃಪೆ ತೋರಿಸಯ್ಯ. ಬಹುಶಃ ಕುಟುಂಬ ವಿಷಯವಾಗಿ ಅವ್ರು ಕುಂದೋಗಿರ್ಬೋದಯ್ಯ. ಲೋಕದ ಒಂದು ಸ್ನೇಹಿತರ ವಿಷಯವಾಗಿ ಅವ್ರು ಕುಂದೋಗಿರ್ಬೋದಯ್ಯ. ಗಂಡ ಹೆಂಡತಿ ಮಧ್ಯದಾಗ ಅಸಮಾಧಾನವಾಗಿದ್ದು ಕುಂದೋಗಿರ್ಬೋದಯ್ಯ. ಅಥವಾ ಬ್ಲೇಮ್ ಮಾಡ್ತಕ್ಕಂಥ ಜನಗಳ ಮಾತನ್ನು ಕೇಳಿ ಕುಂದೋಗಿರ್ಬೋದಯ್ಯ. ನಾನು ಇವತ್ತು ಪ್ರಾರ್ಥಿಸ್ತಾ ಇಂಥ ಜನಗಳ ವಿಷಯವಾಗಿ ಅಯ್ಯ ನೀನು ಮಾರ್ಪಡಿಸಕಾಡ್ತಾನೆ. ಅಂತವ್ರನ್ನು ನೀನು ಇವಾಗ ಬಿಡುಗಡೆ ಕೊಟ್ಟು ಇವರನ್ನು ರಕ್ಷಿಸಯ್ಯ, ಇವರನ್ನು ರಕ್ಷಿಸಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕಾಡ್ತಾನೆ. ಇವತ್ತು ನಿನ್ನ ಸನ್ನಿಧಿನ ಅನುಭವಿಸುವುದಕ್ಕಾಗಿ ನಿನ್ನ ಮಕ್ಕಳು ಬಂದಿದ್ದಾರಯ್ಯ. ಎಂಥ ಒಂದು ರೋಗ ಉಳ್ಳವರಾಗಿದ್ದಾರೆ ಗೊತ್ತಿಲ್ಲಯ್ಯ. ಅವ್ರ ಒಳಗಿರ್ತಕ್ಕಂಥ ಎಲ್ಲ ಥರ ರೋಗಗಳು ಮಾಯವಾಗಬೇಕಯ್ಯ. ಇವತ್ತು ನಿನ್ನ ವಾಕ್ಯದಲ್ಲಿ ಪ್ರಕಾರ ನಾನೇ ನಿಮಗೆ ಆರೋಗ್ಯದಾಯಕನು ಅಂತ ಹೇಳಿದ್ದೆ. ಐಗುಪ್ತ ಪಟ್ಟಣದಲ್ಲಿ ಇದ್ದಾಗ ಐಗುಪ್ತರಿಗೆ ಕೊಟ್ಟಿರ್ತಕ್ಕಂಥ ವ್ಯಾಧಿಗಳು ಇಸ್ರಾಯೇಲ್ ಜನರಿಗೆ ಯಾರಿಗೆ ಬರ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನಿನ್ನ ಮಕ್ಕಳ ಮೇಲೆ ಒಳಗಿರ್ತಕ್ಕಂಥ ಎಲ್ಲ ಥರ ರೋಗ, ಎಲ್ಲ ಥರ ಶಾಪ, ದ್ರೋಹ, ಅಪರಾಧ, ಪಾಪಗಳೆಲ್ಲ ಅಳಿಸ್ಬಿಡೆ. ನಿಮ್ಮ ಕಾಯವುಳ ಹಸ್ತ ಈಗ ಚಾಚು ಕಾಡ್ತಾನೆ ಮಕ್ಕಳ ಮೇಲೆ. ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿ ಇವಾಗಲೇ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆ ಆರೋಗ್ಯ ಕೂಡ ಕಾಡ್ತಾನೆ. ಅಂಧಕಾರ, ದೊರೆತನ, ಮಾಟ ಮಂತ್ರ ಶಕ್ತಿ, ದುಷ್ಟ ಆತ್ಮ, ಪೀಡಿ ಶೋಧಿಸ್ತಕ್ಕಂಥ ಆತ್ಮಗಳೆಲ್ಲ ಮುರಿಯಲ್ಪಡ್ಬೇಕಯ್ಯ. ಬೆಂಕಿ ಆಗ್ತವೆ ನಂತರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿನಿಂದ ಇವೆಲ್ಲ ಸುಟ್ಟು ನಾಶ ಮಾಡ್ತೇವೆ ಕರ್ತನ. ಹಲ್ಲೆಲೂಯ. ಆ ದಿನ ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಕಲ್ಲು ಕಟ್ಟಿ ನೀರು ಮಾಂಸ ಬೂದಿ ಸಮನ್ ಮಾಡಿ ಹರಿಯುವಾಗೆ ಮಾಡಿದೆಯ. ಅದೇ ಒಂದು ಬೆಂಕಿ ಇಳಿದು ಬರಲ್ಲ ನಂತರ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ದಿಕ್ಕಲ ರಬ ರಬ ರಬ. ಒಂದ್ಸತಿ ನಾವು ಚಪ್ಪಳೆ ತಟ್ಟದ ದೇವರನ್ನು ಸ್ವಾಗತಿಸೋಣ. ಜೋರಾಗಿ ಚಪ್ಪಳೆ ತಟ್ಟದ ನಾವು ದೇವರನ್ನು ಸ್ವಾಗತಿಸೋಣ. ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರವಾಗಲಿ. ಆಲೋಚನೆ ಕರ್ತ ನಿಮಗೆ ಸ್ತೋತ್ರವಾಗಲಿ. ಪ್ರಾಕರವಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಿತ್ಯನ ತಂದೆ ನಿಮಗೆ ಸ್ತೋತ್ರವಾಗಲಿ. ಅಯ್ಯ ನಿಮ್ಮ ಅದ್ಭುತ ಶಕ್ತಿಯಿಂದ ಕಾರ್ಯ ಮಾಡಬೇಕಾಗ್ತದೆ. ಯಾರ ಒಳಗೆ ರೋಗ, ವ್ಯಾಧಿ, ಕಾಯಿಲೆಗಳು, ಸಂಕಟ, ಶೋಧನೆಗಳವನು, ಅಂಧಕಾರ, ದೊರೆತನ, ಮಾಟ ಮಂತ್ರದ ಶಕ್ತಿಗಳವನು ಅವೆಲ್ಲ ಮುರಿಯಲ್ಪಡ್ಬೇಕು.
ಶಂದರ ಬರ 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 ದಿಕ್ಕಲರ ಬರ 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 ಯಾರ ಒಳಗೆ ಕೂಡ ಯಾವ ಸೈತನ ಅಧಿಕಾರ ಮಾಟ ಮಂತ್ರದ ತರ ಶಕ್ತಿ ಮುಚ್ಚಿಡ್ಲಕ್ಕೆ ಸಾಧ್ಯ ಇಲ್ಲ. ಈ ದಿನ ಅದು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಮುರಿಯಲ್ಪಡ್ಬೇಕಾಗಿದೆ. ಕಂಪ್ಲೀಟ್ಲಿ ಮುರಿಯಲ್ಪಡ್ಬೇಕಾದ್ರೆ ಅದರ ಬೆಂಕಿ ಹಾಕಿ ಅವು ಕೆಲಸ ನಾಶ ಮಾಡ್ತಾ ಬರ್ತಾನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ನೀನು ಅದ್ಭುತ ಮಾಡಿದಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ. ಅದ್ಭುತ ಮಾಡಿದಾಗಿ ಸ್ತೋತ್ರ ಸಲ್ಲಿಸ್ತಾ. ಕುಂದಿದ ಮನವು ಬತ್ತಿದ ಹೃದಯ ಒಣಗಿದ ಶರೀರವು ಒಣಗಿದ ಶರೀರ ಕುಂದಿದ ಮನವು ಬತ್ತಿದ ಹೃದಯ ಒಣಗಿದ ಶರೀರವು ಒಣಗಿದ ಶರೀರ ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ. ಆತ್ಮನೇ 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 ಆತ್ಮನೇ. ಹೌದಯ್ಯ, ಯೆಹೆಜ್ಕೇಲನಿಗೆ ಹೇಳಿದಯ್ಯ, ಒಣಗಿದ ಎಲುಬುಗಳಿಗೆ ಹೋಗಿ ನಿನ್ನ ಸುವಾರ್ತೆ ಪ್ರಕಟಿಸೆಂಬುದಾಗಿ. ಆ ಒಣಗಿದ ಎಲುಬುಗಳಿಗೆ ಹೋಗಿ ಯೆಹೆಜ್ಕೇಲನು ಸುವಾರ್ತೆ ಪ್ರಕಟಿಸುವಾಗ ಆ ಒಣಗಿದ ಎಲುಬುಗಳೆಲ್ಲ ಜಾಯಿಂಟ್ ಆಗಿದ್ದೇವಯ್ಯ. ಮಾತ್ರವಲ್ಲದೆ ಆ ಒಣಗಿದ ಎಲುಬುಗಳಿಗೆ ಮಾಂಸವನ್ನು ಉತ್ಪತ್ತಿ ಆಗಿದ್ದಯ್ಯ, ನರನಾಡಿಗಳು ಉತ್ಪತ್ತಿ ಆಗಿದ್ದಯ್ಯ. ಆ ಒಣಗಿದ ಎಲುಬುಗಳಿಗೆ ಹೋಗಿ ಕರ್ತಾನೆ. ಒಂದು ಮಾನವನು ಹೇಗೆ ಇರುತ್ತಾನೋ ಆ ತರವಾಗಿ ರೆಡಿಯಾಗಿದ್ದನಪ್ಪಯ್ಯ. ಆ ಒಣಗಿದ ಎಲುಬುಗಳಿಗೆ ಯೆಹೆಜ್ಕೇಲನಿಗೆ ಏನು ಹೇಳಿದಿ? ಜೀವ ವಿಶ್ವಾಸವನ್ನು ಊದೆಂಬುದಾಗಯ್ಯ. ಆ ಒಣಗಿದ ಎಲುಬುಗಳಿಗೆ ಯೆಹೆಜ್ಕೇಲನು ಜೀವ ವಿಶ್ವಾಸವನ್ನು ಊದ ತಕ್ಷಣ ಅಯ್ಯ ಅವು ಎಲುಬುಗಳು ಒಂದು ಮಾನವರಾಗಿ ಸ್ಟ್ಯಾಂಡ್ ಆಗಿ ನಿಂತಿದ್ರಯ್ಯ. ಇವತ್ತು ನಿನ್ನ ಸನ್ನಿಧಿಯಲ್ಲಿ ಆಲಯದಲ್ಲಯ್ಯ ಯಾರಾದರ ಚಿಂತೆ ಭಾರ ಗೋಳಾಟಕ್ಕೆ ಒಳಗಾಗಿದ್ದು ತನ್ನ ಆತ್ಮವನ್ನು ಕುಂದಿಸಿಕೊಂಡು ಇರುವುದಾದರೆ ಆ ಒಣಗಿದ ಎಲುಬುಗಳಿಗೆ ಹೇಗೆ ಜೀವನು ಹರಡಿತ್ತೋ ತುಂಬಿತ್ತೋ ಅವರು ಬದುಕುವರಾದರು. ಇವತ್ತು ನಿನ್ನ ಮಕ್ಕಳ ಒಳಗಯ್ಯ ಅದೇ ಒಂದು ಜೀವವನ್ನು ಹರಡಿಸ್ತೇವೆ. ಹಾಲೆಲೂಯಾ. ಆ ಜೀವವನ್ನು ಹರಡಿಸ್ತೇವೆ ಕರ್ತನೆ. ಕುಂದಿದ ಮನಸ್ಸುಗಳು, ಬತ್ತಿದ ಹೃದಯಗಳು, ಒಣಗೋಗಿರ್ತಕ್ಕಂಥ ಶರೀರಗಳು ಈ ದಿನ ಮುರಿಯಲ್ಪಡಲಿ. ಆನಂದ ತೈಲದಿಂದ ಶರೀರಗಳು ತುಂಬಲ್ಪಡಬೇಕು. ಹಾಲೆಲೂಯಾ. ನಿನ್ನ ಜೀವದ ಒಂದು ಆತ್ಮದಿಂದ ತುಂಬಿದವರಾಗಿರ್ಬೇಕಯ್ಯ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬ ಶಂದರ ಬರ 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 ಬ ದಿಕ್ಕಲರ ಬ. ನಿನ್ನ ಒಂದು ಪರಿಶುದ್ಧ ಶಕ್ತಿಯಿಂದ ಪ್ರತಿಯೊಬ್ಬರು ತುಂಬಿಸು ಕರ್ತನೆ. ದಿನ ನಿನ್ನ ಮಹಿಮೆ ಆಗೋರಿದ್ದಿಲ್ಲಯ್ಯ. ಇವತ್ತು ಅನೇಕ ಜನರ ಒಳಗಯ್ಯ ನೀನು ಅದ್ಭುತ ಮಾಡಿದೆ. ಒಣಗೋಗಿರ್ತಕ್ಕಂಥ ಪ್ರತಿಯೊಬ್ಬರಿಗಯ್ಯ ಅವ್ರ ಒಳಗೆ ಜೀವವನ್ನು ನೀನು ಹರಡಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾಯ. ನಿನ್ನ ಮಹಿಮೆ ಆಗ್ಬೇಕಪ್ಪ, ನಿನ್ನ ಘನತೆ ಆಗಬೇಕು. ಯಾರು ನನ್ನನ್ನು ಅಂಗೀಕರಿಸುತ್ತಾರೋ ಅವ್ರ ಒಳಗೆ ನಾನು ಇರ್ತಾ ಅಂತ ಹೇಳಿದಯ್ಯ. ನಿನ್ನನ್ನು ಸ್ವೀಕಾರ ಮಾಡಿದ್ದ ಪ್ರತಿಯೊಂದು ಮಕ್ಕಳ ಒಳಗ ಇವತ್ತು ನೆಲೆಗೊಂಡಿದ್ದು ಸದಾ ಕಾಲಕ್ಕೂ ಅದ್ಭುತ ಶಕ್ತಿ ತುಂಬ ನಡೆಸ್ತಾ ಬರ್ತೀರಿ. ನಾನು ಪ್ರಾರ್ಥಿಸ್ತಾ ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ. ನಿನ್ನಲ್ಲಿ ನೆಲೆಗೊಂಡಿರ್ತಕ್ಕಂಥ ಮಕ್ಕಳಾಗಿರ್ಬೇಕಾಗಿದ್ದ ಅದ್ಭುತ ಮಾಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಒಂದ್ಸರ್ತಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ, ನಾಯಕರ ವಿಷಯವಾಗಿ ಪ್ರಾರ್ಥನೆ ಮಾಡೋಣ, ಸೇವಕರ ವಿಷಯವಾಗಿ ಪ್ರಾರ್ಥನೆ ಮಾಡೋಣ, ಎವ್ಯಾಂಜಲಿಸ್ಟ್ಗಳಿಗೆ ಪ್ರಾರ್ಥನೆ ಮಾಡೋಣ, ಭಕ್ತಾದಿ ಮಕ್ಕಳುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಹಾಳಾಗಿರ್ತಕ್ಕಂಥ ಕುಟುಂಬಗಳಿಗೆ ನಾವು ಪ್ರಾರ್ಥನೆ ಮಾಡೋಣ, ಭಿಕ್ಷೆ ಬೇಡ್ತಕ್ಕಂಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡೋಣ.
ಅಯ್ಯ ನಿನಗೆ ಸ್ತೋತ್ರವಾಗಲಿ. ನಮ್ಮ ದೇಶವನ್ನು ರಕ್ಷಿಸಯ್ಯ, ಆಳ್ತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸಿ ಕರ್ತನೆ. ಅಯ್ಯ ನಮ್ಮ ಕ್ರಿಸ್ತವರಿಗೆ ಹೇಗೆ ನ್ಯಾಯ ತೀರಿಸಬೇಕು, ನಮ್ಮ ಕ್ರಿಸ್ತರ ಪಕ್ಷವಾಗಿ ಹೇಗೆ ಮಾತಾಡಬೇಕು ಅಂತ ಒಂದು ಅದ್ಭುತ ಮಾಡು ಕರ್ತನೆ. ಅಂಥೊಂದು ನಾಯಕರಿಗೆ ನಮ್ಮ ದೇಶ ಕೊಡಪ್ಪ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಪ್ರಾರ್ಥಿಸ್ತೇವೆ, ಒಳ್ಳೆ ನಾಯಕರು ಇರಬೇಕಪ್ಪ ಕರ್ತನೆ. ನಮ್ಮ ಕ್ರಿಸ್ತವರು ಒಂದು MLA ಸ್ಥಾನದಲ್ಲಿ ಅಯ್ಯ ಅದ್ಭುತವಾಗಿ ಮಾತಾಡ್ತಕ್ಕಂಥ, ಕ್ರಿಸ್ತವರ ಪಕ್ಷವಾಗಿದ್ದು ಮಾತಾಡ್ತಕ್ಕಂಥ MLAಗಳು ಬೇಕಪ್ಪ. MP ಗಳು ಕ್ರಿಸ್ತವರ ಪಕ್ಷವಾಗಿ ಮಾತಾಡ್ತಕ್ಕಂಥ MP ಗಳು ಬೇಕಪ್ಪ ಕರ್ತನೆ. ಅಯ್ಯ ಮಂತ್ರಿಗಳು ಬೇಕಪ್ಪ, ಹೋಮ್ ಮಿನಿಸ್ಟರ್ಸ್ ಬೇಕಪ್ಪ ಕರ್ತನೆ, ಲೀಡರ್ಸ್ ಬೇಕಪ್ಪ ಕರ್ತನೆ, ನಾಯಕರು ಬೇಕಪ್ಪ ಕರ್ತನೆ. ನಮ್ಮ ಕ್ರಿಸ್ತವ್ರ ಮೇಲೆ ದೌರ್ಜನ್ಯವಾಗಲಕ್ಕೆ ಅವಕಾಶ ಇಲ್ಲ ದೇವರೇ. ಅಂಥೊಂದು ಪ್ಲೇಸ್ನಲ್ಲೇ ನೀನು ಅದ್ಭುತ ಮಾಡು. ಅಂಥ ಒಂದು ನಾಯಕರನ್ನು, ಅಂಥ ಒಂದು ಅಧಿಕಾರಸ್ಥರನ್ನು ನೀನು ಬಲಪಡಿಸು ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗೋರುತ್ತಿಲ್ಲ. ಅನೇಕ ಸೇವಕರ ಮೇಲೆ ದಬ್ಬಳಿಕೆ, ಅನೇಕ ಸಭೆಗಳ ಮೇಲೆ ದಬ್ಬಳಿಕೆ, ಅನೇಕ ಎವಾಂಜಲಿಸ್ಟ್ ಮಕ್ಕಳ ಮೇಲೆ ದಬ್ಬಳಿಕೆ, ಅನೇಕ ಸೇವಕರ ಮೇಲೆ ದಬ್ಬಳಿಕೆ, ವಿಶ್ವಾಸ ಮೇಲೆ ದಬ್ಬಳಿಕೆಗಳಪ್ಪ. ಅಯ್ಯ ನಾನು ಪ್ರಾರ್ಥಿಸ್ತಾ ಇಂಥವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ಕರ್ತನೆ. ಯಾರು ದಬ್ಬಳಿಕೆ ಮಾಡೋದಾಗೆ ಬಲವಾಗಿ ನಮ್ಮ ದೇಶವೆಲ್ಲ ಅಯ್ಯ ನಿನ್ನ ಜೀವವನ್ನು ಹಿಡಿದುಕೊಂಡು ಸುವಾರ್ತೆ ಪ್ರಕಟಿಸುವಾಗ ನೀನು ಕೃಪೆ ತೋರಿಸಯ್ಯ. ನಮ್ಮ ದೇಶದಲ್ಲಿ ಘನವಾಗಿರ್ತಕ್ಕಂಥ ದೇಶ ಆಗ್ಬೇಕಪ್ಪ. ನಮ್ಮ ದೇಶ ಉನ್ನತ ಸ್ಥಾನಮಾನಕ್ಕೆ ಬರಬೇಕಯ್ಯ. ನಮ್ಮ ರಾಜ್ಯ ಉನ್ನತ ಸ್ಥಾನಮಾನಕ್ಕೆ ಬರಬೇಕಪ್ಪ ಕರ್ತನೆ. ನಮ್ಮ ದೇಶದಲ್ಲಿ ಅದ್ಭುತ ಶಕ್ತಿಗಳಿರ್ಬೇಕಯ್ಯ. ಹಲ್ಲೆಲೂಯ. ಅಂಥ ದೇಶವಾಗಿ, ಅಂಥ ಒಂದು ರಾಜ್ಯವಾಗಿ ಮಾರ್ಪಡಿಸಿ ಕರ್ತನೆ. ಗ್ಲೋರಿ 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 ಗ್ಲೋರಿ. ಅನೇಕ ಮಕ್ಕಳಯ್ಯ ಬರೆದು ಓದಿ ಉನ್ನತ ಸ್ಥಾನದರ ಉದ್ಯೋಗ ಇಲ್ಲಲ್ಲಯ್ಯ, ಅಂಥವ್ರಿಗೆ ಒಳ್ಳೆ ಉದ್ಯೋಗ ಕೂಡ ಕೊಡ್ತಾರೆ. ಒಳ್ಳೆ ಸ್ಥಾನಮಾನದಲ್ಲಿ ಮಕ್ಕಳು ಬಲ ಹೊಂದುವ ಕೃಪೆ ತೋರಿಸಿರ್ತಾನೆ. ಯಾಕಂದ್ರೆ ಅಯ್ಯೋ ನಾವು ಎಷ್ಟು ಓದಿದ್ದೇವೆ, ಎಷ್ಟು ಬರೆದಿದ್ದೇವೆ, ನಮಗೆ ಉದ್ಯೋಗ ಇಲ್ಲ ಎಂಬುದಾಗ ಅವರು ಮನಸ್ಸಿನಲ್ಲಿ ಇರಿಸ್ಕೊಳ್ತಕ್ಕಂಥರಾಗಿದ್ದಾರೆ. ಕೆಲವರು ಲೇಬರ್ ಕೆಲಸ ಮಾಡ್ತಕ್ಕಂಥರಯ್ಯ, ಕೆಲವರು ಕೂಲಿ ಕೆಲಸ ಮಾಡ್ತಕ್ಕಂಥರಾಗಿದ್ದಾರಯ್ಯ. ವಿದ್ಯಾಭ್ಯಾಸ ಮಾಡಿ ಉನ್ನತ ಒಂದು ಪರ್ಸೆಂಟೇಜ್ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನ ಪ್ರಾರ್ಥಿಸ್ತಾ ಒಳ್ಳೆ ಒಳ್ಳೆ ಉದ್ಯೋಗ ಕೂಡ ಪಕ್ಕರ್ತೇನೆ. ಅವರಿಗೆ ಅವ್ರ ಕೋರಿಕೆ ಅನುಸಾರವಾಗಿ ಅವ್ರ ಉದ್ಯೋಗ ಕೂಡ ಪಕ್ಕರ್ತೇನೆ. ಮೊದಲನೇದವ್ರ ಮನಸ್ಸನ್ನು ಮಾರ್ಪಡಿಸಿ ಮನನೇತ್ರಗುಂತಾರೆ. ಎರಡನೇದು ಅವ್ರು ಬೇಡಿರ್ತಕ್ಕಂಥ ಉದ್ಯೋಗವನ್ನು ಕೊಟ್ಟು ನಡೆಸಕರ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗ್ಬೇಕಪ್ಪ ಕರ್ತನೆ. ಇವತ್ತು ನಮ್ಮ ಸಭೆಯಲ್ಲೇ ಈ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಸಹಾಯ ಮಾಡಿದೆ. ಉಜ್ಜೀವನ ಆತ್ಮದಿಂದ ನಮ್ಮನ್ನು ತುಂಬಿಸಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸಬೇಕಂತಾನೆ. ಇವತ್ತು ಯಾರ್ಯಾರು ಬಂದಿದ್ದಾರೆ ಖಾಲಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅನೇಕ ಜನರು ಫಾಲೋವರ್ಸ್ ಆಗಿದ್ದು, ಸಬ್ಸ್ಕ್ರೈಬರ್ಸ್ ಆಗಿದ್ದು ಅಯ್ಯ ಈಗ ಈ ವಾಕ್ಯಗಳನ್ನು ಕೇಳ್ತಕ್ಕಂಥರಾಗಿದ್ದಾರೆ. ಯಾರು ದಿನದಲ್ಲಿ ಪಾಲ್ಭಾಗಿರ್ತಕ್ಕಂಥರಾಗಿದ್ದಾರಯ್ಯ. ಅವ್ರಿಗೇನು ಕೊರತೆ, ಏನು ಸಮಸ್ಯೆನ ಗೊತ್ತಿಲ್ಲ ಕರ್ತನೆ. ಏನಾದರೂ ಕೊರತೆ ಸಮಸ್ಯೆ ಇದ್ರೆ ದೇವ್ರೆ ಅವು ಪರಿಹಾರ ಮಾಡೋ ಕರ್ತನೆ. ಯಾರಿಗಾದ್ರೂ ಪುತ್ರ ಸಂತಾನವಿಲ್ಲೇನೋ, ಮಕ್ಕಳಿಗೆ ಕಣ್ಣೀರಿಡ್ತದ್ರೇನೋ ಅಯ್ಯ, ಒಳ್ಳೆ ಸಂತಾನ ಬಹುಮಾನವನ್ನು ಕೊಡಪ್ಪ ಕರ್ತನೆ. ಯಾರ ಕುಟುಂಬ ಮಕ್ಕಳು ಕೊಟ್ಟಿದೆಯ, ಯಾರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಶೋಧನೆ ಎದುರ್ಕೊಳ್ತಕ್ಕಂಥರಾಗಿದ್ದಾರೆ, ಅಂಥ ಕುಟುಂಬದಲ್ಲಿ ಕೂಡ ನಾನು ಅದ್ಭುತ ಮಾಡೋ ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತನೆ. ನನ್ನನ್ನು, ನಮ್ಮೆಲ್ಲರನ್ನು, ಸಭೆಯನ್ನು, ಈ ಕಲ್ವರಿ ಮೆರಿಕಲ್ ಟೆಂಪಲ್ ಒಂದು ಆಲಯವನ್ನು ಕರ್ತನೆ ಬಲವಾಗಿ ನಮ್ಮನ್ನು ಉಪಯೋಗ ಮಾಡಿಕೊಳ್ತೀವಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಸರಿ ನಷ್ಟಕೊಪ್ಪಿಸ್ಕೊಡ್ತೇವೆ. ನಮ್ಮನ್ನು ಬಲಪಡಿಸಯ್ಯ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯವರು ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನ ಆಗಿದ್ದಯ್ಯ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸಯ್ಯ. ಅಯ್ಯ ವಾಕ್ಯ ಹೇಳುವಾಗ ನೀನ ಮೊದಲು ಮಾತಾಡಿ ನನ್ನ ಬಾಯಿಗೆ ದುಡ್ಡು ನಾಲ್ಜಿಗಳದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನಿನ್ನ ಆಡುವುದಾದರೆ ನಾವೆಲ್ಲರೂ ಬದುಕಿಕೊಂಡಿಲ್ಲ ಕಾಲ. ನೀನು ಬರುವರು ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆ ಸ್ವಲ್ಪ. ಅದನ್ನು ನಾನು ಪ್ರಾರ್ಥಿಸ್ತಯ್ಯ. ಈಗ ಸಮಯದಲ್ಲಿ ವಾಕ್ಯದಲ್ಲಿ ನಮ್ಮನ್ನು ಮಾತಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ತಗೋಪಿಸ್ಕೊಳ್ತಾಯ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡೋದಕ್ಕಾಗಿ ಸ್ತೋತ್ರ. ನೀನು ಬರುವವರೆಗ ನಾವೆಲ್ಲರೂ ಸಿದ್ಧವಾಗಿರುವಾಗೆ ನಿನ್ನ ಕೃಪೆ ತೋರಿಸಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಯಾಕೆ ಈ ವಿಷಯವಾಗಿ ನಾನು ನಿಮ್ಮನ್ನು ಎಚ್ಚರಿಸ್ತಂದರೆ, ನನ್ನ ಸೋದರ ಆತ್ಮಿಕವಾಗಿರ್ಬೇಕು. ನಾವು ಎಷ್ಟು ನಾವು ಆತ್ಮಿಕವಾಗಿರ್ತೀವೋ ಅಷ್ಟು ಲಾಭಕರವಾಗಿ ಜೀವನ ನಿಮ್ದಾಗಿರ್ತವೆ. ಬೇರೆ ಈ ಲೋಕದಲ್ಲಿ ನಿಮಗೆ ಕಷ್ಟ ಇದ್ದಿರ್ಬೋದು, ಈ ಲೋಕದಲ್ಲಿ ಶೋಧನೆ ಇದ್ದಿರ್ಬೋದು, ಈ ಲೋಕದಲ್ಲಿ ಸಮಸ್ಯೆ ಇದ್ದಿರ್ಬೋದು, ವ್ಯಾಧಿ ರೋಗಗಳು ನಿಮ್ಮನ್ನು ಹಿಂಬಾಲಿಸಿ ಅನೇಕ ಸರ್ವನಾಶ ಮಾಡಿರ್ಬೋದು, ಇದ್ದಂಥ ಆಸ್ತಿ ಅಂತಸ್ತು ಐಶ್ವರ್ಯ ಅವೆಲ್ಲ ಕಳ್ಕೊಂಡಿರ್ಬೋದು. ಪರವಾಗಿಲ್ಲ, ಆದರೆ ದೇವರಿಗೆ ಹೃದಯದಲ್ಲಿ ಸ್ಥಳ ಕೊಟ್ಟಿರಲ್ಲ, ಆ ಹೃದಯವನ್ನು ನೀವು ಕಳ್ಕೊಳ್ಳೋಕೆ ಚಾನ್ಸಸ್ ನಿಮಗಿಲ್ಲ ಪ್ರೇರೆ. ಯಾರು ದೇವರ ಒಂದು ಹೃದಯದ ಅನುಸಾರವಾಗಿ ನಡೀತಾರೋ ಅವ್ರ ಜೀವಿತದಲ್ಲಿ ಇವತ್ತು ಕಳ್ಕೊಂಡಿರ್ತಾರೇನೋ, ನಾಳೆಗೆ ದೇವರು ಒಂದಿನ ಅವ್ರಿಗೆ ಕೊಡ್ತಾನೆ ಪ್ರೇರೆ. ಮತ್ತು ಅವ್ರು ಪ್ರಯಾಸ ಪಡುವಾಗ ಎಂದೋ ನಿಷ್ಫಲವಾಗಲಿಕ್ಕೆ ಸಾಧ್ಯ ಅವರಿಗೆ ಇಲ್ಲ ಪ್ರೇರೆ. ಅದಕ್ಕೆ ಇವತ್ತು ನಾವು ನೋಡ್ತೀವಿ ಸ್ಪಷ್ಟವಾಗಿ ಇಸಾಕನ ಜೀವಿತದಲ್ಲಿ ಇಸಾಕನು ಹೇಗೆ ಡೆವಲಪ್ ಆದನು, ಇಸಾಕನ ಪರಿಸ್ಥಿತಿ ಏನಾಗಿತ್ತು. ಅಬ್ರಾಹಮನು ನೋಡ್ತೀವಿ ಸ್ಪಷ್ಟವಾಗಿ ಐಶ್ವರ್ಯವಂತನು, ಧನ ಆಸ್ತಿ ಉಳ್ಳವನು. ಅಬ್ರಾಹಮನ ಜೀವಿತದಲ್ಲಿ ನೋಡಿದಾಗ ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟವನು. ಅಬ್ರಾಹಮನ ಜೀವಿತ ನೋಡಿದಾಗ ಅಧಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಅಬ್ರಾಹಮನ. ಆದರೆ ಆತನ ಮಗನ ಹೇಗಿದ್ದನು, ಅವನ ಜೀವಿತ ಏನಿತ್ತು,
ಹೇಗೆ ಆತನು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಎಂಬುದಾಗಿ ನಾವು ಗೊತ್ತಿನ ದಿನ ಸಂದೇಶ ಕೇಳೋಣ. ಅಬ್ರಹಾಮನ ಒಂದು ವಿಷಯದಲ್ಲಿ ಬಂದಾಗ ಅದ್ಭುತನೇ, ಆದರೆ ಇಸಾಕನ ವಿಷಯದಲ್ಲಿ ಬಂದಾಗ ಇಸಾಕನು ಕೆಲವೊಂದು ವಿಷಯದಲ್ಲಿ ಬಲಹೀನತೆ ಒಳಗಿದ್ದಾನೆ ಪ್ರಿಯರೇ. ಇಸಾಕನ ಜೀವಿತದಲ್ಲಿ ಬಂದಾಗ ಇಷ್ಟು ಬಲಹೀನತೆ ಎದುರ್ಕೊಂಡನ, ಅಷ್ಟು ಬಲಹೀನತೆ ಎದುರ್ಕೊಂಡನ. ಇಸಾಕನ ಬಳಿ ಏನೇನು ಆಸ್ತಿ ತಂದೆ ಕೊಟ್ಟಿರ್ತಕ್ಕಂಥ ಇತ್ತು, ಇಸಾಕನ್ ಆಲ್ಮೋಸ್ಟ್ ಕಳ್ಕೊಂಡನ ಪ್ರೇರೆ. ಇಸಾಕನ ಬಳಿ ಏನು ಇಲ್ಲದಂಥ ಪರಿಸ್ಥಿತಿ. ಇಸಾಕನ ಮನೆಯಲ್ಲಿ ಬಡತನ ಬಂದಾಗ ಇಸಾಕನು ಗೆರಾರಿಗೆ ಅಭಿಮೇಲಕನ ಬಳಿಗೆ ಹೋಗನ ಪ್ರೇರೆ. ಅಬ್ರಾಹ್ಮನ್ ಕೂಡ ಅಭಿಮೇಲಕನ ಕುಟುಂಬಕ್ಕೆ ಹೋಗಿದ್ದನು. ಪ್ಲಸ್ ಇಸಾಕನು ಕೂಡ ಒಂದು ಎಲ್ಲವನ್ನು ಕಳ್ಕೊಂಡಾಗ ಇಸಾಕನ ಬಳಿ ಏನು ಇಲ್ಲದಂಥ ಸ್ಥಿತಿ ಪರಿಸ್ಥಿತಿ ಬಂದಾಗ ಅಭಿಮೇಲಕನ ಬಳಿಗೆ ಆತನು ಹೋಗಿ ಏನು ಮಾಡ್ತಾನ, ಒಂದು ಕೈ ಚಾಚಬೇಕೆಂಬ ಉದ್ದೇಶ ಇಟ್ಕೊಂಡು ನಿಂತನ ಪ್ರೇರೆ ಇಸಾಕನು. ಆದರೆ ಇಸಾಕನು ಯಾಕೆ ಕಳ್ಕೊಂಡನು? ಇಸಾಕನು ತಂದೆ ಕೊಟ್ಟಿರ್ತಕ್ಕಂಥ ಆಸ್ತಿ, ತಂದೆ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇಸಾಕನು ಕಳ್ಕೊಂಡನ ಪಶ್ಚಾತ್ತಾಪಡತಾನ ಪ್ರೇರೆ. ಅಂದರೆ ಇಸಾಕನು ಕೆಲವೊಂದು ವಿಷಯದಲ್ಲಿ ಮೋಸ ಹೋಗ್ಯಾನ ಪ್ರೇರೆ. ಕೆಲವೊಬ್ಬರು ವಿಷಯದಲ್ಲಿ ಮೋಸ ಹೋಗ್ಯಾನ ಇಸಾಕನು. ಕೆಲವೊಬ್ಬರು ನನಗೆ ಅನೇಕ ಒಂದು ಸಪೋರ್ಟ್ ಮಾಡ್ತಾ ಸಹಕರಿಸ್ತಾರೆ ಎಂಬುದಾಗಿ ಇಸಾಕನ ಅನ್ಕೊಂಡನ. ಇದ್ದಂಥ ಆಸ್ತಿ ಎಲ್ಲ ಇಸಾಕನ ಬಳಿಯಿಂದ ಕಳೆದೋದಾಗ ಅಲ್ಲಿ ಕಾನಾನ್ ದೇಶದಲ್ಲಿ ಬಹಳವಾಗಿ ಬರ ಬಂದದ ಪ್ರೇರೆ. ಬರಗಾಲ ಬಂದಾಗ ಇಸಾಕನು ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಏನೇನು ಕೊಡಬೇಕೋ ಎಲ್ಲವನ್ನು ಕೊಟ್ಟುಬಿಟ್ಟನ. ಇಸಾಕನ ಬಳಿ ಏನೇನು ಇಟ್ಕೊಂಡಿಲ್ಲ ಪ್ರೇರೆ. ಇಟ್ಕೊಂಬಲ್ಲ ಕಾರಣ ಅವನ ಒಳಗೆ ಏನು ಬಂದದ, ಒಂದು ಬರ ಬಂದದ. ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ ಎಂಬುದಾಗಿ ಇಸಾಕನು ಮನಸ್ಸನ್ನು ನೋಯಿಸ್ಕೊಂಡು, ಇಲ್ಲ ನಾನು ಇವಾಗ ಗೆರಾರಿಗೆ ಬಂದಿದ್ದಿಲ್ಲ, ಇಲ್ಲಿಂದ ನಾನು ಐಗುಪ್ತ ಪಟ್ಟಣಕ್ಕೆ ಹೋಗ್ಬೇಕೆಂಬ ಉದ್ದೇಶವನ್ನು ಇಸಾಕನು ಇಟ್ಕೊಂಡು ಏನು ಮಾಡತ್ತಾನ, ದೇವರ ಸನ್ನಿಧಿ ಒಂದ್ಸತಿ ನಾವು ಆಶ್ರಯಿಸಬೇಕೆಂಬುದಾಗಿ ಉದ್ದೇಶ ಇಟ್ಕೊಳತಾನ. ಅದಕ್ಕೆ ನೋಡ್ರಿ ಸ್ಪಷ್ಟವಾಗಿ ಆದಿಕಾಂಡ 26ನೇ ಅಧ್ಯಾಯ 2-3 ವಚನ ಯಾರಿಗೆ ಸಿಗ್ತಾವ್ರು ಓದ್ರಿ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಇಲ್ಲಿ ಇಸಾಕನ ಒಂದು ಜೀವಿತದಲ್ಲಿ ಬಂದಾಗ ಇಸಾಕನು ಒಳಗ ಬರ ಬಂದದ, ಎಲ್ಲವನ್ನು ಕಳೆದುಕೊಂಡನ, ಏನು ಇಲ್ಲದಂಥ ಪರಿಸ್ಥಿತಿ. ಆದರೆ ಐಗುಪ್ತ ಪಟ್ಟಣಕ್ಕೆ ನಾನು ತಿರುಗಿ ಹೋಗ್ಬೇಕೆಂಬುದಾಗಿ ಉದ್ದೇಶ ಮನೋಭಾವನ ಇಸಾಕನ ಒಳಗೊಳ್ಳುದು. ಯಾಕಂದ್ರೆ ಐಗುಪ್ತ ಪಟ್ಟಣದಲ್ಲಿ ಧನ ಆಸ್ತಿ ಐಶ್ವರ್ಯ ಧಾನ್ಯ ಸಮೃದ್ಧಿದ ಬಹಳಷ್ಟದಲ್ಲಿ ನಾನು ಕೂಡ ಅಲ್ಲಿಗೆ ಹೋದಂದ್ರೆ ಉತ್ತಮನಾಗಿ ಉನ್ನತ ಸ್ಥಾನಮಾನಕ್ಕೆ ಬರುತ್ತೆ ಎಂಬುದಾಗಿ ಇಸಾಕನು ತಿಳ್ಕೊಂಡನ ಪ್ರೇರೆ. ಆದರೆ ಇಸಾಕನಿಗೆ ದೇವರು ಹೇಳ್ತಾನ, ಅಲ್ಲಿಗೆ ನೀನು ಹೋಗಬೇಡ ಅಂತ ಹೇಳ್ತಾನ ಪ್ರೇರೆ. ಇವತ್ತು ಇದೇ ಒಂದು ಶಬ್ದ ನಿಮಗೆ ಮಾತಾಡತಾನೆ. ಏನು ಮಾತಾಡತಾನೆ ಅಂದರೆ, ಇವತ್ತು ಸ್ವಲ್ಪ ನಿಮಗೆ ಕಷ್ಟ ಬಂದಾಗ, ಸ್ವಲ್ಪ ಶ್ರಮೆಗಳು ಬಂದಾಗ ದೇವರನ್ನು ಬಿಟ್ಟು ಆ ಕಡೆ ಈ ಕಡೆ ಅನೇಕ ಜನರು ತಿರುಗ್ತಕ್ಕಂಥವ್ರಾಗಿದ್ದರು ಪ್ರೇರೆ. ಮತ್ತು ಕುಟುಂಬದಲ್ಲಿ ನೋಡಿದಾಗ ಪ್ರಾರ್ಥನೆ ಮಾಡ್ತೀರಿ, ಕುಟುಂಬದಲ್ಲಿ ನೋಡಿದಾಗ ಬಲವುಳ್ಳವರಾಗಿರ್ತೀರಿ, ನೋಡ್ಲೂ ಕೂಡ ಅದ್ಭುತವಾಗಿ ಒಳ್ಳೆ ಮನಸ್ಸು ಒಳ್ಳೆ ಮನೋಭಾವನೆ ಕಾಣಿಸ್ತದ. ಆದರೆ ನಿಮ್ಮ ಒಳಗೆ ನಿಮಗೆ ಕಾಡ್ತಕ್ಕಂಥದ್ದು ಏನಂದರೆ, ನೀವು ಅನ್ಕೋತೀರಿ ಅಯ್ಯೋ ನಮ್ಮ ಜೀವಿತ ಹೀಗಾಯ್ತಲ್ಲ, ಇದು ಏನಪ್ಪ ನಮ್ಮ ಪರಿಸ್ಥಿತಿ ಎಂಬುದ ತಿಳ್ಕೊಂಡು ನೀವು ಆ ಕಡೆ ಈ ಕಡೆ ನೀವು ಓಡಾಡ್ತಕ್ಕಂಥ ಜನಗಳಾಗಿದ್ದೀರಿ ಪ್ರೇರೆ. ಇಲ್ಲಿಂದ ಹೋಗಿ ಅಲ್ಲಿ ಸಂಪಾದನೆ ಮಾಡ್ಬೇಕು, ಅಲ್ಲಿಂದ ಹೋಗಿ ಇಲ್ಲಿ ಸಂಪಾದನೆ ಮಾಡ್ಬೇಕು, ಆ ಪ್ರಾಂತಕ್ಕೆ ಹೋಗ್ಬೇಕು, ಈ ಪ್ರಾಂತಕ್ಕೆ ಹೋಗ್ಬೇಕು, ಆ ಪಟ್ಟಣಕ್ಕೆ ಹೋಗ್ಬೇಕು, ಆ ದೇಶಕ್ಕೆ ಹೋಗ್ಬೇಕೆಂಬ ಉದ್ದೇಶ ಮನೋಭಾವನೆ ನಿಮ್ದು ಇರ್ತದಾದ್ರೆ ದೇವರು ಏನು ಹೇಳತ್ತಾನ, ಏನು ಕೇಳ್ತಾನ ದೇವ್ರು ಒಂದ್ಸತಿ ನಾವು ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಾವು ಹೋಗ್ಬೇಕಾ ಅಥವಾ ಹೋಗ್ಬಾರ್ದು, ಆ ಪಟ್ಟಣಕ್ಕೆ ಹೋಗ್ಬೇಕು ಹೋಗ್ಬಾರ್ದು, ಅಥವಾ ಆ ಸ್ಥಳಕ್ಕೆ ನಾವು ಹೋಗ್ಬಾರ್ದು ಎಂಬುದಾಗಿ ಉದ್ದೇಶ ಮನೋಭಾವನ ನೀವು ಇಟ್ಟುಕೊಂಡು ಒಂದು ಪ್ರಾರ್ಥನೆ ಮಾಡಿ ನೀವು ಹೆಜ್ಜೆ ಇಡಬೇಕು ಪ್ರೇರೆ. ಪ್ರಾರ್ಥನೆ ಮಾಡದೆ ಎಂಥ ಒಂದು ಸ್ಥಳದಲ್ಲಿ ನೀ ಹೆಜ್ಜೆ ಇಡ್ತು, ಆ ಸ್ಥಳದಲ್ಲಿ ಹೋದಾಗ ನೀ ಹಾಳಾಗೋಯ್ತೀವಿ ಪ್ರೇರೆ. ಪ್ರಾರ್ಥನೆ ಪೂರ್ವಕವಾಗಿ ದೇವರು ಹೇಳಿರ್ತಕ್ಕಂಥದ್ದನ್ನು ಕೇಳಿ ತಿಳ್ಕೊಂಡು ನೀನು ಮುಂದೆ ಹೆಚ್ಚಿಡುವಾಗ ದೇವರಿನ ಹೆಜ್ಜೆ ಚಾಡಲಿ ಹೆಜ್ಜಿಟ್ಟು ನೀವು ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ನಿನ್ಗೆ ಯಾವುದು ಕೊರತೆ ಇರಲ್ಲ, ಯಾವುದು ಕಡಿಮೆ ಆಗಿರಲ್ಲ, ಯಾವುದು ಸಮಸ್ಯೆ ಶೋಧನೆ ನಿನ್ನ ಒಳಗೆ ಬರ್ಲಕ್ಕ ಚಾನ್ಸಸ್ ಇಲ್ಲ. ನಿನ್ನ ಕೈಲಿ ನೀನು ಮಾಡಿಕೊಂಡು ನೀನು ದೇವ್ರೆ ಎಂಬುದಾಗಿ ಮೊರೆಯಿಟ್ಟಾಗ ಏನು ಪ್ರಯೋಜನ ಹೇಳ್ರಿ? ನಿನ್ನ ಕೈಲಿ ಹಾಳು ಮಾಡಿಕೊಂಡು ನಿನಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ನೀನು ಹಾಳು ಮಾಡಿಕೊಂಡು ದೇವ್ರ ಮೇಲೆ ನೀ ದ್ವೇಷಿಸ್ತಂದ್ರೆ ನೀನೇ ಶಾಪ ಹೊಂದ್ಕೊಳ್ತೀವತ್ತು. ದೇವ್ರಿಗೆ ಏನಾಗ್ಲಕ್ಕೆ ಸಾಧ್ಯ ಇಲ್ಲ. ಕೆಲವರು ದೇವ್ರಿದ್ರ ನಮ್ಮ ಮನೆಯಾಗ ಹಿಂಗೈತಿತ್ತು, ದೇವ್ರಿದ್ರ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಿರ್ತಿತ್ತು, ದೇವ್ರಿದ್ರ ನನ್ನ ಬರ್ತಕ್ಕಂಥ ಧನ ಆಸ್ತಿ ಅಂತಸ್ತ ಯಾಕೆ ಕಳೆದೋಗ್ತಿತ್ತು ಎಂಬುದಾಗಿ ಉದ್ದೇಶ ಮನೋಭಾವನೆ ನಿಮ್ದಾಗಿರ್ತವೆ ಪ್ರೇರೆ. ಇಲ್ಲ ಸೋದರ ದೇವ್ರು ನಿಮ್ಮ ಒಳಗನ ನೀವು ದೇವ್ರಿಗೆ ಮೊರೆ ಇಡ್ರಿ, ನೀವು ಪ್ರಾರ್ಥನೆ ಮಾಡ್ರಿ.
ಇಸಾಕನು ದೇವ್ರ ಸನ್ನಿಧಿಯನ್ನು ಅನುಭವಿಸ್ಲತ್ತಾನ. ಇಸಾಕನು ದೇವ್ರ ಸನ್ನಿಧಿ ಹೋಗಿ ಮೊರೆಲತ್ತಾನ, ಅಯ್ಯ ನಾನು ಹೋಗ್ಬೇಕಾ ಇಲ್ಲ ಅಲ್ಲಿಗೆ. ಇಸಾಕನಿಗಲ್ಲತನ, ನಾನು ಹೇಳುವ ದೇಶಕ್ಕೆ ನೀನು ಹೋಗು. ಈ ಪಟ್ಟಣಕ್ಕೆ ಮಾತ್ರ ಹೋಗ್ಬೇಡ, ಅಲ್ಲಿ ಸಮೃದ್ಧಿ ಅಂತ ತಿಳ್ಕೊಳ್ಳುತ್ತಿದೆ, ಅಲ್ಲಿ ಉತ್ತಮ ವಿಮೆ ತಿಳ್ಕೊಳ್ಳುತ್ತಿದೆ, ಅಲ್ಲಿಗೆ ನೀನು ಹೋಗ್ಬೇಡ. ನಾನು ನಿನ್ನಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತಾ ನಾ ಹೇಳಿದ ದೇಶಕ್ಕೆ ನೀನು ಹೋಗೆಂಬುದಾಗ ಇಸಾಕನಿಗೆ ದೇವರು ಮಾತಾಡತಾನ. ಬೇರೆ ಇವತ್ತು ನನ್ನ ಸೋದರ ನಿನಗೆ ಕೂಡ ದೇವರು ಮಾತಾಡತಾನ. ಎಲ್ಲವನ್ನು ಕಳ್ಕೊಂಡಿದ್ದಿರ್ಬೋದು, ಎಲ್ಲವನ್ನು ಹಾಳು ಮಾಡಿಕೊಂಡಿರ್ಬೋದು, ಎಲ್ಲ ಪರಿಸ್ಥಿತಿಗಳಿಂದ ಹೀನವಾಗಿದ್ದಿರ್ಬೋದು. ದೇವರಲ್ಲಿ ಯಾಕೆ ನೀನು ಪ್ರಾರ್ಥನೆ ಮಾಡಬಾರ್ದು? ಯಾಕೆ ದೇವ್ರ ಸನ್ನಿಧಿ ನೀನು ಆಶ್ರಯಿಸಬಾರ್ದು? ಯಾಕೆ ದೇವ್ರ ಸನ್ನಿಧಿಯಲ್ಲಿ ಕಾಲ ಕಳಿಬಾರ್ದು? ಯಾಕೆ ನೀ ಕಾಲ ಕಳಿಬಾರ್ದು? ಲೋಕ ರೀತಿಯಾಗಿ ಲೋಕದ ಕಾರ್ಯಗಳಲ್ಲಿ ಕಾಲ ಕಳೆಯುವುದಕ್ಕಿಂತ ಮುಂಚಿತವಾಗಿ ದೇವರ ಸನ್ನಿಧಿಯನ್ನು ಆಶ್ರಯಿಸುವುದು ಉತ್ತಮ. ದೇವ್ರ ಸನ್ನಿಧಿಯಲ್ಲಿ ಆಶ್ರಯಿಸುವಾಗ ದೇವರು ನಿಮ್ಮನ್ನು ಸುರಕ್ಷಿತವಾಗಿರ್ತಾನೆ ಹೊರತು ದೇವರು ಹಾಳು ಮಾಡ್ತಕ್ಕಂಥನಲ್ಲ. ಪ್ರೇಯರೇ, ನೀವೆಲ್ಲ ಹಾಳು ಮಾಡಿಕೊಂಡು ನೀವೆಲ್ಲ ಕಳ್ಕೊಂಡು ದೇವ್ರೇ ಅಂತೇಳಿ ಹಿಂಸರು ದೇವರಿಗೆ ದೋಷಿಸಿರಂದ್ರೆ ಇನ್ನೂ ನೀವು ಕೆಳಗೆ ಬಿದ್ದುತ್ತಿರತ್ತು ಮ್ಯಾಲಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ಪ್ರೇಯರೇ, ಇವತ್ತಿನ ಜನ ಅನೇಕ ಯೌವನಸ್ಥರು ನಾವು ನೋಡ್ತೇವೆ ಸ್ಪಷ್ಟವಾಗಿ. ಅಲ್ಲಿ ಕುಂತು 4 ಜನ 5 ಜನ ಕುಂತು ಮೊಬೈಲ್ನಲ್ಲಿ ಆಟ ಆಡ್ತಕ್ಕಂಥರಾಗಿದ್ದೀರಿ. ಗಂಟೆ 2 ತಾಸು 3 ತಾಸು ಕುಂತಿನ ಸ್ಥಳದಲ್ಲಿ ಹೇಳ್ತಕ್ಕಂಥರಾಗಿಲ್ಲ. ನಿಮ್ಗೆ ಒಳ್ಳೆಯ ಸಿಗರೇಟ್ ಉಂಟದ, ಒಳ್ಳೆಯ ಚಹಾ ಉಂಟದ, ನೀವು ಬೇಡಿರ್ತಕ್ಕಂಥದ್ದು ಕೋರಿಕೆ ಆಸೆ ಏನೇನದ ನಾವು ಅಲ್ಲಿಗೆ ಉಂಟು ನಿಮಗೆಲ್ಲ ಬರುತ್ತು. ನೀವು ಇದು ಯಾಕೆ ನಾವು ಅನುಭವಿಸಬಾರ್ದು? ಇದರಿಂದ ನಾವು ಯಾಕೆ ಹೊರಗೆ ಬರಬೇಕೆಂಬುದಾಗಿ ಉದ್ದೇಶ ಅನುಭವನ ಯಾಕೆ ನಿಮ್ದಾಗಿರ್ಲತ್ತಿಲ್ಲ? ಇದು ಸರಿಯಾದದಲ್ಲ ಎಂಬುದಾಗಿ ನಿಮಗೆ ಗೊತ್ತದ. ಆಲ್ರೆಡಿ ಪಬ್ಜಿ ಆಡ್ತಕ್ಕಂಥದ್ದು ಸರಿಯಲ್ಲ ಎಂಬುದಾಗಿ ನಿಮಗೆ ಗೊತ್ತದ. ಜೂವ ಆಡ್ತಕ್ಕಂಥದ್ದು ನಿಮಗೆ ಸರಿಯಲ್ಲ ಎಂಬುದಾಗ ಗೊತ್ತದ. ಸಿಗರೇಟ್ ಸೇರ್ತಕ್ಕಂಥದ್ದು ನಿಮಗೆ ಸರಿಯಲ್ಲ ಎಂಬುದಾಗ ಗೊತ್ತದ. ಸರಿ ಕುಡಿತಕ್ಕಂಥದ್ದು ಸರಿಯಿಲ್ಲ ಎಂಬುದಾಗ ಗೊತ್ತದ. ಬೇರೆ ಸಂಪರ್ಕ ಮಾಡ್ತಕ್ಕಂಥದ್ದು ಸರಿಯಾದದ ಅಲ್ಲ ಎಂಬುದಾಗ ಕೂಡ ನಿಮ್ಗೆ ಗೊತ್ತದ. ಗೊತ್ತಿದ್ದರೂ ಕೂಡ ಅಂತ ಒಂದು ಸ್ಥಳ ಏನು ಮಾಡ್ತಾರೆ, 4 ಜನ 8 ಜನ ಯಾಕೋ ಹೆಂಡತಿ ಅಂತಾಳ, ನನ್ನ ಯಜಮಾನ ಇನ್ನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿಲ್ಲ. ಸಾಯಂಕಾಲ ಐತೆ, ಯಾಕೋ ಇನ್ನು ನನ್ನ ಯಜಮಾನ ಮನೆಗೆ ಬಂದಿಲ್ಲ. ತಾಯಿ ಅಂತ ನನ್ನ ಮಗ ಮನೆಗೆ ಬಂದಿಲ್ಲ. ತಂದೆ ಅಂತ ನನ್ನ ಮಗ ಯಾಕೋ ಮನೆಗೆ ಬಂದಿಲ್ಲ. ಆದರೆ ನೀವು ಆರಿಸಿಕೊಂಡಿರ್ತಕ್ಕಂಥ ಈ ಸ್ಥಳ ಯಾವುದು? ಯಾವ ಪ್ಲೇಸ್ ಅನ್ನು ನೀವು ಆರಿಸಿಕೊಂಡ್ರಿ? ಎಂತ ಸ್ಥಳವನ್ನು ಆರಿಸಿಕೊಂಡಿದ್ದೀರಿ? ಎಂತ ಸ್ಥಳದಲ್ಲಿ ಹೋಗಿ ನೀವೇನು ಸಂಪರ್ಕ ಮಾಡ್ತೀರಿ ಎಂಬುದಾಗಿ ನಿಮ್ಗೆ ಗೊತ್ತಾಗಿರ್ಬೇಕು. ಪ್ರೇ ಸ್ಪಷ್ಟವಾಗಿ ಒಂದು ಸರ್ತಿ ದೇವ್ರ ಕಡೆ ತಿರುಗ್ರಿ. ಒಂದು ಸರ್ತಿ ದೇವ್ರ ಕಡೆ ತಿರುಗಿ ನಿಮ್ಮ ಅನುಭವನೆ ನಿಮ್ಮ ಮನನೆತ್ತಿರುಗಳು ಎಂಬುದಾಗಿ ದೇವ್ರಿಗೆ ನೀವು ಒಪ್ಪಿಸಿಕೊಟ್ಟು ಒಂದು ಸರ್ತಿ ನೀವು ಪ್ರಾರ್ಥನೆ ಮಾಡ್ರಿ. ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರೇರೆ, ನಿಮ್ಮ ಸಂತತಿ ಆಶ್ರಯ ಹೊಂದಬೇಕಾ? ನಿಮ್ಮ ಕುಟುಂಬ ಆಶ್ರಯ ಹೊಂದಬೇಕಾ? ನೀವು ಉನ್ನತ ಸ್ಥಾನಮಾನಕ್ಕೆ ಬರಬೇಕಾ? ದೇವರಿಗೆ ನೀವು ಆಶ್ರಯಿಸ್ರಿ. ದೇವರಿಗೆ ನೀವು ಒಳಗಾಗ್ರಿ. ದೇವರಿಗೆ ಎಷ್ಟು ಜನ ಇವತ್ತು ನೀವು ಒಳಗಾಗಿರ್ತಿರೋ ಅಷ್ಟು ಜನ ಉನ್ನತ ಸ್ಥಾನಮಾನಕ್ಕೆ ಬರ್ತಿರ್ತೀರಿ. ದೇವರು ಇಸಾಕನಿಗೆ ನಾನು ಕೊಡ್ತಾ ಅಂತ ಹೇಳ್ತಾನೆ. ನಾ ಹೇಳಿದ ದೇಶಕ್ಕೆ ಹೋಗು, ಅಲ್ಲಿ ನೀನು ಪ್ರವಾಸಿಗಿರು, ನಾನು ನಿನ್ನ ಸಂಗಡ ಇದ್ದು ನಿನ್ನ ಪ್ರದೇಶದಲ್ಲಿದ್ದು ನೀ ಇದ್ದಂಥ ಸ್ಥಳದಿದ್ದು ನಿನಗೆ ಏನೇನು ಬೇಕೋ ಅದೆಲ್ಲ ನಾನು ನೀನು ಕೊಡ್ತಾ ಎಂಬುದಾಗಿ ಇಸಾಕನಿಗೆ ದೇವರು ಹೇಳ್ತಾನ. ಇವತ್ತು ನಿನ್ನೂ ಕೂಡ ಹೇಳ್ತಾನೆ ದೇವರು, ನಿನ್ಗೇನು ಬೇಕು ದೇವ್ರಿಗೆ ಕೇಳು. ನೀನು ಪಟ್ಟಂಥ ಪ್ರಯಾಸ ನಿಷ್ಫಲವಾಗ್ಲತ್ತದ. ನಿನ್ನ ಕೈ ಕೆಲಸದಲ್ಲಿ ಬರ್ಕತ್ ಸಮೃದ್ಧಿ ಇಲ್ಲ. ನೀ ಏನು ಮಾಡ್ಬೇಕೆಂಬ ಉದ್ದೇಶ ಇಟ್ಟಿದ್ದ ಒಂದಾಗ್ಲತ್ತದ. ಯಾಕೆ ನೀ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬಾರ್ದು? ಯಾಕೆ ದೇವ್ರ ಸನ್ನಿಧಿಯಲ್ಲಿ ಆಶ್ರಯಿಸಬಾರ್ದು? ಯಾಕೆ ಕರ್ತನ ಸನ್ನಿಧಿಯಲ್ಲಿ ನೀನು ಕುಂತು ಉಪವಾಸ ಅಥವಾ ವಿಜ್ಞಾಪನೆ ಮಾಡುತ್ತಾ ನಿನಗೆ ಬೇಕಾಗಿರ್ತಕ್ಕಂಥದ್ದು ಯಾಕೆ ನೀ ದೇವ್ರ ಸನ್ನಿಧಿಯಲ್ಲಿ ಕೇಳಬಾರ್ದು? ದೇವ್ರು ಹೇಳ್ತಾನ, ಬೇಡ್ರಿ ನಿಮ್ನ ಕೊಡ್ತಾ, ಹುಡುಕ್ರಿ ನಿಮ್ಗೆ ಸಿಗ್ತಾ, ತಟ್ಟಿ ನಿಮ್ಗೆ ತೆರೀತಾ ಅಂತ ಹೇಳ್ತಾನೆ. ಪ್ರೇರೆ, ಯಾವ ಹೇಳ್ತಾನ, ಬಾಗಿಲಲ್ಲಿ ನಿಂತು ನಾ ತಟ್ಟುತ್ತಾ ಇದ್ದಾನೆ, ಯಾವನಾದರ ಬಾಗಿಲನ್ನು ತೆರೆದರೆ ನಿಮ್ಮ ಜೊತೆ ಒಳಗಡೆ ಬಂದು ಆತನ ಊಟ ಮಾಡ್ಬೇಕೆಂಬ ಆಸೆ ಉಳ್ಳವನ. ಮನುಷ್ಯನ ಒಂದು ಹೋಲಿಕೆಯಾಗಿ ದೇವರು ಲೋಕಕ್ಕೆ ಬಂದ ಹೊರತು ಬರಬೇಕೆಂಬ ಉದ್ದೇಶದಿಂದ ದೇವರು ಬಂದಿಲ್ಲ. ನಿನ್ನೆ ನಾನು ರಕ್ಷಿಸಿ ಬಂದನು. ಪ್ರೇರೆ, ಇಸಾಕನು ಕೂಡ ಪರಿಸ್ಥಿತಿ ಬ್ಯಾಡಾದಾಗ ಇಸಾಕನಿಗೆ ದೇವರು ಸ್ಪಷ್ಟವಾಗಿ ಮಾತಾಡತಾನೆ. ಪ್ರೇರೆ, ಇಸಾಕನ ಸರಿಪಣತಾನ. ಇಸಾಕನ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಇಸಾಕನಿಗೆ ದೇವರು ಜ್ಞಾಪಕ ಮಾಡತಾನ. ಪ್ರೇರೆ, ಯಾಕ? ಅಬ್ರಾಹ್ಮ ನಿಮಿತ್ತವಾಗಿ, ತಂದೆ ನಿಮಿತ್ತವಾಗಿ ಆತನ ಜ್ಞಾಪಕ ಮಾಡತಾನ. ಇವತ್ತು ದೇವರು ನಿಮಗೆ ಸ್ಪಷ್ಟವಾಗಿ ಜ್ಞಾಪಕ ಮಾಡಿಕೊಂಡು, ಮಕ್ಕಳೇ ನೀವು ಹೇಗೆ ಇದ್ದೀರಿ, ನಿಮ್ಮ ಪರಿಸ್ಥಿತಿ ಏನದೆ ಎಂಬುದಾಗಿ ದೇವರು ನಿಮಗೆ ಜ್ಞಾಪಕ ಮಾಡತಾನೆ. ಬೇರೆ, ಇವತ್ತು ನೀವು ಎಂಥ ಸ್ಥಳದಲ್ಲಿದ್ದೀರಿ? ಯಾವ ಸ್ಥಳದಲ್ಲಿ ಕುಂತು ನೀನು ಏನು ಬೇಡ್ತಕ್ಕಂಥನಾಗಿದ್ದಿ? ಎಂಥ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೀರಿ? ನಿಮ್ಮ ಜೀವಿತ ಏನದ ಒಂದು ಸರ್ತಿ ನೀವು ಪರೀಕ್ಷಿಸ್ಕೊಡಿ. ದೇವರು ನಿಮ್ಗೆ ಸಮೃದ್ಧಿ ಕೊಟ್ಟನ. ಇಲ್ಲದಂಥವ್ರಿಗೆ ಅವ್ರಿಗೆ ಮೇಲಕ್ಕೆ ತರುವುದಕ್ಕೆ ನೀವು ಪ್ರಯತ್ನ ಪಡಿ. ಕಳ್ಕೊಂಡ ವ್ಯಕ್ತಿಗಳಿಗೆ ಸುಧಾರಿಸುವುದಕ್ಕಾಗಿ ನೀವು ಪ್ರಯತ್ನ ಪಡಿ. ಇದ್ದಂಥವ್ರು ಮುಚ್ಚಿಟ್ಕೊಂಡು ಕುಡ್ಲಕ್ಕೆ ಅವಕಾಶ ಇಲ್ಲ, ಅವು ನುಸಿ ಹಿಡ್ದೋಯ್ತವ. ನುಸಿ ಹಿಡ್ದೋಗಿರ್ತಕ್ಕಂಥದ್ದು ಯಾವುದು ಸೇವನೆ ಮಾಡ್ಲಕ್ಕ ಬರಲ್ಲ. ಪ್ರೇಯರೇ, ಒಂದು ಉದಾಹರಣೆ ಒಂದು ಮಾತಾಡ್ತೇನೆ ನಿಮ್ಗೆ. ಕಡ್ಡಿ ಸುಗ್ಗಿದಾಗ ಕಡ್ಡಿ ಫಸ್ಟ್ ಕ್ಲಾಸ್ ಮಾಡಿರಿ ಅನ್ಕೋರಿ, ಅವು ಹಸಿ ತೊಡಗು ಸ್ವಲ್ಪ ಇರ್ತಾವ, ಹಾಗೆ ಗಂಟು ಕಟ್ಟಿಕ್ಕಿರಿ, ಒಳಗೆ ಗಂಟು ಕಟ್ಟಿಕ್ಕಿರಿ. ಅವು ಬಿಚ್ಚಿನ ಒಳಕ್ಕೆ ಅವು ಹಿಟ್ಟಿಟ್ಟಾಗಿ ಅನ್ಕೋರಿ. ಏನು ತಿಂದಾಗ ಅವಕ್ಕ? ಹಲ್ಲೆಲೂಯಾ, ಏನು ತಿಂದೋಯ್ತವ? ನುಸಿನೋ ಪುಟ್ಟಿಯೋ ಹತ್ತಿ ಕಡ್ಡಿ ಒಳಗಿರ್ತಕ್ಕಂಥದ್ದು ಅಸಲಿ ಐಟಮ್ ಎಲ್ಲ ತಿಂದಾಗ್ತದೆ. ಪ್ರೇಯರ್ ತಿಂದಾಗ್ತದ. ಅದಕ್ಕೆ ವೇಸ್ಟ್ ಅನ್ಸಿಂದ ಎಲ್ಲ ಪೌಡ್ರಾಗಿ ಕೆಳಗೆ ಬಂದುಬಿಡ್ತದ. ಬ್ಯಾಳಿ ಹೊಡಿಬೇಕೆಂಬ ಉದ್ದೇಶ ಇಟ್ಕೊಂಡು ನೀವೇನು ಮಾಡ್ತೀರಿ? ಆವಾಗ ನೋಡ್ತಾ ಇರ್ತೀರಿ. ನೋಡೋಕ್ಕೆ
ಕಡ್ಡಿ ನೆನೆಕ್ತಿರಿ, ನೀರು ಹಾಕಿದ ತಕ್ಷಣ 70% ಎಲ್ಲ ಮ್ಯಾಕೆ ಬಂದಿರ್ತಾವೆ. ಮತ್ತು ಬ್ಯಾಳಿ ಮಾಡ್ಲಿಕ್ಕೆ ಉಪಯೋಗ ಆಯ್ತವ? ಉಪಯೋಗ ಅದೇನ್ರಿ? ಅದ್ರಾಗ ಉಪಯೋಗ ಆಯ್ತದ? ಉಪಯೋಗ ಆಗಲ್ಲ. ವೇಸ್ಟೇಜ್ ಇರ್ತಕ್ಕಂಥದ್ದು ತೆಗೆದು ನೀವು ಹೇಗೆ ಬಿಡಿಸ್ತಿರೋ, ಒಂದು ವೇಳೆ ನೀವು ವೇಸ್ಟೇಜ್ ಆದಾಗ ದೇವ್ರು ನಿಮಗೆ ಹೇಳಿ 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 ಸಾಕಾದಾಗ ನಿಮ್ಗೆ ಕೂಡ ದೇವ್ರು ಏನು ಮಾಡ್ತಾನೆ? ಈ ರೀತಿ ತೆಗೆದು ಪಕ್ಕದಲ್ಲಿ ಇಡ್ತಾನೆ. ಪ್ರೇರೆ, ನೀವು ಎಲ್ಲಿವರೆಗ ಶೋಧಿಸಲ್ಪಡಲ್ರಿ, ಎಲ್ಲಿವರೆಗ ನೀವು ಸರಿ ಆಗುವುದಕ್ಕಾಗ ನೀವು ಪ್ರಯಾಸ ಪಡಲ್ರಿ, ಅಲ್ಲಿವರೆಗ ದೇವರು ನಿಮ್ಮನ್ನು ಪಕ್ಕಕ್ಕೆ ಬಿಟ್ಟುಕೊಟ್ಟು ನಿಮ್ಗೆ ನೋಡ್ತಕ್ಕಂಥನಾಗಿರ್ತಾನೆ. ಯಾಕಂದರೆ ನೀವು ಸೈತನಿಗೆ ಬಾನಿಸವಾಗಿದ್ದು, ಸೈತನ ಅಧಿಕಾರವುಳ್ಳವರಾಗಿದ್ದು, ಕಾರ್ಯಗಳು ಮಾಡ್ತಕ್ಕಂಥರಾಗಿದ್ದು. ಎಲ್ಲಿವರೆಗ ಅದರಿಂದ ನೀವು ಹೊರಗೆ ಬರಲಿ, ಅಲ್ಲಿವರೆಗ ದೇವ್ರು ನಿಮ್ಗೆ ಪಕ್ಕಕ್ಕೆ ಇಡ್ತಾನೆ ಪ್ರೇರೆ. ಆದರೆ ಸೈತನನ್ನು ಕೂಡ ಪರ್ಮಿಷನ್ ಕೊಟ್ಟಿರ್ತಕ್ಕಂಥನು ದೇವರೇ. ಸೈತನಿಗೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ದೇವರೇ. ಇವತ್ತು ಅನೇಕ ಜನರು ಇಂಥ ಒಂದು ಹೀನವಾಗಿ ಸ್ಥಿತಿಯಲ್ಲಿ ಬಿದ್ದೋಗಿ ನಾನು ವಿಧವ ಕಷ್ಟಗಳು ಅನುಭವಿಸುತ್ತಾ ದೇವ್ರ ಮೇಲೆ ಉಲ್ಟಾ ನೀವು ದೋಷಿಸ್ತೀರಿ. ಸರಿಯಾಗುವುದಕ್ಕೆ ನೀವು ಪ್ರಯಾಸ ಪಡ್ರಿ, ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ರಿ. ಸರಿಪಡಿಸ್ಕೊಂಡಿದ್ರೆ ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ, ಸರಿಯಾಗಿಲ್ಲ ಅಂದ್ರೆ ಉನ್ನತ ಸ್ಥಾನಮಾನಕ್ಕೆ ನೀವು ಬರಲ್ರಿ ಪ್ರಿಯರೇ. ನಿಮ್ಗೆ ಗೊತ್ತು, ಒಂದು ಮಾತು ಹೇಳ್ತೀನಿ ನಿಮ್ಗೆ, ನೀವು ಕೇವಲ ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗೆ ನಿಮ್ಮ ಭೂಲೋಕದಲ್ಲಿ ಎಷ್ಟು ಆಸ್ತಿ ಐಶ್ವರ್ಯ ಧನ ಬೇಕೋ ನಿಮಗೆ ದೇವರು ಅವಾಜೆ ಕೊಟ್ಟನು ಪ್ರಿಯರೇ. ಎಲ್ಲರಿಗೆ ಸರಿ ಸಮಾನ ಮಾಡ್ಯಾನ ದೇವ್ರು. ಎಲ್ಲ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ಉಂಟು ಮಾಡಿ ಉತ್ಪತ್ತಿ ಮಾಡಿ ಎಲ್ಲರಿಗೆ ಸರಿ ಸಮಾನ ಮಾಡ್ಯಾನ ಪ್ರಿಯರೇ. ಸರಿ ಸಮಾನಾಗ ನಿಲ್ಲಿಸ್ಯಾನ ಎಲ್ಲರಿಗೆ, ಇಲ್ಲಂತಿಲ್ಲ. ಇಟ್ಟುಕೊಂಡವರು ಇವತ್ತು ನೀವು ಉನ್ನತ ಸ್ಥಾನ ಹಾಕಿದ್ರಿ, ಕಳ್ಕೊಂಡವರು ಇವತ್ತು ನೀವು ಉನ್ನತ ಸ್ಥಾನಮಾನಕ್ಕಿಲ್ಲ ಪ್ರಿಯರೇ. ನೀವು ಇಟ್ಕೊಳ್ತಕ್ಕಂಥ ಉತ್ತಮ, ಕಳ್ಕೊಳ್ಬಾರ್ದು, ಇಟ್ಕೊಳ್ತಕ್ಕಂಥ ಉತ್ತಮ. ನೀವು ಸಂಪಾದನೆ ಮಾಡಿ ಸಂಪಾದನೆ 4 ರೂಪಾಯಿ ಪಕ್ಕಗಿಡ್ತಕ್ಕಂಥದ್ದು ಉತ್ತಮ. ಅದು ಎಷ್ಟು ನೀವು ಕೂಡಿಸಿಡ್ತಿರಲ್ಲ ಅಷ್ಟು ಅದ್ಭುತವಾಗಿ ನಿಮ್ಮ ಜೀವನ ಇರ್ತಿರುತ್ತೆ. ನೀವು ಹಾಳಾಗ್ಲಕ್ಕೆ ಅವಕಾಶ ಅನಿಸಿಲ್ಲ. ಸೋದರಿ ಸೋದರಿ ಗೊತ್ತು, ಇನ್ನಲ್ಲಿ ನೋಡ್ತೇವೆ ಇಸಾಕನಿಗೆ ದೇವ್ರು ಮಾತಾಡತಾನ, ಇವತ್ತು ನಿನಗೂ ಕೂಡ ಮಾತಾಡತಾನ. ಏನು ಹೇಳ್ತಾನೆ ಸ್ಪಷ್ಟವಾಗಿ? ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳೆಲ್ಲ ಕೊಡುವೇನು ಹೇಳತಾನ ಪ್ರೇರೆ. ನಿನಗೂ ನಿನ್ನ ಸಂತತಿಗೆ ಪ್ರದೇಶಗಳು ಕೊಡ್ತಲ್ಲ ತನ್ನ ಪ್ರೇರೆ. ಇವತ್ತು ನೀವು ಯಾವ ವಿಷಯವಾಗಿ ಚಿಂತಿಸ್ತೀರಿ, ನಿಮ್ಮ ಚಿಂತೆ ಭಾರ ಆಲೋಚನೆ ದೇವರು ಸಫಲತೆ ಕೊಡ್ಲಕ್ಕ ಒಂದು ಅವಕಾಶ ಇದೆ. ಈ ದಿನ ನೀನು ಒಂದು ವೇಳೆ ದೇವರ ಅನುಸಾರವಾಗಿ ನೀನು ನಡೆಯೋದ್ರೆ ದೇವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡ್ತಾನೆ ಪ್ರೇರೆ. ಅದಕ್ಕೆ ಇದೆ ಆದಿಕಾಂಡ 26ನೇ ಅಧ್ಯಾಯ 4 ಒಂದ್ಸತಿ ಓದ್ರಿ. ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನೇಮ ವಿಧಿಗಳನ್ನು ಕೈಕೊಂಡು ನಡೆದುದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಹಲ್ಲೆಲೂಯಾ. ಒಂದು ಸ್ವಲ್ಪ ಚಪ್ಪಾಳೆ ದೇವರಿಗೆ ಮಹಿಮೆ ಆಗಲಿ. ಯಾರ ಮುಖಾಂತರ ಅಂತ? ನಿನ್ನ ಮುಖಾಂತರನೇ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೆ ಆಶೀರ್ವಾದ ನಾನು ಮಾಡ್ತಂತ ಹೇಳ್ತಾನೆ ಪ್ರೇರೆ. ಯಾರ ಮುಖಾಂತರ? ನಿಮ್ಮ ಪಕ್ಕದ್ರಿಗೆ ಹೇಳ್ರಿ. ಇವಾಗ ನಿಮ್ಮ ಪಕ್ಕದ್ರಿಗೆ ಹೇಳ್ರಿ ನನಗೆ ನೋಡ್ಬೇಡ್ರಿ. ಫಸ್ಟ್ ನಿಮ್ಮ ಪಕ್ಕದವ್ರಿಗೆ ನೋಡಿ ಹೇಳ್ರಿ, ಅವ್ರಿಗೆ ಹೇಳ್ರಮ್ಮ, ಹೇಳ್ರಿ. ನನ್ನ ನೋಡ್ಬೇಡ್ರಿ, ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಕೈ ಮಾಡಿ ಹೇಳ್ರಿ. ಆ ಕೇಳೋಂಥವ್ರು ನಿಮ್ಮ ಪೆನ್ ಇರ್ತಲ್ಲ ಟಚ್ ಆಗಿದ್ದಾರೆ ಚೂಚರಿ, ಪಾಪ ಇದ್ರ ಪೆನ್ ಇದ್ದಾರೆ ಪುರುಷ, ನೀವು ಒಬ್ಬರು ಚೂಚರಿ ಹೇಳ್ರಿ, ಪಕ್ಕದ್ರಿಗೆ ಹೇಳ್ರಿ. ಯಾರ ಮುಖಾಂತರ? ಅಮ್ಮ ನೀವು ಹೇಳಿದಿರಂದ್ರೆ ಅವ್ರಿಗೆ ಆಶೀರ್ವಾದ ಆಯ್ತದ, ಅವ್ರು ನಿಮಗೆ ಹೇಳ್ತಾರ, ನಿಮಗೆ ಆಶೀರ್ವಾದ ಆಯ್ತದ. ಅದು ನಮ್ಮಮ್ಮ ಅರ್ಥ ಆಗ್ಲತ್ತದ? ಇವಾಗ ಹೇಳ್ರಿ. ನಿನ್ನ ಮುಖಾಂತರ ಎಲ್ಲ ಜನಗಳಿಗೆ ಆಶೀರ್ವಾದ ಆಗುವುದು ಅಂದನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಜನರಿಗೆ ಆಶೀರ್ವಾದ ಆಗಬೇಕು ಹೊರತು ಶಾಪ ಬರ್ಲಕ್ಕೆ ಸಾಧ್ಯ ಇಲ್ಲ. ಈಗ ಇವತ್ತು ಚರ್ಚಿನಲ್ಲಿ ಮುಂಜಾನೆ ನಾಳೆಗೆ ಹೋಗಿ ಮನೆಗೆ ಹುಡುಗ್ಲತ್ತೀರ ಅನ್ಕೋರಿ, ಹೊರಗೆ ಬಂದು ನಿಮ್ಮ ಪಕ್ಕದವ್ರು ಸರಿ ನಿಮ್ಗೆ ಜಗಳ ಕಿರಿಕಿರಿ ಆಗಿರ್ತದೆ. ಅವ್ರ ಮುಖ ನೋಡಿದ್ರೆ ಹೇಗೆ ಅನ್ಸ್ತದೆ ನಿಮ್ಗೆ? ಹಾಗಬೇಕು, ಹಿಂಗೆ ಮಾಡ್ಬೇಕಾ? ಹೆಂಗೆ ಮಾಡಬೇಕು? ಸಂತೋಷ ಹೇಳೋದು, ಅಮ್ಮ ನಿನಗೆ ಆಶೀರ್ವಾದ ಆಗಲ್ಲ ಅನ್ಬೇಕಾ? ಅನ್ಲೇಬೇಕು. ಇವತ್ತು ನೀವು ಆಶೀರ್ವಾದ ಪಡ್ಕೊಳ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು ವಿಷಯದಾಗ ಹಿಂಗೆ ನೀ ಇದ್ದೆ ಅಂದ್ರೆ ಆಶೀರ್ವಾದ ಆಗಲ್ಲ. ನೀವು ಪಡ್ಕೊಂಡಿರ್ತಕ್ಕಂಥ ಆಶೀರ್ವಾದ ಕಳ್ಕೊತೀನಿ.
ಮೊದಲನೇದು ನಿನ್ನ ಪಕ್ಕ ಮನೆಯವ್ರ ಜೊತೆ, ನಿನ್ನ ಸುತ್ತಮುತ್ತ ಇರ್ತಕ್ಕಂಥ ಪ್ರಜೆಗಳ ಜನಗಳ ಜೊತೆ ನೀನು ಸಮೃದ್ಧಿಯಿಂದ ಸಂತೋಷವುಳ್ಳವರ ಜೀವನ ಮಾಡಬೇಕು. ನಿನ್ನ ಒಳಗೆ ಯಾವ ಕಲ್ಮಶ ಇಲ್ಲದೆ, ನಿನ್ನ ಒಳಗೆ ಯಾವ ನಿರ್ಭಯವಿಲ್ಲದೆ, ನಿನ್ನ ಒಳಗೆ ಯಾವ ಒಂದು ಅಪಾಯ ಇಲ್ಲದಂಥ ವ್ಯಕ್ತಿಗಳಾಗಿ ನೀವಿದ್ದು ನಿಮ್ಮ ಪಕ್ಕದ ಮನೆಯವರಿಂದ ನೀವು ಸಮೃದ್ಧಿ ಉಳ್ಳವರಾಗಿರ್ಬೇಕು ಪ್ರೇರಿ. ನಿಮ್ಗೆ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಿರ್ಬೋದು, ನಿಮ್ಗೆ ಅಸಮಾಧಾನ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಿರ್ಬೋದು, ಸಮಾಧಾನದಿಂದ ಇರ್ಲಕ್ಕೆ ನೀವು ಪ್ರಯತ್ನ ಪಡಬೇಕು. ಯಾಕಂದರೆ ನಿನ್ನ ಮೂಲಕ ಇನ್ನೊಬ್ಬರಿಗೆ ಆಶೀರ್ವಾದ ಆಗಬೇಕಾದ್ರೆ ಮೊದಲನೇದು ಆಶೀರ್ವಾದ ನಿನ್ನ ತಲೆ ಮೇಲೆ ಇರಬೇಕು ಪ್ರೇರಿ. ನಿನ್ನ ತಲೆ ಮೇಲೆ ಯಾವಾಗ ಆಶೀರ್ವಾದ ಇರ್ತದೋ ಅವಾಗ ನೀನು ನೋಡಿ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಅವಕಾಶ ಇದೆ. ನಿನ್ನಂತೆ ಇನ್ನೊಬ್ಬರು ಮಾರ್ಪಡ್ಲಿಕ್ಕೆ ಅವಕಾಶ ಇದೆ. ನೀನೇ ಮಾರ್ಪಟ್ಟಿಲ್ಲ, ಇನ್ನೊಬ್ಬರಿಗೆ ನಿನ್ನ ಮಾರ್ಪಡಿಸ ಎಂಬುದಾಗಿ ನೀನು ಹುಡುಕ್ತಿ ಅಂದ್ರೆ ಮೊದಲನೇದು ಹಾಳೈತಕ್ಕಂಥದ್ದು ನೀನೇ. ಹಲ್ಲೆಲೂಯಾ. ಮೊದಲನೇ ನಾಶವಾಯ್ತಕ್ಕಂಥದ್ದು ನೀನೇ. ನಿನ್ನ ಮುಖಾಂತರ ನಿನ್ನ ಸಂತತಿ ಎಲ್ಲ ಆಶೀರ್ವಾದ ಆಗಬೇಕು. ಭೂಲೋಕದಾಗಿರ್ತಕ್ಕಂಥ ಎಲ್ಲ ಜನರಿಗೆ ಆಶೀರ್ವಾದ ಆಗಬೇಕಾದ್ರೆ ಮೊದಲನೇದು ದೇವ್ರು ಏನು ಹೇಳುತ್ತಾನೋ ಅದು ನೀನು ಕೇಳಬೇಕು. ದೇವ್ರು ನಿನಗೆ ಏನು ಹೇಳ್ತಾನ ಆ ಮಾತನ್ನು ಕೇಳಿ ಆ ಮಾತು ಗ್ರಹಿಸಿಕೊಂಡು ನಿನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರತಿದಿನ ಆ ಮಾತಿನ ಅನುಸಾರವಾಗಿ ನೀನು ಜ್ಞಾಪಕ ಮಾಡುತ್ತಾ ನೀನು ನಡೀತಕ್ಕಂಥನಾಗಿರ್ತಿ ಅಂದ್ರೆ ನೀನು ಉನ್ನತ ಸ್ಥಾನಕ್ಕೆ ಬೆಳೀತಿ, ನೀನು ಅಭಿವೃದ್ಧಿವಂತೆ. ನೀನು ಕೆಳಗೆ ಬರ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ದೇವರು ಹೇಳಿದಂಥದ್ದು ನೀನು ಮಾಡಿದಾಗ ಮಾತ್ರನೇ ನೀನು ಬಲವಂತಿ ಪ್ರೇರೆ. ದೇವ್ರು ಹೇಳಿದ ಗೊತ್ತು, ನಾವು ಅನೇಕ ಜನರು ಮಾಡ್ತಕ್ಕಂಥರಾಗಿಲ್ಲ. ದೇವ್ರು ನಿಮ್ಮನ್ನು ತಿಳಿಸ್ಲತನ ನೀವು ಮಾಡ್ತಕ್ಕಂಥರಾಗಿಲ್ಲ ಪ್ರೇರೆ. ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ಹೆಚ್ಚಿಗೆ ಬರಲ್ಲ. ಒಂದೆರಡು ಶಬ್ದ ಪ್ರಾರ್ಥನೆ ಮಾಡ್ದ ಆಮೇಲಿಂದ ಮತ್ತೆ ತಿರುಗಿ ಮತ್ತೆ ಬೆಳಗ್ಗೆ ಆಗೋಯ್ತು ಹೊರತು ಅಲ್ಲಿ ಏನು ಕಾಣಿಸಲ್ಲ ಪ್ರೇರೆ. ಮತ್ತು ನೆನಪು ಬರ್ತದೆ. ಯಾವಾಗ ನೆನಪು ಬರ್ತಂದ್ರೆ ರಾತ್ರಿ ಬಂದು ಸಹಿತ ನಿಮಗೆ ಶೋಧಿಸ್ಲತ್ತು, ಜಗಳ ಆಳತ್ತು, ಕೈ ಹಿಡಿತು, ಕಾಲು ಹಿಡಿಲತ್ತು, ಕೂಸು ಕಿರಿಕಿರಿ ಮಾಡತ್ತು, ಗಂಡು ಶರಿಕೊಂಡು ಬಂದು ಹೊಸ ಮಾಡತ್ತನಂದ್ರೆ ಮನೆಯಾಗಿರ್ತಕ್ಕಂಥದ್ದು ಎಲ್ಲ ಸಾಮಾನಿಗೆ ಮನೆಯೆಲ್ಲ ದನ ಬೀಳತ್ತವ. ಮ್ಯಾಲೆ ತಗಡದ ಮೇಲೆ ದನ ಓಡಿನಪ್ಲೆ ಶಬ್ದ ಉಂಟದ, ಛತ್ತಿನ ಮನೆದ ಕಡೆಗೆ ದಗಲತ್ತದ ಅಂದಾಗ ಮತ್ತೆ ನೆಂಬ ಬರ್ತಾವ. ಆ ದೇವ್ರ ನೆಂಬ ಬರ್ತಾನ ಅವಾಗ. ಅರೆ ಈಗ ನಾ ಪ್ರಾರ್ಥನೆ ಮಾಡ್ಬೇಕು. ಈಗಿಲ್ಲ, ನೀನು ಮಲಗಿದಕ್ಕಿಂತ ಮುಂಚಿತವಾಗಿ ಕರ್ತನನ್ನು ಆಶ್ರಯಿಸಿ ನೀ ಪ್ರಾರ್ಥನೆ ಪೂರ್ವಕವಾಗಿದ್ದು ನೀ ಮಲಗಿದೆ ಅಂದ್ರೆ ಉದಯ ಕಾಲದಲ್ಲಿ ಸುಖವಾಗಿ ನೀನು ಎಚ್ಚರಿಕೆ ಆಯ್ತದ. ರಾತ್ರಿ ನಿದ್ರೆ ಸಮೃದ್ಧವಾಯ್ತದ. ಉದಯ ಕಾಲ ಎಚ್ಚರಗೊಳ್ತಿ. ನಿನಗೆ ಯಾವ ಕೊರತೆ ಕುಂದು ಸಮಸ್ಯೆ ಇರ್ಲಕ್ಕೆ ಅವಕಾಶ ಚಾನ್ಸಸ್ ನಿನಗ ಇರಲ್ಲ. ಅದಕ್ಕೆ ದೇವರು ಏನು ಆಜ್ಞೆಗಳನ್ನು ಹೇಳ್ತಾನೋ, ದೇವರು ಹೇಳಿದ ಹಾಗೆ ನೀ ನಡಿಬೇಕು, ನೀ ನುಡಿಬೇಕು, ನೀ ಇರಬೇಕು. ಇದ್ದಾಗ ದೇವ್ರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಇಸಾಕನು ದೇವ್ರ ಮಾತು ಕೇಳ್ಯಾನ. ದೇವ್ರಿಗೆ ಒಳಗಾಗಿದ್ದಾನೆ ಇಸಾಕ. ತಂದೆ ಎಷ್ಟು ಆಸ್ತಿ ಕೊಡ್ಬೇಕು ಇಸಾಕನಿಗೆ ಆಸ್ತಿ ಕೊಟ್ಟನ. ಇಸಾಕನ ಕಾಲದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಕಾನಾನ್ ದೇಶದಲ್ಲಿ ಬರಗಾಲ ಬಂದಾಗ ಇಸಾಕನು ಗೆರಾರಿಗೆ ಹೋಗ್ಯಾನ ಅಭಿಮೇಲಕ ಬಲಕ್ಕೆ. ಅಲ್ಲಿಂದ ಹಿಡಿದು ಐಗುಪ್ತ ಪಟ್ಟಣಕ್ಕೆ ಹೋಗ್ಬೇಕಂತ ಹೇಳ್ತಾನೆ. ಆದರೆ ದೇವರು ಅವನಿಗೆ ಹೋಗ್ಕೊಳ್ಳತ್ತಿಲ್ಲ ಪ್ರೇರೆ. ಮಗನೇ ನೀ ಬೇಡ, ನಾನು ಹೇಳಿದ ಪ್ರದೇಶಕ್ಕೆ ಹೋಗು, ನಾನು ನಿನ್ನಲ್ಲಿ ಇದ್ದು ನಿನ್ನನ್ನು ನಾನು ಅಭಿವೃದ್ಧಿ ಪಡಿಸ್ತಾ ಅಂತ ಹೇಳ್ತಾನೆ ಪ್ರೇರೆ. ಅದಕ್ಕೆ ಇದೇ ಒಂದು ಆದಿಕಾಂಡ 26ನೇ ಅಧ್ಯಾಯ 12, 13, 14 ವಚನ ಓದ್ರಿ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳು ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚು ಪಟ್ಟರು ಎಂಬುದನ್ನು ನೋಡ್ತೇವೆ ಪ್ರೇರೆ. ಇವತ್ತು ನೀನು ಉನ್ನತ ಸ್ಥಾನಮಾನಕ ಹೋದಾಗ, ದೇವರ ಅನುಸಾರವಾಗಿ ನೀನು ಬೆಳೆದಿರುವಾಗ, ನಿನ್ನ ಬಳಿ ಆಸ್ತಿ ಐಶ್ವರ್ಯ ಧನ ಧಾನ್ಯಗಳು ದೌಶ್ಯಗಳು ಬೆಳ್ಳಿ ಬಂಗಾರ ವಸ್ತ್ರ ವೈಡರ್ಯಗಳು ಜನಾಂಗಗಳು ನಿನ್ನನ್ನು ಹಿಂಬಾಲಿಸುವಾಗ, ನಿನ್ನಲ್ಲಿ ಇರುವಾಗ ಅನೇಕ ಜನರು ಹೊಟ್ಟೆ ಕಿಚ್ಚು 100% ಪಡ್ತಾರೆ ಪ್ರೇರಿಲ್ಲಂತಿಲ್ಲ. ನಿನ್ನ ಒಂದು ಏರಿಕೆ ನಿನ್ನವರ ಒಳಗೆ ಸೇರಿಸಲಾದಂಥ ಒಂದು ಸ್ಥಿತಿಗೆ ಬಂದಿರ್ತದಿಲ್ಲ ಅಂತಿಲ್ಲ. ಇಸಾಕನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ಯಾನ. ಇಸಾಕ ಹೇಳನ್ ದೇವ್ರು, ನಾ ಹೇಳಿದ ಪ್ರದೇಶದಲ್ಲಿ ನೀನು ಹೋಗು, ನಾನು ನಿನ್ನಲ್ಲಿ ಇದ್ದು ನಾನು ನಿನ್ನ ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ಇಸಾಕನಿಗೆ ದೇವರು ಹೇಳೇನ. ಇಸಾಕನು ಕೇಳೇನ. ದೇವರು ಹಾಗೆ ಹೇಳಿದ ಮಾತನ್ನು ಕೇಳಿ ಇಸಾಕನು ಬಂದನ. ಹೊಲದಲ್ಲಿ ಬೆಳೆಯನ್ನು ಬಿತ್ತೇನು ಪ್ರೇರೆ. ಸ್ಪಷ್ಟವಾಗಿ ಅದೇ ವರ್ಷದಲ್ಲಿ 100ರಷ್ಟು ಫಲವನ್ನು ಇಸಾಕನು ಹೊಂದನ ಪ್ರೇರೆ. ಇವತ್ತು ನೀನು ಯಾಕೆ 100ರಷ್ಟು ಹೊಂದಲತ್ತಿಲ್ಲ? ಇವತ್ತು ತಿಂಗಳಿಗೆ 5,000 ಸಂಪಾದನೆ ಮಾಡ್ತೇನೋ, 10,000 ಸಂಪಾದನೆ ಮಾಡ್ತಿದ್ದೇನೋ, 20,000, 30,000, 40,000 ಸಂಪಾದನೆ ಮಾಡ್ತೇವೆ, ಲಕ್ಷ ಸಂಪಾದನೆ ಮಾಡ್ತೇನೋ.
ಮತ್ತೆ ಬಿಗೋದು ನಿನ್ನ ಮನೆಯಲ್ಲಿ ಬರ್ಕತ್ತಿಲ್ಲ, ಸಮೃದ್ಧಿ ಇಲ್ಲ, ನಿನ್ನ ಧನ ಆಸ್ತಿ ನಿನ್ನ ಕೈಯಲ್ಲಿ ನಿಂದಿರ್ಲತ್ತಿಲ್ಲ. ಯಾಕ? ದೇವರ ಮಾತನ್ನು ನೀನು ಕೇಳ್ತಕ್ಕಂತನಾಗಿಲ್ಲ. ಒಂದು ಕುಟುಂಬದಲ್ಲಿ 3 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತದೆ ಮಂತ್ಲಿ. ಎಷ್ಟು? 3 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತದೆ ಪ್ರೇರೆ. 3 ಲಕ್ಷ ಸ್ಯಾಲರಿ ಬರ್ತದ. ಮತ್ತು ತಿಂಗಳ ಅಂಬಳಕೆ 20-30 ಸಾವಿರ ರೂಪಾಯಿ ಸಾಲ ಮಾಡ್ತಾರಂತ ಪ್ರೇರೆ. 3 ಲಕ್ಷ ಸ್ಯಾಲರಿ ಎತ್ತೋಯ್ತು. ಮನೆಗೆ ತಂದೆ ಕಮಸಾವ್, ತಾಯಿ ಕಮಸ, ಹೆಂಡತಿ ಕಮಸಾಕಿ, ಇವನು ಕಮಸಾವ್, 4 ಜನರ ಮನೆ ಕಮಸೋರು. ಮಂತ್ಲಿ 3 ಲಕ್ಷ ಸ್ಯಾಲರಿ. ಮನೇಲಿ ಬರ್ಕತ್ತಿಲ್ಲ. ಯಾಕೆ ಬರ್ಕತ್ತಿಲ್ಲ? ಯಾಕೆ ಬರ್ಕತ್ತಿಲ್ಲ ಅಂತೀರಿ ಹೇಳ್ತೀರಿ? ಯಾಕೆ ಅವ್ರಿಗೆ ಬರ್ಕತ್ತಿಲ್ಲ? ನೀವು ಯಾರು ಹೇಳ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಬರ್ಕತ್ತಿಲ್ಲ ಅಂದ್ರೆ ಭಾನುವಾರ ಆರಾಧನೆಗೆ ಅವ್ರು ಹೋಗ್ತಕ್ಕಂಥವ್ರು ಇಲ್ಲೇ ಇಲ್ಲ. ಒಂದು. ಎರಡನೇದು, ದೇವ್ರು ನಮಗೆ ಧನ ಆಸ್ತಿ ಐಶ್ವರ್ಯ ಎಲ್ಲ ಕೊಟ್ಟನ, ನಮ್ಮಲ್ಲಿ ಎಲ್ಲನೇ ಅದ ಅಂತ ತಿಳ್ಕೊಂಡು ಅವ್ರೇನು ಮಾಡ್ತಾರೆ? ಗರ್ವ ಅಹಂಕಾರದಿಂದ ಓಡಾಡ್ತಕ್ಕಂಥವ್ರಾಗಿರ್ತಾರೆ. ಅವ್ರ ಬಲ್ಲಿ ಕಾರ್ ತಗೋರಿ, ಅವ್ರ ಬಲ್ಲಿ ಬೆಳ್ಳಿ ಬಂಗಾರ ತಗೋರಿ. ಎಲ್ಲರ ಫಂಕ್ಷನ್ದಾಗ ಹೋದ್ರು ಕೂಡ ಅವ್ರ ಕೊಳ್ಳ ಕಂಪ್ಲೀಟ್ಲಿ ಬಂಗಾರ ಇರ್ತವೆ. ಅವ್ರ ಕೈದಾಗ ಗೋಲ್ಡು, ಈ ಕೈದಾಗ ಗೋಲ್ಡ್, ಈ ಕೈದಾಗ ಗೋಲ್ಡ್ ಇರ್ತವೆ. ಬ್ರಾಸ್ಲೆಟ್ ಹಾಕೊಂಡು, ಕಾಸ್ಟ್ಲಿ ಗ್ಲಾಸ್, ಒಂದು 2,000-3,000 ರೂಪಾಯಿ ಗ್ಲಾಸ್ ಹಾಕೊಂಡು ಅವ್ರೇನು ಮಾಡ್ತಾರೆ? ಓಡಾಡ್ತಕ್ಕಂಥವ್ರಾಗಿರ್ತಾರೆ. ಆದರೆ ದೇವರು ಕೊಟ್ಟಿರ್ತಕ್ಕಂಥ ಧನ ಅವರು ವೆಚ್ಚವಾಗಿ ಬಳಸ್ಲತ್ತಾರ. ಒಂದು. ಎರಡನೇದು, ದೇವರಿಗೆ ಅವಕಾಶ ಕೊಡತ್ತಿಲ್ಲ. ಸಭೆ ಅಂದ್ರೆ ಅವಕಾಶ ಇಲ್ಲ ಅವರಿಗೆ, ಸೇವೆ ಅಂದ್ರೆ ಅವಕಾಶ ಇಲ್ಲ ಅವರಿಗೆ. ದೇವರು ಅಭಿವೃದ್ಧಿ ಪಡಿಸಿದಾಗ ದೇವರನ್ನು ಮರ್ತು ಹೋಗ್ಯಾರ. ದೇವರನ್ನು ಮರ್ತು ಹೋಗಿ ಇವತ್ತು ಅನೇಕ ಒಂದು 3 ಲಕ್ಷ ರೂಪಾಯಿ ಸ್ಯಾಲರಿ ಬಂದ್ರು ಕೂಡ ಬರ್ಕತ್ತಿಲ್ಲ. ಮಂತ್ಲಿ ಬಂದ ತಕ್ಷಣ 30,000-50,000 ರೂಪಾಯಿ ಸಾಲ ಮಾಡತ್ತಾರ. ಯಾಕ? ಇದ್ದನ್ನೆಲ್ಲ ಹಾಳಾಗ್ಲತ್ತ ಪ್ರೇರಬಲ್ಲ. ಅವ್ರು ಹಾಳು ಮಾಡ್ಕೊಳತ್ತಾರ ಕೈಲಿ. ಯಾರು ದೇವರನ್ನು ಆಶ್ರಯಿಸ್ತಾರೋ ಆ ವ್ಯಕ್ತಿ ಅಭಿವೃದ್ಧಿ ಹೊಂತಾನ ಪ್ರೇರೆ. ಇಸಾಕನು ದೇವರನ್ನು ಆಶ್ರಯಿಸ್ಲತ್ತಾನ. ಇಸಾಕನು ದೇವ್ರ ಮಾತನ್ನು ಕೇಳಾನ. ಇಸಾಕನು ದೇವ್ರ ಮಾತು ಕೇಳಿದಾಗ ಒಂದೇ ವರ್ಷದಲ್ಲಿ ಅಭಿವೃದ್ಧಿ ಹೊಂದಾನ ಪ್ರೇರತಾನ. ಹೆಚ್ಚಿಗೆ ಸಮಯ ಇಸಾಕ್ ತಗೊಂಡಿಲ್ಲ. ಇಸಾಕಕ್ಕೆ ದೇವ್ರು ಹೆಚ್ಚಿಗೆ ಅವಕಾಶ ಕೊಟ್ಟಿಲ್ಲ. ಒಂದೇ ವರ್ಷದಲ್ಲಿ ಇಸಾಕನು ಇಷ್ಟು ಅಭಿವೃದ್ಧಿ ಹೊಂದನ, ಅಷ್ಟು ಅಭಿವೃದ್ಧಿ ಹೊಂದನ. ಅವನು ಐಶ್ವರ್ಯ ದಿನೇ 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 ಹೆಚ್ಚಾಯ್ತಾ ಬಂದೊರತು ಅವನ ಐಶ್ವರ್ಯ ಕಡಿಮೆ ಆಗಿಲ್ಲ ಪ್ರೇರೆ. ಅವನು ಬೆಳೀತಕ್ಕಂಥ ದಾನ ದೌಷ್ಯಗಳು ಕಡಿಮೆ ಆಗಿಲ್ಲ ಪ್ರೇರೆ. ಇವತ್ತು ನಿಮ್ಮಲ್ಲಿ ಕಡಿಮೆ ಆಗ್ಲತ್ತವ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಇಂಥ ಒಂದು ಟೇಬಲ್ಸ್ ಮೇಲೆ ಕೂಡ್ಲಕ್ಕಾಗಲಿ ಅಥವಾ ದೇವರಾಲಯದಲ್ಲಿ ಕೆಳಗೆ ಕೂಡ್ಲಕ್ಕಾಗಲಿ ಸ್ವಲ್ಪ ಹೊಲಸಿತ್ತಂದ್ರೆ, ಅಯ್ಯೋ ನನ್ನ ಸೀರೆ ಏನಾಯ್ತದ, ಏನಾಯ್ತದ, ಖರಾಬ್ ಆಗೋಯ್ತದ. ನನ್ನ ಪ್ಯಾಂಟ್ ಏನಾಯ್ತದ, ಅಯ್ಯೋ ಖರಾಬ್ ಹೋಗೋಯ್ತು ಅಂತ ತಿಳ್ಕೊಂಡು ಅದ್ರ ಮೇಲೆ ಪೇಪರ್ ಹಾಕಿ ಅದಕ್ಕೆ ಏನೇನು ನಾವು ಮಾಡಿ ಕೊಡ್ತಾರೆ. ಇದು ನಮ್ಗೆ ಅವಶ್ಯಕತೆನಾ? ಹಲ್ಲೆಲೂಯಾ. ನೀ ಕಾಸ್ಟ್ಲಿ ಮೇಂಟೈನ್ ಮಾಡು. ನೀವೊಂದು ರಾಜ್ಯನ ಜೀವನ ಮಾಡು. ನೀ ಉನ್ನತ ಸ್ಥಾನಮಾನಕ್ಕೆ ಬೆಳಿ. ಆದರೆ ದೇವರ ಆಲಯದಲ್ಲಿ ಬಂದಾಗ ನೀನು ಸರಿಸಮಾನ ವ್ಯಕ್ತಿ ಆಗಿರು ಪ್ರೇಮ. ಹಂಗೆ ಯಾವ ವ್ಯಕ್ತಿ ಇರಬೇಕು? ಹಲ್ಲೆಲೂಯಾ. ಎಂಥ ವ್ಯಕ್ತಿ ಇರ್ಬೇಕು ದೇವರ ಆಲಯದಲ್ಲಿ? ಸರಿಸಮಾನ ವ್ಯಕ್ತಿ ಆಗಿರ್ಬೇಕು. ಒಂದು ವ್ಯಕ್ತಿ ಪೂರ ರೀಸೆಂಟ್ಲಿ 1 ತಿಂಗಳ ಮ್ಯಾಲಿಂದ ಮಾತಾಡ್ತಿದೆ. ಇಲ್ಲಿ ಪೂರ ಈ ಗೊಂಡೆ ಬಿಟ್ಟದ, ಈ ಗೊಂಡೆ ಬಿಟ್ಟದ, ಇಲ್ತನ ಈ 3 1 2 3 ಈ 4 ಒಂದೇದ ಖಾಲಿ. ಇಷ್ಟೆಲ್ಲ ಪೂರ ಹಿಂಗೆ ಕಾಣತ್ತ ಪೂರೇ ಪೂರ ಅದ್ರ ಹಿಂಗೆ ಪೂರ 3-4 ವಾರ ಹಿಂಗೆ ಬಂದನ. ನಾನು ಅದ್ರ ವಿಷಯದಾಗ ಕೂಡ ಮಾತಾಡಿದಿಲ್ಲ ಅಂತಿಲ್ಲ. 5ನೇ ವಾರದಲ್ಲಿ ಹೇಳ್ದಾನ ಅವ್ರಿಗೆ, ಇದು ದೇವರ ಆಲಯ ಅದ. ಈ ಆಲಯದಲ್ಲಿ ಮ್ಯಾಲಿಂತನ ಬಟನ್ ಇರ್ಬೇಕು. ಎಲ್ತನ ಫಸ್ಟ್ ನೀ ಮ್ಯಾಲಿಂತನ ಬಟನ್ ಹಾಕು, ನನಗೆ ಪ್ರೇರ್ ಮಾಡ್ತಾ ಇದ್ದೆ. ಅವನಿಗೆ ಮೊದಲು ಹೇಳ್ದ, ಅದು ಸರಿ ಮಾಡ್ಕೊಂಡಿಲ್ಲ. ಲಾಸ್ಟು ಅದು ಇಲ್ತನ ಮ್ಯಾಲಿಂತನ ಬಟನ್ ಹಾಕ್ಲಕ್ಕೆ ಹಚ್ಚಲ್ಲ ಅವನಿಗೆ. ನೆಕ್ಸ್ಟ್ ವಾರ ಡುಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸರಿ ಮಾಡ್ಬೇಕಾ ಅಥವಾ ಮಸ್ತ್ ಭಾರಿ ಕಾಣಿದಪ್ಪ ಬಾಡಿ ಮಸ್ತ್ ಅನ್ಬೇಕು ಅವನಿಗೆ? ಹಂಗೆ ಅನ್ಬೇಕು. ಸರಿ ಮಾಡಬೇಕು. ದೇವ್ರ ಆಲಯದಲ್ಲಿ ಎಂತ ಒಂದು ರಾಜ ಮಹಾರಾಜ ವ್ಯಕ್ತಿ ಬಂದ್ರು ಕೂಡ ಆ ವ್ಯಕ್ತಿಗೆ ಅದೇ ಸ್ಥಾನ ಪ್ರೇರೆ. ಅದಕ್ಕೆ ಒಂದು ನಿಮ್ಮ ಜೀವಿತದಲ್ಲಿ ಗಮನಿಸಬೇಕು. ದೇವ್ರ ಆಲಯಕ್ಕೆ ಅದಕ್ಕೆ ಪ್ರಸಂಗ ಹೇಳ್ತಾನ ಏನಂತ, ನಿಮ್ಮ ಹೆಜ್ಜೆಗಳನ್ನು ನೀವೇನು ಮಾಡಬೇಕು? ಗಮನಿಸಬೇಕಅಥವಾ ಇಲ್ಲ? ಗಮನಿಸ್ಬೇಕು. ನೀವೆಂತ ಹೆಜ್ಜೆ ಇಡ್ತಕ್ಕಂಥವ್ರಾಗಿದ್ದೀರಿ, ಎಲ್ಲಿ ಹೆಜ್ಜೆ ಇಡ್ಡತ್ತಿರೆಂಬುದಾಗ ನೀವು ಗಮನಿಸ್ಬೇಕು ಪ್ರೇರೆ. ಕೋರ್ಟಿನಾಗ ಹೋಗಿ ನೀವು ಒಂದು ವೇಳೆ ಹೇಳ್ತಾನ ಮ್ಯಾಲ ಗೊಂಡೆ ಹಾಕಲ್ದೆ ನಿಂತಿ ಅಂದ್ರೆ ನಿನಗೆ ಇಮಿಡಿಯೇಟ್ಲಿ ಹಾಕ್ತಾನ, ನಿನಗೆ ಸಜಾ ಇಲ್ಲ ಹಾಕ್ತಾನ. ನೀವು 4 ವರ್ಷ ನೀ ಜೈಲ್ನಾಗಿರ್ಬೇಕು ಪ್ರೇರೆ. ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗಿ ಪೂರ ಹಿಂಗೆ ಕೈಗಳು, ಸಾಬ್ರೆ ಆಗ್ಯದ್ರಿ, ಪೂರ ಹಿಂದಕ್ಕೆ ಹೋಗಿ, ಸಾಬ್ರಿ ಆಗ್ಯದ್ರಿ, ಈ ಕಡೆ ಓಡಾಡಿ ಆ ಕಡೆ ಓಡಾಡಿ ಆ ಕಡೆ ಓಡಾಡಿ, ಏಯ್ ಕೂಡಲ್ ಅಂದ್ರೆ ಅಲ್ಲಿ ಮತ್ತೆ ಹೆಂಗೆ ಕೊಡ್ಬೇಕು? ಬಡಗಲ್ ಪಂಚೆ ಹೊಡೆದು ಕೊಡ್ಬೇಕು. ಏಯ್ ಬೇಡ ಹಿಂಗೆ ಕೂಡ್,
ಹಂಗೆ ಕೊಡ್ಬೇಕು. ಮೊಳಕಾಲ ಮೇಲೆ ಕೊಡ್ಬೇಕು, ಇಲ್ಲದ್ರ ಒಳಗೆ ಹಾಕಿ ನಾಲ್ಕು ಬಡಿತಾರೆ ಪ್ರೇರೆ. ದೇವ್ರು ಹಂಗೆ ಬಡಿಯಲ್ಲ ನಿಮಗೆ. ದೇವ್ರು ಬಡಿತಕ್ಕಂಥದ್ದು ಹೆಂಗೆ ಅಂದರೆ, ಮೊದಲನೇದು ನಿನ್ನ ಒಳಗಿರ್ತಕ್ಕಂಥ ಸೊಕ್ಕು ಮುರಿಬೇಕಾದ್ರೆ ಮೊದಲು ನಿನ್ನೊಳಗೆ ಆರ್ಥಿಕವಾಗಿ ದೇವ್ರು ಕಾರ್ಯ ಮಾಡ್ತಾನೆ. ನೀನು ಬರ್ತಕ್ಕಂಥ ಧಾನ್ಯ ದೌಷ್ಯಗಳೆಲ್ಲ ಖಂತ ಮಾಡಾಕ್ತಾನೆ. ಎರಡನೇದು ಬೆಳ್ಳಿ ಬಂಗಾರ ಎಲ್ಲ ಒಂದು ಗಿರಿಬೀಟ್ ಆಗ್ತಿ. ಮೂರನೇದು ಬೈಕ್ ಕಾರ್ ಅದಂದ್ರೆ ಗಿರಿಬೀಟ್ ಆಗ್ತಿ. ನಾಲ್ಕನೇದು ಮನೆಗಿರ್ತಕ್ಕಂಥ ವಸ್ತುಗಳು, ಯಾವುದಂತ ತಾಮ್ರದಾಗಲಿ ಅಥವಾ ಹಿತ್ತಳಿದಾಗಲಿ ಅಥವಾ ಸಿಲ್ವರ್ ಆಗಲಿ ಅಥವಾ ಅಲ್ಯೂಮಿನಿಯಂ ಬಡತನಗಳು ಯಾವ ಇರ್ತಾವೋ ಅವೆಲ್ಲವೂ ಇದು ಮಾರ್ತಿ ಅಥವಾ ಗಿರಿಬೀಟ್ ಆಗ್ತಿ. ಲಾಸ್ಟ್ ನಿನ್ನ ಮನ್ಯಾಗ ಇರ್ತದೆ ಒಂದು ಒಲಿ, ಒಂದು ಹೆಂಚು, ಮತ್ತೇನಿರ್ತದ ರೊಟ್ಟಿ ಮಾಡ್ಲಾಕ ಬರಲ್ಲ ಪ್ರಿಯರೇ. ಒಲಿ ಇರ್ತದೆ, ಹೆಂಚು ಇರ್ತ ಕಡೆಗೆ ರೊಟ್ಟಿ ಮಾಡಕ್ಕಿರಲ್ಲ. ಆರ್ಥಿಕವಾಗಿ ನಿನಗೆ ಬಂದು ಇದನ್ನು ಕೊಡ್ತೀವಿ. ಇದು ಬರಲ್ಕಿನ ಮುಂಚಿತವಾಗಿ ದೇವ್ರ ಮಾತನ್ನು ನಿನಗೆ ಕೇಳಿದೆ ಅಂದ್ರೆ ಇಸಾಕನು ಹೇಗೆ ಅಭಿವೃದ್ಧಿ ಹೊಂದಿದಾನೋ ಒಂದೇ ವರ್ಷದಲ್ಲಿ ಆ ರೀತಿಗೆ ದೇವ್ರನ್ನ ಅಭಿವೃದ್ಧಿ ಪಡಿಸ್ತಾನೆ. ನೀ ದುಡಿಬೇಕು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನ, ಕೆಲಸ ಮಾಡಲಂತ ಮನುಷ್ಯನು ಊಟ ಮಾಡ್ಬಿಡದಂತ ಪ್ರಿಯರೇ. ಕೆಲಸ ಮಾಡಂತ ವ್ಯಕ್ತಿ ಊಟ ಮಾಡ್ಬಿಡಂತೆ. ಗೊತ್ತಾ ಎಷ್ಟು ಜನ ಮೈಗಳಕ್ಕೆ ತನ ತುಂಬಿದವರಾಗಿದ್ದು, ಎಷ್ಟು ಜನ ಮೈಗಳಕ್ಕೆ ಒಳಗಾಗಿದ್ದು ನೀವು ಇವತ್ತು ಹಾಳಾಗ್ಲತ್ತಿಲ್ಲ. ಅವ್ರ ಮುಂದೆ ಕೈ ಚಾಚ್ದ, ಇವ್ರ ಮುಂದೆ ಕೈ ಚಾಚ್ದ. ಸಾಬ್ರಿ ಹಂಗಾರ ಮಾಡ್ರಿ, ನಾನು ನಾಳೆ ಕೆಲ್ಸಕ್ಕೆ ಬರ್ತಾ ಒಂದು 500 ರೂಪಾಯಿ ಗೊತ್ತು ಅಡ್ವಾನ್ಸ್ ಕೊಡ್ರಿ. ಏನು ಹೆಂಗಾರ ಮಾಡ್ರಿ, ನಾನು ನಾಳೆ ಕೆಲ್ಸಕ್ಕೆ ಬರ್ತಾ ಒಂದು 500 ರೂಪಾಯಿ ಅಡ್ವಾನ್ಸ್ ಕೊಡ್ರಿ. ಅವ 500 ಕೂಡ ಜಗಿಲಿ 300 ಕೊಡ್ತಾನ. 200 ಹೊಟ್ಟೆ ತುಂಬಾನೇ ಕೊಂಡು ಹೋಗ್ತಾರೆ ಪ್ರೇರಿಯವರು. ಹೊಟ್ಟೆ ತುಂಬ ಹೋಯ್ತದೆ 200 ರೂಪಾಯಿದಾಗ. 100 ರೂಪಾಯಿದಾಗ ಒಂದು ಅರ್ಧ ಕಿಲೋ ಪಾವು ಕಿಲೋ ಟಮಾಟ ಮತ್ತು ಖರನ್ ಕವರ್ ತೊಗೊಂಡು ಮನೆಗೆ ಹೋಗೋಳಕ್ಕೆ ಅಲ್ಲಿ ಮನೆಗೆ ಕೂಡ ಏನಾಗೋಯ್ತದ. ಹೆಂಡತಿ ಹೇಳ್ತಾಳ, ನಿಮ್ಮನ್ನ ಅಡ್ವಾನ್ಸ್ ತೊಗೊಂಬ ಅಂತ ಹೇಳಿದ, ನೀವೇನು ತೊಗೊಂಬೋದ್ರಿ ಅಂತ ಕೇಳ್ತಾಳೆ ಪ್ರೇರಿಯಲ್ಲಿ. ಇವ್ನು ಟಾಂಕಿ ಪೈಲೆ ಫುಲ್ ಮಾಡ್ತಾನೆ ಇವ. ಎರಡನೇದು ಮನೆಗೆ ಫುಲ್ ಮಾಡ್ಬೇಕಂಬ ಉದ್ದೇಶ ಇಟ್ಕೋಯ್ತಾನ, ಮನೆಗೆ ಬಿಟ್ಟು ಹಾಕಿ ಫುಲ್ ಆಗಲ್ಲ ಪ್ರೇರಿ. ಒಂದು ಜಾಗ್ರತ, ದೇವರನ್ನು ಹತ್ತುಕೊಂಡು ದೇವರನ್ನು ಅಪ್ಪಿಕೊಂಡು ದೇವ್ರ ಸನ್ನಿಧಿನ ಆಶ್ರಯಿಸುತ್ತಾ ದೇವ್ರ ಚಿತ್ತಂತೆ ನಡೀತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ದೇವರು ಅಧಿಕವಾಗಿ ಅಭಿವೃದ್ಧಿ ಪಡಿಸ್ತಾನ. ನಿಂಗೆ ನೋಡಿ ಅನೇಕ ಜನರು ಹೊಟ್ಟೆ ಕಿಚ್ಚಿಬಿಡ್ತಾರೆ ಪ್ರೇರೆ. ಪರವಾಗಿಲ್ಲ, ತಲೆ ಮ್ಯಾಕೆತ್ತಿರ್ತಕ್ಕಂಥ ವ್ಯಕ್ತಿ ತಲೆ ಮ್ಯಾಲೆ ಇರಬೇಕು, ಕೈ ಮ್ಯಾಲಿರ್ತಕ್ಕಂಥ ವ್ಯಕ್ತಿಗಳ ಕೈ ಮ್ಯಾಲೆ ಇರಬೇಕು ಹೊರತು ಕೆಳಗೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ನಿಂಗಿಲ್ಲ ಪ್ರೇರೆ. ಎಷ್ಟು ನೋಡ್ತಾರ ನೋಡ್ದು ನೋಡ್ಲ ಅಂತೇಳಿ ಹೋಗ್ಬೇಕು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಚೆನ್ನಾಗಿ ಬೇಕ್ರಿ ನೀವು ಕರೆಕ್ಟು ಬಟ್ಟೆ ಮೆಂಟೈನ್ ಹಾಕೊ ಮಾಡಿ ನಡೆದಿರ ಅನ್ಕೋರಿ. ಕೆಲಸತ್ತೆ ನಾಯಿ ಬಹು ಅಂತದಿಲ್ಲ ನಿಮ್ಗೆ ಅಂತ ಹೇಳ್ರಿ, ಹೇಳ್ಬೇಕು ನೀವು ಅಂತದೇ ಇಲ್ಲ, ನಂಗೆ ರಿಪ್ಲೈ ಕೊಡ್ಬೇಕು. ಬಹು ಅಂತದೇ ಇಲ್ಲ, ಎಲ್ಲಿ ತನ ಅನ್ಕೋದು ಬರ್ತದದು, ಹೌ 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 ಅನ್ಕೋತದ ಹೊಡಿ ಬರ್ತದ. ನಿಮ್ಮ ಗಾಡಿ ಮತ್ತೆ ಥೋಡೆ ರೇಸ್ ಆಗೋಯ್ತದ. ಸ್ವಲ್ಪ ನೀವು ಇದ್ದೀರಿ ಅಂದ್ರೆ ಮತ್ತೆ ಆ ಕಡೆ ಕಡೆ ಓಡಿ ಏಯ್ ಅಂತದಕ್ಕೆ ಹಿಂಗೆ ಅಂದಿರದಾರ. ನಾಯಿ ಏನು ಮಾಡ್ತದ, ಬಗಳ್ತದ, ಸುಮ್ಮನೆ ಕುಯ್ಕು ಏನ್ಕೋತ ಓಡ್ತದ. ಕುಯ್ಕು ಏನ್ಕೋತ ಓಡ್ತದ ಪ್ರೇರಿ. ಕೆಲವೊಂದು ಸರ್ತಿ ನಿಮ್ಮ ಜೀವಿತದಲ್ಲಿಂತ ಸಮಸ್ಯೆಗಳು, ದುಷ್ಟರು ನಿಮ್ಮನ್ನು ಎದುರಿಸ್ಬೇಕು ಬರ್ತಾರ, ದುಷ್ಟರು ನಿಮ್ಮನ್ನು ಹಾಳು ಮಾಡೋಕೆ ಬರ್ತಾರ, ದುಷ್ಟರು ನಿಮ್ಮನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಾರ, ನಿಮಗೆ ಹೊಟ್ಟೆ ಕಿಚ್ಚಲಿಂದ ನಾನಾ ವಿಧವಾಗಿ ಕಾರ್ಯ ಮಾಡ್ತಾರೆ ಪ್ರೇರೆ. ಮತ್ತು ನೀನು ಎಲ್ಲಿರಬೇಕು? ಹಲ್ಲೆಲೂಯ. ನೀನು ಎಲ್ಲಿರಬೇಕು? ದೇವರ ಆಲಯದಲ್ಲಿ ಇರಬೇಕಾ ಅಥವಾ ತಾಯಿತ ಕಟ್ತಾರ ಮೇಲೆ ಕೂಡ್ಬೇಕಾ? ಹೋಗಿ ಎಲ್ಲಿರ್ಬೇಕು? ಅವ ಸಾಬ್ರೆ ಮನ್ನ ಸಾಬ್ರೆ ಇಲ್ಲ, ಅವನಿಗೆ ಹೋಗಿ ಅಪ್ಪ ಅಂತಾರ. ಏನಂತಾರ? ಅವನಿಗೆ ಹೋಗಿ ಫಸ್ಟು ಅಪ್ಪ ಅಂತಾರ ಇವರು. ಮನ್ಯಾಗ ಅಪ್ಪಗೆ ಬಿ ಅಪ್ಪ ಅಂತ ಕರೆದಾರಿಲ್ಲೋ, ತಾಯಿಗೆ ತಾಯಿ ಅಂತ ಕರೆದಾರಿಲ್ಲೋ, ಚರ್ಚಿನಾಗ ಪಾಸ್ಟರ್ ಅಯ್ಯ ಪಾಸ್ಟ್ ಸಾಬ್ರೆ ಅಂತ ಕರೆದಾರಿಲ್ಲೋ. ಅಲ್ಲಿ ಹೋಗಿ ಅವ್ನ ಬಲೋ ಕೈ ಕಟ್ಕೊಂಡು ಅಪ್ಪ ವ್ಯಕ್ತಿ ನಮ್ಗೆ ಹಿಂಗೆ ಮಾಡ್ಯಾನ, ಒಂದಿನ ನಾ ಹೋಗ್ಲತ್ತರ ಹಿಂಗೆ ಕೆಳಗೆ ಬಿದ್ದಿತ್ತು, ಅದನ್ನು ದಾಟಿ ಹೋಗಿದ ಆಗೊತ್ತಿನ ಹಿಡಿದು ಯಾಕೋ ನಂಗೆ ಕಮ್ಮಿ ಆಗುತ್ತಾ ಬಂದಿದ್ದೇನ. ಏನು ಕಮ್ಮಿ ಆಗ್ಯದ? ಕೆಲಸ ಕಮ್ಮಿ ಆಗ್ಯದ ನಿಂದು ಮೊದಲನೇದು. ಎರಡನೇ ದಿನ ಕಮ್ಮಿ ಹೋಗ್ಯದ ನಿನ್ನ ಶರೀರಾಗ ಆರೋಗ್ಯ ಕಮ್ಮಿ ಹೋಗ್ಯದ. ಮೂರನೇ ದಿನ ಕಮ್ಮಿ ಹೋಗ್ಯದ ಸರ್ದಿ ಜ್ವರನೋ ಬೇರೆ ಬೇರೆ ಸಮಸ್ಯೆ ಏನೋ ನಿನಗೆ ಬಂದಿರ್ತದೆ. ಮತ್ತೆ ನೀ ಎಲ್ಲಿರ್ಬೇಕು? ಲೋಕದ ಅಪ್ಪನ ಬಲ್ ಇರ್ಬೇಕಾ? ಪರಲೋಕದ ಅಪ್ಪನ ಬಲ್ ಇರ್ಬೇಕಾ? ನೀನು ಯಾಪನಲ್ಲಿರ್ಬೇಕು? ಪರಲೋಕದ ಅಪ್ಪನ ಬಲ್ ಇರ್ಬೇಕು ಪ್ರೇರೆ. ನನ್ನ ದ್ವಾರಗಳ ಬಳಿಯಲ್ಲಿ ಇರ್ತಕ್ಕಂಥ ಮನುಷ್ಯನು ಧನ್ಯನೆಂಬುದ ಹೇಳ್ತಾನೆ ಪ್ರೇರೆ. ಆತನ ಬಾಗಿಲನ್ನು ನೀವು ಕಾಯ್ಕೊಂಡಿರ್ಬೇಕು. ಕೀರ್ತನೆ 84ನೇ ಬರೆಯಲ್ಪಟ್ಟಿದ್ದ ಆತನ ದ್ವಾರಗಳ ಬಾಗಿಲಲ್ಲಿ ನೀನು ಕಾಯ್ಕೊಂಡಿರುವಾಗ ನೀನು ಧನ್ಯನಾಯ್ತು ಪ್ರೇರೆ. ನೀನು ಆಸ್ತಿ ಕೊಂದೋಗ್ಲಕ್ಕೆ ಅವಕಾಶ ಇಲ್ಲ. ಆ ಅಪ್ಪದೇ ನಿನ್ನ ಬಳಿಗೆ ಬಂದ ಬಗ್ತಾರೆ ಪ್ರೇರೆ. ಒಂದಿನ ಅಂಥ ಸ್ಥಿತಿಗೆ ಬರ್ಬೇಕು ಹೊರತು ನೀವು ದೇವರನ್ನು ಬಿಟ್ಟು ಎಡಬಲ ತಿರುಗಿ ಯಾರೋ ಅವ್ರ ಹೊಟ್ಟೆ ಕಿಚ್ಚಲಿಂದ ಹಿಂಗಂದಾರ, ಇವ್ರ ಹೊಟ್ಟೆ ಕಿಚ್ಚಲಿಂದ ಹಿಂಗಂದಾರ, ಅವ್ರ ವಿಷಯ ಇವ್ರ ವಿಷಯ ನೀವು ಬೇಡ.
ವೈರಿಗಳಿಗೆ ನೀವು ಪ್ರಾರ್ಥನೆ ಮಾಡೋ ದೇವ್ರು ಹೇಳ್ತಾನ, ಅವನಿಗೆ ವರಿತನವನ್ನು ಹುಟ್ಲತ್ತಂದ್ರೆ ಅವನ ವಿಷಯ ಪ್ರಾರ್ಥನೆ ಮಾಡಿ. ಇಲ್ಲಿ ಈ ಅಬೀಮೆಲೆಕನ ಕುಟುಂಬದವರು ಅಲ್ಲಿರ್ತಕ್ಕಂಥ ಜನರು ಅವನಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ಯಾರ. ವಿರುದ್ಧವಾಗಿ ಕಾರ್ಯ ಮಾಡಿ ಅವ್ರ ತಂದೆ ಯಾವ್ಯಾವ ಬಾವಿಗಳನ್ನು ತೋಡಿಕ್ಕನೋ ಅಬ್ರಾಹ್ಮನು ಆ ಬಾವಿಗಳೆಲ್ಲ ಮಣ್ಣಾಕಿ ಮುಚ್ಚಾಕಾರ ಪ್ರಿಯರೇ. ಯಾಕ? ಇಸಾಕನ ಹೊಲಗಳಿಗೆ ನೀರು ಬಿಟ್ಟತನ, ಇಸಾಕನ ಹೊಲಗಳು ಅದ್ಭುತವಾಗಿ ಬೆಳಿಲತ್ತವ ಪ್ರಿಯರಲ್ಲಿ. ಮುಚ್ಚಕ್ಯಾರ, ಭಯಪಟ್ಟಿಲ್ಲ. ಲಾಸ್ಟಿಗೆ ಇಸಾಕನಿಗೆ ಬೇಡ, ನಮ್ಮ ದೇಶದಲ್ಲಿ ನೀರ್ತಕ್ಕಂಥ ನಮಗೆ ಸರಿಯಾದಲ್ಲ, ನೀನು ಬಲಿಷ್ಠನಾಗ್ಲತ್ತಿದಿ, ದಿನ ದಿನ ಅಭಿವೃದ್ಧಿ ಹೊಂದ್ಲತ್ತಿದಿ, ನೀನು ಹೋಗೆಂಬುದಾಗಿ ಇಸಾಕಗೆ ಏನು ಮಾಡ್ಯಾರ? ಓಡ್ಸಕ್ಕಾರ ಪ್ರಿಯರೇ. ಇವತ್ತು ನಿನ್ನ ಕುಟುಂಬದ ಕೂಡ ನೀವು ಓಡಿಸ್ತಿರ್ಬೋದು, ನಿಮ್ಮವರು ನಿನ್ನ ಮನೆದವ್ರು ನಿನ್ನನ್ನು ಓಡಿಸ್ತಕ್ಕಂಥರಾಗಿದ್ದಿರ್ಬೋದು, ನಿನ್ನ ಒಂದು ಕೆಲಸ ಉದ್ಯೋಗದಲ್ಲಿ ನೀನು ಓಡಿಸ್ತಕ್ಕಂಥರಾಗಿದ್ದಿರ್ಬೋದು. ಯಾಕ? ನೀ ಅತ್ಯಧಿಕವಾಗಿ ನೀ ಅಭಿವೃದ್ಧಿ ಹೊಂದಲತ್ತಿದಿ, ಓಡಿಸಿದ್ರು ಕೂಡ ಪರವಾಗಿಲ್ಲ. ನಿನ್ನ ಜೊತೆ ಯಾರ? ಹಲ್ಲೆಲೂಯಾ. ಇಸಾಕನ ಜೊತೆ ಯಾರಿದ್ದರು? ಇಸಾಕನ ಜೊತೆ ಯಾರಿದ್ದರು? ದೇವರು ಇದ್ದೇನೋ ಪ್ರಿಯರೇ. ನಿನ್ನ ಜೊತೆ ಕೂಡ ದೇವರು ಇರ್ತಾನೆ. ನೀ ಹೋದಂಥ ಈ ಸ್ಥಳದಲ್ಲಿ ನಿನ್ನ ಜೊತೆ ದೇವರು ಇರ್ತಾನೆ ಪ್ರಿಯರೇ. ಇಸಾಕನು 3 ಬಾವಿಗಳನ್ನು ಮತ್ತೆ ಮಾಡ್ಯಾನ. ಅವ್ರು ಮುಚ್ಚಿ ಹಾಕಿದ್ರು ಕೂಡ ಆ ಪ್ರಾಂತ್ಯದ ಪಟ್ಟಣದಿಂದ ಇಸಾಕಗೆ ಓಡಿಸಿದ್ರು ಕೂಡ 3 ಬಾವಿಗಳನ್ನು ತೆಗೆದನು ಪ್ರಿಯರೇ. ಮೊದಲನೇ ಬಾವಿ ತೆಗೆದನ ಏಸಾಕ್ ಎಂಬುದಾಗಿ ಹೆಸರಿಟ್ಟನ. 2ನೇ ಬಾವಿಯನ್ನು ತೆಗೆದನ, ಅದ್ರಾಗ ಬಿ ನೀರವ, ಅದಕ್ಕೆ ಬಿ ಸಿಟ್ನ ಎಂಬುದಾಗಿ ಹೆಸರಿಟ್ಟನ. 3ನೇ ಬಾವಿ ತೆಗೆದನ, ಅದು ಆ ಬಾವಿಗೆ ರೆಹೋಬೋತ್ ಎಂಬುದಾಗಿ ಹೆಸರಿಟ್ಟನ ಪ್ರಿಯರೇ. ಇವೆಲ್ಲಿ ಸಿಗ್ತಾವ ಅಂದ್ರೆ ನಿಮ್ಗೆ 20ನೇ ವಚನದಾಗ ಒಂದು ಬಾವಿ ಸಿಗ್ತದೆ, ನಿಮ್ಗೆ 21ನೇ ವಚನದಲ್ಲಿ ಒಂದು ಬಾವಿ ಸಿಗ್ತದ, 22ನೇ ವಚನದಲ್ಲಿ ಒಂದು ಬಾವಿ ಸಿಗ್ತದೆ ಪ್ರಿಯರೇ. ನಿಮಗೆ ಮುಚ್ಚಲ್ಪಟ್ಟಂತ ಬಾವಿಗಳು ತಿರುಗಿ ಏನ್ ಮಾಡಿನ ಇಸಾಕನು ತೆಗೆದನ್ ಪ್ರಿಯರೇ. ಇವತ್ತು ನೀ ಹಾಳದಂತ ಈ ಸ್ಥಳದಲ್ಲಿ ಹುಡುಕ್ತೆ ಅಥವಾ ಇನ್ನೊಂದು ಜಾಗದಲ್ಲಿ ಹುಡುಕ್ತೇನೆ ಹೋಗಿ. ಯಾರೈತೆ ಆ ಪ್ರಾಂತದಲ್ಲಿ ಬಾವಿಗಳನ್ನು ಮುಚ್ಚಿದರೋ, ಅಬೀಮೆಲೆಕನ ಒಂದು ಮಾತನ್ನು ಕೇಳಿ ಜನಗಳು ಬಾವಿಗಳನ್ನು ಮುಚ್ಚಿರುವಾಗ ಇಸಾಕನು ಮತ್ತು ತಿರುಗಿ ಅವಕ್ಕೆ ಏನ್ ಮಾಡ್ಯಾನ? ತೆಗೆದನ್ ಪ್ರಿಯತಾನು. ಇವತ್ತು ನೀ ತಿರುಗಿ ಮತ್ತೆ ಅಲ್ಲಿಗೆ ಬರ್ಬೇಕು ಪ್ರಿಯರೇ. ಎಲ್ಲಿ ಹಾಳಾಯ್ತ ಪ್ರದೇಶದ ಈ ಸ್ಥಳದ ನೀನು ಕಳ್ಕೊಂಡಿದ್ದಿ, ಅದೇ ಈ ಸ್ಥಳದಲ್ಲಿ ಸ್ಟ್ಯಾಂಡ್ ಆಗಿ ನಿಲ್ಲುವುದಕ್ಕಾಗಿ ನೀನು ಪ್ರಯಾಸ ಪಡಬೇಕು ಪ್ರಿಯರೇ. ವೈರಿಗಳು ಹೊಟ್ಟೆ ಕಿಚ್ಚಲಿಂದ ನಿನ್ನ ದ್ವೇಷಿಸಿದ್ರೇನೋ, ಹಾಳತಕ್ಕಂಥ ಕಾರ್ಯ ಮಾಡಿದ್ರೇನೋ, ನಿನ್ನ ಕಾರ್ಯಗಳು ನಿಂದಿರಲಿಕ್ಕೆ ಅವಕಾಶ ಇಲ್ಲ. ನೀನು ಮತ್ತು ದೇವರಿನ ಜೊತೆ ಇರುವ ಕಾರಣ ಯಾವ್ಯಾವ ಪ್ರಾಂತಕ್ಕೆ ಹೋಗ್ತೀನಿ ನೋಡು, ನಿನಗೆ ಆ ಪ್ರಾಂತದಲ್ಲ ದೇವ್ರು ನಿನಗೆ ಅಧಿಕವಾಗಿ ನಿನ್ನ ಅಭಿವೃದ್ಧಿಪಡಿಸ್ತಾನೆ ಪ್ರಿಯರೇ. ದೇವರಿಗೆ ನೀನು ಒಳಗಾಗಿರ್ಬೇಕಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಿರುಗಿ ನೋಡೋಣ, ಇದೇ ಒಂದು ಆದಿಕಾಂಡ 26ನೇ ಅಧ್ಯಾಯ 23-24 ವಚನ. ಇಸಾಕನು ಅಲ್ಲಿಂದ ಹೊರಟು ಗಟ್ಟ ಹತ್ತಿ ಬೇರ್ಷೆಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಾಹ್ಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿ ಇದ್ದೇನೆ. ನನ್ನ ಸೇವಕನಾದ ಅಬ್ರಾಹ್ಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ, ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಹಲ್ಲೆಲೂಯ, ಹಲ್ಲೆಲೂಯ. ಇಸಾಕನು ಹೋಗುವಾಗ ರಾತ್ರಿ ಆಗ್ಯದ. ಆ ರಾತ್ರಿಯಲ್ಲಿ ದೇವರು ಇಸಾಕನನ್ನು ಕಂಡುಕೊಂಡನ. ಇಸಾಕನಿಗೆ ದೇವರು ಹೇಳತನ, ಇಸಾಕನೇ ನೀನು ಭಯ ಪಡಬೇಡ, ನಿನ್ನ ತಂದೆಯ ಜೊತೆ ಇದ್ದು ನಾನು ಹೇಗೆ ಅಭಿವೃದ್ಧಿ ಪಡಿಸಿದನೋ ಹಾಗೆ ನಿನ್ನ ಜೊತೆಗಾರನಾಗಿದ್ದು ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾ, ನಿನ್ನನ್ನು ನಾನು ಹೆಚ್ಚಿಸ್ತಾ, ನಿನ್ನನ್ನು ನಾನು ಉನ್ನತ ಸ್ಥಾನಮಾನಕ್ಕೆ ತರ್ತಂತ ಇಸಾಕಗೆ ದೇವರು ಹೇಳ್ತಾನೆ ಪ್ರೇರ. ನಿನಗೂ ಕೂಡ ಹೇಳ್ತಾನೆ ದೇವರು ಸ್ಪಷ್ಟವಾಗಿ. ಜನ ನಿಂದೆ ಮಾತಾಡಿ, ನಿನ್ನ ಕೆಲಸದಲ್ಲಿ ದೌರ್ಜನ್ಯ ಮಾಡಿ, ನಿನ್ನ ಕಾರ್ಯಗಳಲ್ಲಿ ಕೆಲವೊಂದು ವಿಷಯದಲ್ಲಿ ನಿನಗೆ ಹಾಳು ಮಾಡ್ತಕ್ಕಂಥ ಜನರು ನಿನ್ನ ಜೊತೆಯಲ್ಲಿರುವಾಗ ನೀ ಭಯ ಪಡಬಾರ್ದು. ಎಲ್ಲಿ ಹಾಳಾಗಿದೆ ಅಲ್ಲಿ ತಿರುಗಿ ಸ್ಟ್ಯಾಂಡ್ ಆಗು. ಆ ಪ್ರಾಂತದಲ್ಲಿ ಸ್ಟ್ಯಾಂಡ್ ಆಗ, ಪಟ್ಟಣದಲ್ಲಿ ನೀನು ಸ್ಟ್ಯಾಂಡ್ ಆಗು. ದೇವರು ನಿನ್ನ ಜೊತೆ ಇದ್ದು ನಿನ್ನ ಆಶೀರ್ವಾದ ಮಾಡ್ತಾನೆ ಮತ್ತು ನೀ ಹೋಗುವಲ್ಲೆಲ್ಲ ದೇವರು ನಿನ್ನ ಜೊತೆ ಇರ್ತಾನೆ ಪ್ರೇಯರೇ. ಇಸಾಕನಿಗೆ ಅಭಿವೃದ್ಧಿ ಪಡಿಸ ದೇವರು ಇವತ್ತು ನಿನ್ನ ಕೂಡ ಅಭಿವೃದ್ಧಿ ಪಡಿಸತಾನೆ. ಮತ್ತು ಇಸಾಕನು ದೇವ್ರ ಹೆಸರಲ್ಲಿ ಆರಾಧನೆ ಮಾಡ್ಯಾನ ಅಥವಾ ಈ ಭೂಲೋಕದಾಗ ಅಪ್ಪ ಅಂತ ಅಂತಿರಲ್ಲ ಅವನ ಬಲೋ ಕುಂತಾನ? ಭೂಲೋಕದ ಅಪ್ಪನ ಬಲನ ಪರಲೋಕದ ಅಪ್ಪನ ಬಲನ? ಭೂಲೋಕನ ಅಪ್ಪನ ಬಲಕ್ಕೆ ಹೋದ್ರೆ ಮೊದಲು ಏನು ತಗೊಂಡು ಹೋಗ್ಬೇಕು ನೀವು? ತೆಂಗು, ನಿಂಬೆಕಾಯಿ, ಬೆಳ್ಳಿದ ಕಡಗ, ಬೆಳ್ಳಿದ ತಾಯ್ತು, ಮತ್ತು ಆ ಅಪ್ಪಗೆ ತಿಲ್ಲಕ ಖಾರಿಕ್, ಬಾದಾಮ್, ಏನೇನು ಹೋಗ್ಬೇಕು? ಆ ಅಪ್ಪ ಸ್ಟ್ರಾಂಗ್ ಆಗಬೇಕು. ಈ ಮಕ್ಕಳ ಜೇ ಪೂರ ಖಾಲಿ ಆಗೋಗ್ಬೇಕು.
ಮನೆ ಖಾಲಿ, ಜೇಬ್ ಖಾಲಿ, ಎಲ್ಲನೇ ಖಾಲಿ ಆಗ್ಬೇಕಿ ಈ ಮಕ್ಕಳು. ಹಲ್ಲೆಲೂಯಾ. ಇಸಾಕ್ ಯಾರ ಮಗನ ಮತ್ತ ಅವ ಅಭಿವೃದ್ಧಿ ಹೊಂದನ ಅಥವಾ ಇಲ್ಲ? ಅವ ದೇವ್ರ ಹೆಸರು ಹೇಳಿ ಆರಾಧನೆ ಮಾಡತನ ಅಥವಾ ಇಲ್ಲ? ನೀವು ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ಎಂತ ಪರಿಸ್ಥಿತಿ ಅಮ್ಮ. ಕೂಸಿಗೆ ಕೊಳ್ಳಕ್ ತಾಯ್ತ ಕಟ್ಬಾರ್ದೆ ಮಾತು. ಎದಕ್ಕಂದ್ರ ಆ ಪಾಸ್ಟರ್ ನಮಗೆ ಹಾಗಂತಾನ ಅಂದಾರಿ. ಚರ್ಚೆಗೆ ಹೊಂಟಿಲ್ಲ ಅವ್ರಿಗೆ ನವಿ ಬರೋದು ಕೂಡ ಪರವಾಗಿಲ್ಲ, ಅಂತ ಜನರು ಬರೋದು ಕೂಡ ನಂಗೆ ಪರವಾಗಿಲ್ಲ. ನಾ ಭಯ ಪಡದೆ ಮಾತ್ರ ದೇವ್ರಿಗೆ ಪ್ರೇರಿ. ಹಲ್ಲೆಲೂಯಾ. ಮತ್ತವ್ರ ಮಧ್ಯರಾತ್ರಿ ಸರ್ ಕೂಸ್ ಭಾರಿ ಹೇಳತ್ತ, ಹೆಂಗಾರ ಮಾಡಿ ಕೂಸ್ ತಣ್ಣಗಾಗ್ಬೇಕು, ಆ ಕೂಸ್ ಕಪ್ಪಿಡ್ಬೇಕು ಸರ್, ಕಿರಿಕಿರಿ ಭಾಳ ಮಾಡ್ತದ, ಪ್ರಾರ್ಥನೆ ಮಾಡಿ. ಫೋನ್ ಕಟ್ಟಾಗೋಯ್ತು. ನೀವು ಸ್ಪಷ್ಟವಾಗಿ ಕಲೆಕ್ಷನ್ ಇವತ್ತು ಯಾರು ಕಲೆಕ್ಷನ್ ಕಟ್ಟಾಗೋಯ್ತು? ಕೊಳ್ಳಕ್ ತಾಯ್ತು ಹಾಕೊಂಡು ನಿಮ್ಮ ಮನ್ಯಾಗ ಕೂಸ್ ಕಿರಿಕಿರಿ ಮಾಡಿದ್ರೆ ಮತ್ತೆ ನನಗೆ ಪ್ರೇರ್ ಮಾಡ್ಬೇಕಾ ರಾತ್ರಿ ಮಧ್ಯರಾತ್ರಿ? ಯಾರು ಡಿಸ್ಟರ್ಬ್ ಆಗ್ಲತ್ತ? ಯಾರಿಗೆ? ದೇವ್ರಿಗೆ ಡಿಸ್ಟರ್ಬ್ ಮಾಡತ್ತಿದ್ ನಿಮ್ಮಲ್ಲಿ, ಮನುಷ್ಯರಿಗೆಲ್ಲ ಪ್ರೇರೆ. ದೇವ್ರು ನನಗಂತೂ ಕೆಲಸ ಕೊಟ್ಟ, ನಾ ಮಾಡಲೇಬೇಕು. ನೀ ಒಂದು ಕಡೆ ಹೋಯ್ತೆ, ಎರಡು ಕಡೆ ಹೋಯ್ತಿ. ಮಳೆಗಾಲ ಟೈಮ್ದಾಗ ಕೂತಿ ಏನು ಮಾಡಿದಂತ ಅದು ಹೇಳಿ ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಉಳಿದ ಗೊತ್ತು, ಪರವಾಗಿಲ್ಲ ಹೇಳ್ತೇನೆ ನಿಮ್ಗೆ. ಮಳೆಗಾಲ ಟೈಮ್ದಾಗ ಕೂತಿ ಏನು ಮಾಡಿದಂತ ಈ ಗಿಡ ಸಿಡಿದು ಆ ಗಿಡ ಸಿಡಿದು ಪೂರ ಸಾಕಾಗ್ಯದ. ಗಿಡಗಳು ಸಿಡತದ, ಕೆಳಗೆ ನೀರು ಹರಿಲತ್ತವ, ಅದಕ್ಕೆ ಹೋಗ್ಲಕ್ಕೆ ಚಾನ್ಸ್ ಇಲ್ಲ. ಗಿಡಗಳು ಸಿಡಿದು ಅದನ್ನ ಶೋಧನೆ ಎದುರ್ಕೊಳ್ಳತ್ತವ ಬೇರೆ. ಒಂದು ದಡ್ಡಿ ಹೋಗ್ಯದ, ಅದು ಹೋಗ್ಬೇಕು ಇನ್ನೊಂದು ದಡ್ಡಿಗೆ. ಆಚೆ ದಡ್ಡಿಗೆ ಹೋಗ್ಲಕ್ಕೆ ಆಗ್ಲತ್ತಿಲ್ಲ, ಅದಕ್ಕೆ ಆಗ್ಲತ್ತಿಲ್ಲ. ಲಾಸ್ಟ್ ಕೊನೆದಾಗಿ ಒಂದು ದಡ್ಡಿಗೆ ಬಂದು ಅದ್ರ ಗುಣಗಳು ಹೆಂಗಿರ್ತಾರೆ ನಿಮ್ಗೆ ಕೊನೆ ದಿನ ಮಾತಾದ ಆಲ್ರೆಡಿ. ದಡ್ಡಿ ಬಂದು, ದೇವ್ರೇ ನಂಗೆ ಆಚೆಗೆ ಹೋಗ್ಬೇಕು, ಏನ್ರ ಮಾಡಿ ಏನ್ರ ಇಲ್ಲ, ಒಂದು ಬುಟ್ಟಿರ ಕಳಿಸು, ಒಂದು ದೋಣಿರ ಕಳಿಸು, ಏನ್ರ ಕಳಿಸ್ ದೇವ್ರೆ ಪ್ಲೀಸ್, ನಂಗೆ ದಯಮಾಡಿ ಕಳ್ಕೊಡು ದೇವ್ರಿ. ಅಂದ್ರೆ ಅರೆ ಕೋತಿಗೆ ನನ್ನ ಕಡೆ ತಿರುಗಿದೇನೋ. ಯಾಕಂದ್ರೆ ಗುಣಗಳು ಹೆಂಗಿರ್ತಾವೆ ನಿಮ್ಗೆ ಗೊತ್ತಿದ್ದನ್ನು ಮಾತೇದ. ಜಾಪಳಕಾಯಿ ಗಿಡ ಇತ್ತಂದ್ರೆ ಒಂದು ಜಾಪಳಕಾಯಿ ನಿಮ್ಮ ಮನೆಗೆ ನಿಮ್ಗೆ ತಿಲ್ಲಕ್ಕೆ ಬರೋದು. ಮಾನ್ ಗಿಡದಂದ್ರೆ ಒಂದು ಮಾನ್ಕಾಯಿ ನಿಮ್ಮ ಮನೆಗೆ ನಿಮ್ಗೆ ತಿಲ್ಲಕ್ಕೆ ಬರೋದು. ಒಂದು ಯಾವ್ದಾರ ಹಣ್ಣಿನ ಗಿಡದಂತ ತಿಲ್ಲಕ್ಕೆ ಬರೋದು. ಯಾವ್ದಾರ ಸುಂದರವಾಗಿರ್ತಕ್ಕಂಥ ತಗಡದ ಮನೆ ಕಟ್ಕೊಂಡಿರೋ ಕಡೆಗೆ ಮ್ಯಾಲೆ ತಗಡಗಳು ಕರೆಕ್ಟ್ ಇರಲ್ಲ. ಅದ್ರ ಗುಣಗಳು ಹೆಂಗಿರ್ತಾವೆ ನಿಮ್ಗೆ ಗೊತ್ತದಲ್ಲ. ಮತ್ತು ನೀವು ಹಂಗಿರ್ಬೇಕಾ? ಇಲ್ಲ, ಹಂಗಿರ್ಬಾರ್ದು. ಕೋತಿ ಅಂತಂತ ದೇವ್ರಿ ಅಂದಾಗ ಪಾಪ ಅಯ್ಯೋ ಈಗ ಮಾರ್ಪಟ್ಟದೆ ಅಂತ ತಿಳ್ಕೊಂಡು ಅದಕ್ಕೆ ಒಂದು ಬುಟ್ಟಿ ಕಳ್ಕೊಡ್ತಾರಂತ. ಒಂದು ಸಣ್ಣದೊಂದು ಟೋಕ್ರಿ ಕುಂತ ಆಚಾಗ ದಾಟ್ಲಾಕ ಕಳ್ಕೊಡ್ತಾರಂತ. ಕಳ್ಕೊಟ್ಟಾಗ ಅಬ್ಬಾ ದೇವ್ರೇ ನಿನಗೆ ಸ್ತೋತ್ರ. ಅದು ಅರ್ಧ ನದಿದಾಗ ಹೋಗಿ ದೇವ್ರೇ ಸ್ತೋತ್ರ ಸ್ತೋತ್ರ ಅನ್ಕೋತೋಗಿ ಅಲ್ಲಿ ಹೋಗೋಣ ಅದ್ರ ಮೈಂಡ್ ಡೈವರ್ಟ್ ಆಗೋಯ್ತು. ಸ್ಪಷ್ಟವಾಗಿ ಅದ್ರ ಮೈಂಡ್ ಡೈವರ್ಟ್ ಆಗೋಯ್ತದ. ಮನಸ್ಸು ಬದಲಾವಣೆ ಮಾಡ್ಕೊಂಡು ಎರಡೆರಡು ಗಿಡಗಳು ಸಿಡಿದಿದ್ದಾನ, 3 ಗಿಡಗಳು ಸಿಡಿದಿದ್ದಾನ, ಒಂದು ಗಿಡ ಬಿಟ್ಟಿಲ್ಲ. ಒಂದೇ ಡೋಣಿದಾಗ ಕುಂತ ಹೋಗ್ಬೇಕು. ನಾ ಇನ್ನೊಂದು ಬೇಕು ದೇವ್ರೆ ನನಗಂತಂದು ಕಳಿಸೇ ಕೊಡ್ಬೇಕು. ನೀ ಕಳಿಸಿಲ್ಲ ಅದ ನಂಗೆ ಚಂದ ನೋಡ್ದೇವ್ರೆ. ಇನ್ನೊಂದು ದೋಣಿ ಕಳ್ಸಂದ್ರ ಅರೆ ಪಾಪ ಕೋತಿ ಕೇಳತ್ತದಲ್ಲ, ಪಾಪ ಇನ್ನೊಂದು ಕಳ್ಸಲತ್ತಂತ ಕೇಳತ್ತ ಅಂತೇಳಿ ಮತ್ತೊಂದು ಕಳ್ಸ್ಯಾನ ದೇವ್ರು. ಅದು ಹೋಗಿ ಈಚೆಗೊಂದು ಕಾಲಿಕ್ತು, ಬಾ ಜಪ್ತ ಏನ್ ಮಾಡಿ ಹೆಂಗೆ ನಿಂತದ ಪ್ರೇರೆ. ಹಿಂಗೆ ನಿಂತು ಟಾಳಿ ಹೊಡಿಲತ್ತಂತ ಅಲೆಗಳು ಬಂದು ಈ ಕಡೆಯಿಂದ ಟೋಕರಿ ಈ ಕಡೆ ಆಗೋಯ್ತು, ಈ ಕಡೆಯಿಂದ ಟೋಕರಿ ಯಾಕಡಾಗೋಯ್ತು. ಹಲ್ಲೆಲೂಯಾ. ಎಡ್ಡು ಬೇರೆ ಆಗೋದು. ಮತ್ತ ಎರಡು ಕಳ್ಸಿನ ಬಾದ ಅದ್ರ ಮನಸ್ಸು ಚೇಂಜಸ್ ಆಗೋದು, ಬದಲಾವಣೆ ಆಗೋದು ಅದ್ರ ಮನಸ್ಸು. ಎಂತ ಮನಸ್ಸು ನೋಡಿದ್ರೆ ನಾ ಹೆಂಗಿದ್ದೆ ಎಂಬುದಾಗ ದೇವ್ರಿಗೆ ಗೊತ್ತದ ಎಂಬುದಾಗಲ್ಲತ್ತಂತ. ಅಲ್ಲಿ ಹೋಗಿ ಹೆಚ್ಚಿಸ್ಕೊಳ್ಳತ್ತಂತ, ಟಾಳಿ ಹೊಡಿಲತ್ತಂತ. ಈಚೆಗಿಂದ ಆಚೆಗೆ ಸಿಡಿಲತ್ತು, ಆಚೆಗಿಂದ ಈಚೆಗೆ ಸಿಡಿಲತ್ತಂತ. ಎಡ್ರಾಗ ಸಿಡಿತಾ ಈಗ ನಾ 2 ಕಾಲು ಆಚೆಗೆ ಚೆಕ್ ಹೋಯ್ತು ಅಂತೇಳಿ 2 ಕಾಲ ಆಚೆಗಿತ್ತು. ಆದರೆ ನೀರಾಗ ಮುಳುಗಿ ಹೋಗ್ತೀರಿ ಅದು ಸ್ಪಷ್ಟವಾಗಿ. ಅವಾಗ ದೇವ್ರೇ ಅಂದ್ರೆ ಮತ್ತೊಂದು ಟೋಕ್ರಿ ದೇವರು ಕಳ್ಕೊಟ್ಟಿಲ್ಲ. ಅದಕ್ಕೆ ನಿಮಗೂಡ ಮತ್ತೊಂದು ಸರ್ತಿ ದೇವ್ರ ಅವಕಾಶ ಕೊಡಲ್ಲ. ಒಂದು ಸರ್ತಿ ಅವಕಾಶ ಕೊಟ್ಟಾಗ ದೇವ್ರು ನಿಮ್ಗೆ ಒಂದು ಸಿಡಿ ನಿಂದಿರ್ಸ್ತಾನ, ಮತ್ತೊಂದು ಸರ್ತಿ ಅವಕಾಶ ಕೊಟ್ಟಾಗ ಈ ಚಿಡಿ ನಿಂದಿರ್ಸ್ತಾನ. 3ನೇ ಸರ್ತಿ ಒಂದು ನೀವು ಅವಕಾಶ ತೆಗೆದುಕೊಳ್ಳದೆ ನೀವು ಕಳ್ಕೊಂಡ್ರಿಂದ್ರ ಈ ಚಿಡಿ ಕೂಡ ಹೋಯ್ತದ, ಈ ಚಿಡಿ ಕೂಡ ಹೋಯ್ತದ. ಮತ್ತೆ ಇದ್ದಂಥ ಪ್ಲೇಸ್ನಲ್ಲೇ ನಿಂದಿರ್ತೀವಿ ಪ್ರೇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸಾಕನಲ್ಲಿ ಆ ಲಕ್ಷಣ ಇದ್ದಿಲ್ಲ. ಇಸಾಕನಲ್ಲಿ ಅಂತ ಒಂದು ಪರಿಸ್ಥಿತಿ ಇದ್ದಿಲ್ಲ. ಇಸಾಕನು ಆ ಬಾವಿಗಳನ್ನು ತೋಡಿರ್ತಕ್ಕಂಥ ತಂದೆ ತೋಡಿರ್ತಕ್ಕಂಥ ಬಾವಿಗಳದ ನೀರನ್ನು ಬಿಟ್ಟು ಹೊಲಗಳ ಸಮೃದ್ಧಿ ಇಸಾಕನು ಬೆಳೆಸ್ಯಾನ. ಆ ಬಾವಿಗಳು ಆ ಮುಚ್ಚಿದ್ರು ಕೂಡ ಜನರು ಹೊಟ್ಟೆ ಕಿಚ್ಚಲಿಂದ ಬಾವಿಗಳೇ ಮುಚ್ಚಿದ್ರು ಕೂಡ ಇಸಾಕನ ಬಾವಿಗಳನ್ನು ತೆಗಿಸಿ ಒಂದೊಂದು ಹೆಸರಿಟ್ಟನ. ಲಾಸ್ಟ್ ಈ ಪ್ರಾಂತ ಬಿಟ್ಟು ಇನ್ನೊಂದು ಪ್ರಾಂತಕ್ಕೆ ಹೋಗುವಾಗ ಇಸಾಕನಿಗೆ ದೇವರು ಮಾತಾಡತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಮಾತಾಡತಾವ ಇಸಾಕಗ? ಯಾರು ಮಾತಾಡತಾವ? ಇಸಾಕಗ ದೇವ್ರು ಮಾತಾಡತಾನ. ಇಸಾಕನು ಅಭಿವೃದ್ಧಿ ಹೊಂದನ. ಇಸಾಕನು ದೇವರಿಗೆ ಸ್ತುತಿ ಆರಾಧನೆ, ದೇವರಿಗೆ ಮಹಿಮೆ ಪಡಿಸ್ಲತ್ತಾನ. ಪ್ರತಿದಿನ ಇಸಾಕನು ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡತ್ತಾನ. ಇಸಾಕನಿಗೆ ದೇವರು ಅಭಿವೃದ್ಧಿ ಪಡಿಸ್ಯಾನ. ಮತ್ತು ಈ ಅನ್ಯರಾಗಿರ್ತಕ್ಕಂಥ ಜನಗಳು ಇಸಾಕನ ವಿಷಯವಾಗಿ ಸಾಕ್ಷಿಕೊಳ್ಳತ್ತಾರ ಪೈರಿ. ಕೊನೆದಾಗ ಒಂದು ಇದೇ ಆದಿಕಾಂಡ 26ನೇ ಅಧ್ಯಾಯ 28ನೇ ವಚನ ಓದ್ರಿ. ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು
ನಮಗೆ ಸ್ಪಷ್ಟವಾಗಿ ಕಂಡು ಬಂದಿದ್ದರಿಂದ ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣ ಎಂದು ಆಲೋಚಿಸಿದ್ದೇವೆ. 29 ಓದ್ರಿ. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದಿಂದನೇ ಕಳಿಸಿದ್ದೇವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲವೆಂಬುದನ್ನು ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯವನ್ನು ಹೊಂದಿದವನಾಗಿದ್ದಿ ಅಷ್ಟೇ ಎಂದು ಹೇಳಿದರು. ಯಾರು ಇವರು? ಅಬೀಮೆಲೆಕನ ಕುಟುಂಬಸ್ಥರು. ಅಬೀಮೆಲೆಕನು ಯಾವುದೈತೆ ಕಾರ್ಯ ಮಾಡೇನೋ ಹೊಟ್ಟೆ ಕಿಚ್ಚಿನಿಂದ ಇಸಾಕನನ್ನು ಓಡಿಸಿಬಿಟ್ಟನು. ಅದೇ ಒಂದು ಅಬೀಮೆಲೆಕನು ಈ ಇಸಾಕನ ಬಲಿಗೆ ಬಂದನ. ಇಸಾಕನ ಬಲಿಗೆ ಬಂದಾಗ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಒಂದು ಮಾತು ಹೇಳ್ತಾನ. ಮತ್ತು ಕೊನೆ ಒಂದು ಮಾತು ಹೇಳ್ತಾನ, ಯೆಹೋವನ ದಯವನ್ನು ಹೊಂದಿದವನಾಗಿದ್ದಿ ಅಷ್ಟೇ ಎಂದು ಹೇಳ್ತಾನೆ. ಇವತ್ತು ದೇವರ ದಯ ಹೊಂದಿದವಾಗಿರ್ಬೇಕು ಹೊರತು ದೇವರ ಒಂದು ದಯವನ್ನು ಕಳೆದುಕೊಳ್ಳಕ್ಕೆ ನಿಮ್ಗೆ ಅವಕಾಶ ಚಾನ್ಸಸ್ ಇಲ್ಲ. ನಿಮಗೆ ಯಾರು ವಿರುದ್ಧ ಮಾಡ್ಯಾರೋ ಆ ವ್ಯಕ್ತಿ ನಿನ್ನ ಬಳಿಕೆ ಬಂದು ನಿನ್ನ ಜೊತೆ ಒಡಂಬಡಿಕೆ ಮಾಡೋದಕ್ಕಾಗಿ ಅವ್ರು ಸಿದ್ಧವಾಗಿರ್ತಾರೆ ಪ್ರೇರೆ. ಅವ್ರಿಗೆ ನೀವು ಅವಕಾಶ ಕೊಡಬೇಕು ಅನ್ಸರ್ತಿ. ಯಾಕಂದರೆ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಒಂದ್ಸರ್ತಿ ಅವಕಾಶ ಕೊಟ್ಟು ಅವನಿಗೆ ಉನ್ನತ ಸ್ಥಾನ ತರಬೇಕು. ಅವ ಮತ್ತೆ ತಿರುಗಿ ಅದೇ ಪಾಪದ ಬೀಳತ್ತಾನಂದ್ರೆ ಅವನಿಗೆ ಎಷ್ಟು ಸ್ಥಾನಮಾನ ತರಲತ್ತಿದೋ ಅದಕ್ಕಿಂತ 2 ಪಟ್ಟು 3 ಪಟ್ಟು ಏನು ಮಾಡಬೇಕು, ಅವನಿಗೆ ಬಿಟ್ಟು ಓಡೋಗ್ಬೇಕು ಪ್ರಿಯ. ಸ್ಪಷ್ಟವಾಗಿ ಇಸಾಕನಿಗೆ ದೇವ್ರ ದಯ ಹೊಂದಿದವನೇ ಇದೆ ಅಂತೇಳಿ ಆ ಅಬೀಮೆಲೆಕನ ಬಂದು ಹೇಳ್ತಾನೆ, ನಿನ್ಮೇಲೆ ದೇವ್ರ ದಯ ಅದ, ನೀನು ದೇವರಿಂದ ನೀನು ಅಭಿವೃದ್ಧಿ ಹೊಂದಿ ನಮ್ಗೆ ಗೊತ್ತದ. ನಾವು ನಿಮಗೆ ಹಾಳು ಮಾಡಿದೆವು, ನಾವು ನಿಮಗೆ ಇಂಥದ್ದ ಕಾರ್ಯ ಮಾಡಿದೆವು, ನಮ್ಮನ್ನು ಕ್ಷಮಿಸು, ನಾವು ನೀವು ಒಂದು ಒಡಂಬಡಿಕೆ ಮಾಡಿಕೊಂಡು ಜೀವನ ಮಾಡೋಣ ಎಂಬುದಾಗಿ ಇಸಾಕನಿಗೆ ಸ್ಪಷ್ಟವಾಗಿ ಅಬೀಮೆಲೆಕನ ಬಂದು ಹೇಳ್ತಕ್ಕಂತನಾಗಿದ್ದಾನೆ ಪ್ರೇರೆ. ನನ್ನ ಸೋದರ ಮೊದಲನೇದು ದೇವರ ನಿನ್ನ ಜೊತೆ ಇರಬೇಕು. ದೇವರು ನಿನ್ನ ಜೊತೆ ಇರಬೇಕಾದ್ರೆ ನೀನು ದೇವ್ರ ಮಗನೋ ದೇವ್ರ ಮಗಳಾಗಿ ಇರಬೇಕು. ದೇವ್ರ ನಿನ್ನ ಜೊತೆ ಇರಬೇಕು. ಅಥವಾ ನೀನು ಅಭಿವೃದ್ಧಿ ಹೊಂದಬೇಕಾದ್ರೆ ಲೋಕ ರೀತಿಯಿಂದ ನೀನು ಬಿಡುಗಡೆ ಆಗಿ ದೇವ್ರ ಸನ್ನಿಧಿನ ಆಶ್ರಯಿಸುತ್ತಾ ದೇವ್ರ ಸನ್ನಿಧಿಯಲ್ಲಿ ಸ್ತುತಿ ಆರಾಧನೆ ಮಾಡುತ್ತಾ ನೀನು ಕಾಣಬೇಕು ಪ್ರೇರೆ. ದೇವ್ರು ನಿಂಗೆ ಆಸ್ತಿ ಐಶ್ವರ್ಯ ಧನವನ್ನು ಕೊಟ್ಟಿರುವಾಗ ನಿನ್ನ ಆಸ್ತಿ ಐಶ್ವರ್ಯ ಧನದ ಮೇಲೆ ನೀನು ಹೆಚ್ಚಿಸ್ಕೊಂಡು ಬಿದ್ದೋಗ್ಲಕ್ಕೆ ಅವಕಾಶ ಚಾನ್ಸಸ್ ನಿಂಗೆ ಇರಬಾರ್ದು. ನೀ ಎಷ್ಟು ದೇವ್ರನ್ನ ಆಶೀರ್ವಾದ ಅಂತ ಎಷ್ಟು ಉತ್ತಮದ, ಎಷ್ಟು ದೇವ್ರನ್ನ ಹೊಂದಿಕೊಂಡಿರ್ತೋ ಅಷ್ಟು ನಿನಗೆ ಉತ್ತಮದ ಪ್ರೇರೆ. ನಿನಗೆ ನೋಡಿ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳು ಸಾಕ್ಷಿ ಹೇಳಬೇಕು. ಅಂತ ಒಂದು ಸ್ಥಾನಕ್ಕೆ ನೀವು ಬರಬೇಕು ಪ್ರೇರೆ. ಕ್ರಿಸ್ತವರೇ, ನೀವು ಬಿದ್ದೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ದೇವ್ರ ಮಕ್ಕಳೇ, ನೀವು ಬಿದ್ದೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ಇವತ್ತು ಎಷ್ಟು ಜನ ವಾಕ್ಯ ಕೇಳುತ್ತೆ, ನೀವು ಯಾರು ಬಿದ್ದೋಗ್ಲಕ್ಕೆ ಅವಕಾಶ ಅನಿಸಿಲ್ಲ. ದೇವ್ರಿಗೆ ಇಷ್ಟ ಇಲ್ಲ ನಿಮಗೆ ಕೆಳ ಹಾಕ್ಬೇಕೆಂಬುದಾಗಿ, ದೇವ್ರಿಗೆ ಇಷ್ಟ ಅದ ನಿನಗೆ ಮ್ಯಾಲ ತಂದು ನಿಂದಿರ್ಸ್ಬೇಕೆಂಬುದಾಗಿ. ದೇವ್ರಿಗೆ ಇಷ್ಟದ ಪ್ರೇರೆ. ನೀನು ಹಂಗಿರ್ಬೇಕು ಅಂತದನ್ನ ದೇವರ ಅನುಸಾರವಾಗಿ ನಡೀತಕ್ಕಂಥ ವ್ಯಕ್ತಿಗಳು. ದೇವ್ರು ಏನು ಹೇಳ್ತಾನೋ ದೇವ್ರ ಮಾತನ್ನು ಕೇಳಿ ಸಂಪೂರ್ಣವಾಗಿ ಒಂದು ವೇಳೆ ಮಾರ್ಪಟ್ಟಲಿಂದ ಮಾರ್ಪಟ್ಟು ದೇವರನ್ನು ಆಶ್ರಯಿಸ್ಬೇಕು ಪ್ರೇರೆ. ಕೆಲವೊಂದು ತಾಯ್ದರಿಗೆ, ಅಮ್ಮ ಎಲಚಿಲ ಬಾಜಿಗೆ ಕಮ್ಮ ತಂಬಾಕು ತಿನ್ಬಿಡೋದು, ಏನ್ ಮಾಡಿ ಮಗ ಹಲ್ಲು ಭಾಳ ಹೋಯ್ತದ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಯಾವಾಗಲ್ಲ. ಮಗ ಏನೋ ಪಾಸ್ಟರ್ ಇರ್ತಾನೆ, ಮಗ ಏನೋ ಚರ್ಚಿನಾಗ ಆರಾಧನೆ ಮಾಡ್ತಕ್ಕಂತನಾಗಿರ್ತಾನೆ, ಮಗಳೇನೋ ಅತ್ಯಧಿಕವಾಗಿ ಒಂದು ಕುಟುಂಬದಲ್ಲಿ ಅದ್ಭುತವಾಗಿ ದೊಡ್ಡ ಒಂದು ಕುಟುಂಬಕ್ಕೆ ಮಗಳು ಸೇರಿನಾಕಿರ್ತಾಳೆ. ಹಳೆ ಮನೆಗೆ ಬಂದಿರ್ಬೇಕಿ ಬಾಜಿಗೂ ಪಿಚ್ಚಕಂತ ಉಗಳೋದು ಬೀಳಾಳು. ಯಾರು ಹೇಳಿದ್ರೆ ಏನು ಕಾಣಿಸ್ತದ, ಅಯ್ಯ ಮಗ ಹಲ್ಲಿನ ಬ್ಯಾನಿ ಭಾಳ ಅದ ನೋಡಿದು. ಆ ಹಲ್ಲು ಕೆತ್ತಾಕ ಸ್ಪಷ್ಟವಾಗಿ ನಿಂಗೆ ಬ್ಯಾನಿ ಇದೆ ಅಂದ್ರೆ. ಬಟ್ ದೇವ್ರು ಕೊಟ್ಟರಲ್ಲ ಆ ಮಾನ ಮರ್ಯಾದೆ ಗೌರವ ನೀವು ಕಳ್ಕೊಬೇಡ. ಕೆಲವರು ಮನೆ ಮುಂದೆ ಹೋಗ್ರಿ, ಈ ಮೂಲ್ಯಾಗ ಭೀ ಕೆಂಪಗೆ ಬಂದು ಬಿದ್ದು ಹೋಯ್ತದ, ಈ ಮೂಲ್ಯಾಗ ಭೀ ನೋಡ್ರಿ ಕೆಂಪಗೆ ಬಂದು ಅಂಗಳಾಗ ಭೀ ಕೆಂಪಾಗಿ ಬಿದ್ದು ಹೋಯ್ತದ. ಗುಟ್ಕದ ವಾಸನ 90% ತುಂಬೋಗಿರ್ತದೆ ಬರೀ. ಮತ್ತು ಇವ್ರು ಯಾರು ಮತ ಹಲ್ಲೆಲೂಯಾ, ಯಾರು ಇವರು? ದೇವ್ರಿಗೆ ಸ್ತುತಿ ಮಾಡೋರು. ಮತ್ತು ಇವ್ರು ಭಜನೆ ಟೀಮ್ ಮೇಂಟೈನ್ ಮಾಡ್ತಾರೆ. ಇವ್ರು ಯಾವ ಟೀಮ್? ಹಲ್ಲೆಲೂಯಾ. ಒಂದ್ಸರ್ತಿ ದುಡ್ಡಿನ ಕೊರತೆ ಇತ್ತು, ಹೈದ್ರಾಬಾದ್ ಫಂಕ್ಷನ್ಗೆ ಹೋಗಿದ್ದೆವು. ಬರ್ಲತ್ತರ ಪ್ಯಾಸೆಂಜರ್ ಹಾಕೊಂಡ್ಬಂದಿದ್ದೆ. ನಾ ಏನು ಹಾಕೊಂಡ್ಬಂದಿದ್ದ ಕಾರಿನಾಗ? ಸುಮ್ಮನೆ ಬಂದಿಲ್ಲ, ಯಾಕಂದ್ರೆ ದುಡ್ಡು ವೇಸ್ಟ್ ಆಗ್ಬಾರ್ದಲ್ಲ, ಡೀಸೆಲ್ ಮೇಂಟೈನ್ ಆಗ್ಬೇಕಂತ ತಿಳ್ಕೊಂಡು ಪ್ಯಾಸೆಂಜರ್ ಹಾಕೊಂಡು ಕುಂತಿದ್ದ. ಅಂದ್ರೆ ಇನ್ನೂ ಗಾಡಿಯಾಗ ಕೂಡ್ಸಿಲ್ಲ. ಅದ್ರಾಗ ಪೈಲೇನೆ ಬಾಯ್ದ ಹಾಕೊಂಡು ಗಾಡಿ ಹೇಳ್ತಾನವ ನಂಗೆ, ಗಾಡಿ ಬೀದರ್ಕು ಜಾರ. ಅವನಿಗೆ ಕೇಳ್ದ, ಕರೆಕ್ಟ್ಗೆ ನಿಂಗೆ ನನ್ನ ಗಾಡಿಯಾಗ ಚಾನ್ಸ್ ಇಲ್ಲಪ್ಪ ಅಂತ ಹೇಳ್ದವ. ನನ್ನ ಗಾಡಿಯಾಗ ನಿನ್ಗೆ ಚಾನ್ಸ್ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ನೀ ಗುಟ್ಕ ತಿಂತಿಲ್ಲ, ಅದಕ್ಕೆ ನನ್ನ ಗಾಡಿಯಾಗ ನಿಂಗೆ ಚಾನ್ಸ್ ಇಲ್ಲ. ನೀ ಗುಟ್ಕ ತಿಂದು ಉಗುಳ್ದೆ ಅಂದ್ರೆ ಈ ನನ್ನ ಕಲರ್ಗೆಲ್ಲ ಡ್ಯಾಮೇಜ್ ಆಗೋಯ್ತದ, ಇದಕ್ಕೆ ನಾನು ಕ್ಲೀನ್ ಮಾಡ್ಬೇಕು, ಸರ್ವಿಸಿಂಗ್ ಮಾಡಿಸ್ಬೇಕಾಯ್ತದ. ಒಂದು
ಎರಡನೇದು, ನೀ ಗುಟ್ಕ ತಿಂತ ಕಡೆಗೆ ಗಾಡಿಗೆ ನಾ ಕೊಡ್ತಾ ನಂಗೆ ಚಕ್ಕರ್ ಬರ್ತದೆ ನೋಡು. ನಂಗೆ ಚಕ್ಕರ್ ಬಂತಂದ್ರೆ ಮತ್ತೆ ಹಾದ್ಯಾಗ ಏನು ಭೀ ಆಗ್ಬೋದು. ಏನಂದೆ ಅವನಿಗೆ? ನಂಗೆ ಚಕ್ಕರ್ ಬಂತಂದ್ರೆ ಹಾದ್ಯಾಗ ಏನು ಭೀ ಆಗ್ಬೋದು, ಅಂದ್ರೆ ಗಾಡಿ ಆಕ್ಸಿಡೆಂಟ್ ಭೀ ಆಗ್ಬೋದು. ನಾವು ಬೀದರ್ ಸಂಪೂರ್ಣವಾಗಿ ಹೋಯ್ತೇವೋ ಇಲ್ಲೋ ಮತ್ತು ಗೊತ್ತಿಲ್ಲ ನೋಡು ಅಂತ ಹೇಳ್ದವ. ಅವ ಅದಕ್ಕೆ ನಾ ಹೇಳ್ತಕ್ಕಂಥ ಮಾತಂದ್ರೆ ಅವನಿಗೆ ಸ್ಪಷ್ಟವಾಗಿ ಹೇಳ್ದ. ಅವ ಬಾಚಿಗೆ ಹೋದನು. अरे क्या आदमी यारो, खाने वाला कौन है, भोजन खाते, हम नहीं खाते भाई, आप जाओ. ಕುಂತ 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 ನಿಂತ 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 1 ಗಂಟೆ ನಿಂತ ಕಡೆಗೆ ಎಲ್ಲರಿಗೆ ಉಗುಳಂತ ವ್ಯಕ್ತಿಗೆ ಒಬ್ಬರಿಗೆ ನಾ ಗಾಡಿಯಾಗ ಕೂಡ್ಸ್ಕೊಂಡಿಲ್ಲ. ಸಿಗರೇಟ್ ಬಿಗಿತಕ್ಕಂಥ ವ್ಯಕ್ತಿಗಳು ಒಬ್ಬರಿಗೆ ನಾನು ಗಾಡಿಯಾಗ ಕೂಡ್ಸ್ಕೊಂಡಿಲ್ಲ. ಯಾಕೆ ಗೊತ್ತದನ? ಅವ್ರು ಕೊಡ್ತಕ್ಕಂಥ ಧೂಮಪಾನ ವಾಸನ ನಾನು ನೋಡ್ದಂದ್ರೆ ನನ್ನ ಒಳಗೆ ತುಂಬೋಯ್ತದ. ದೇವ್ರ ಆತ್ಮ ನನ್ನ ಒಳಗೆ ನಿವಾಸಿಸಲು ಕೂಡ ಚಾನ್ಸಸ್ ಅವಕಾಶ ಇಲ್ಲ. ಅದಕ್ಕೆ ಪಾಪ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ಸಂಪರ್ಕ ನಾವು ಮಾಡೇಬಾರ್ದು. ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ನಷ್ಟವಾದ್ರೂ ಕೂಡ ಪರವಾಗಿಲ್ಲ, ಅವ್ರ ಜೊತೆ ಸಂಪರ್ಕ ಮಾಡಬಾರ್ದು ಪ್ರಿಯರೇ. ನಾವೊಂದು ಹೇಳ್ತೀನಿ ನಿಮಗ, ಇಸಾಕನ ಯಾಕೆ ಅಭಿವೃದ್ಧಿ ಹೊಂದನ? ಇಸಾಕ್ ಅಭಿವೃದ್ಧಿ ಹೊಂದತಕ್ಕಂಥ ಕಾರಣ ಏನಿತ್ತು? ದೇವರಿಗೆ ಒಳಗಾಗಿದ್ದನು ಪ್ರಿಯರೇ. ದೇವ್ರ ಹೆಸರನ್ನು ಹೇಳಿಕೊಂಡು ಇಸಾಕನು ಆರಾಧನೆ ಮಾಡ್ತಕ್ಕಂಥನಾಗಿದ್ದು. ಜನ ಹೊಟ್ಟೆ ಕಿಚ್ಚು ಪಟ್ಟರು ಕೂಡ ಪರವಾಗಿಲ್ಲ ಅಂತೇಳನ. ಮತ್ತು ಮುಚ್ಚಾಕಿರ್ತಕ್ಕಂಥ ಬಾವಿಗಳನ್ನು ಇಸಾಕನು ತೆಗೆದನ. ಅಲ್ಲಿ ನೀರು ಸಿಕ್ಕೋ ಪ್ರೇರೆ ಹೊಲಗಳಿಗೆ. ಮತ್ತೆ ಆ ಪ್ರಾಂತವನ್ನು ಬಿಟ್ಟು ಮುಂದ್ಗಡೆ ಉಂಟನ. ದೇವರು ಇಸಾಕನಿಗೆ ಮಾತಾಡ್ತಾನೆ, ಇಸಾಕನೇ ನೀನು ಭಯ ಪಡಬೇಡ ಅಂತ ಹೇಳ್ತಾನೆ ಪ್ರೇರೆ. ಇವತ್ತು ನನ್ನ ದೇವರ ಮಕ್ಕಳೇ, ನೀವು ದೇವರ ಮಕ್ಕಳಾಗಿ ಜೀವನ ಮಾಡಿದ್ರೆ ಬಹಳಷ್ಟು ಉತ್ತಮ. ಅದಕ್ಕೆ ಈ ವಾಕ್ಯ ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೋದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಇವತ್ತು ನೀವು ಯಾವ ವಿಷಯದ ಇದ್ದಿರೋ ಸತಿ ಇಲ್ಲಿವರೆಗೆ ಸರಿಯಾಗಿ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತು ನಿಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ನೀವು ಕೋಶಿಸ್ ಮಾಡಿರಿ. ಪ್ರಾರ್ಥನೆ ಪೂರ್ವಕ ದೇವ್ರ ಸನ್ನಿಧಿನ ಆಶ್ರಯಿಸ್ರಿ. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದ್ವಿ. ಇಸಾಕನ ಜೀವಿತ ಏನಿತ್ತು ಎಂಬುದಾಗಿ, ಇಸಾಕನು ದೇವರ ಸನ್ನಿಧಿ ಹೇಗೆ ಆಶ್ರಯಿಸಿದ್ದಾನೆ ಎಂಬುದಾಗಿ, ಇಸಾಕನು ಕಾನಾನ್ ಪಟ್ಟಣದಲ್ಲಿ ಸ್ಪಷ್ಟವಾಗಿ ದೇಶದಲ್ಲಿ ಬರಗಾಲ ಬಂದಿರತಕ್ಕಂಥ ಸ್ಥಿತಿ ಇಸಾಕನ ಜೀವಿತದಲ್ಲಿ ನೋಡ್ತೇವೆ. ಇಸಾಕನು ಬರಗಾಲ ಬಂದಾಗ ಇಸಾಕನು ಹಂಗೆ ಬಿದ್ದಿಲ್ಲ. ಅವನು ಉದ್ದೇಶ ಇತ್ತು, ನಾನು ಐಗುಪ್ತ ಪಟ್ಟಣಕ್ಕೆ ಹೋಗ್ಬೇಕೆಂಬುದಾಗಿ ಉದ್ದೇಶ ಇತ್ತೇನೋ. ಅದಕ್ಕಿಂತ ಮುಂಚಿತವಾಗಿ ದೇವರನ್ನು ಇಸಾಕನು ಆಶ್ರಯಿಸ. ನನ್ನ ಪ್ರೇರಣೆ ದೇವರನ್ನು ಇಸಾಕನು ಆಶ್ರಯಿಸುವಾಗ ಇಸಾಕನಿಗೆ ದೇವರು ಮಾತಾಡೇನ, ನಾನು ಹೇಳಿದ ದೇಶಕ್ಕೆ ನೀನು ಹೋಗು, ನಾನು ನಿನ್ನಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸ್ತಾ ಎಂಬುದಾಗಿ ಇಸಾಕನಿಗೆ ನನ್ನ ಪ್ರೇರಣೆ. ಇಸಾಕನು ದೇವರ ಮಾತನ್ನು ಕೇಳ ಅಧಿಕವಾಗಿ ಆತನ ಅಭಿವೃದ್ಧಿ ಹೊಂದಾನ. ನನ್ನ ಸೋದರ ಇವತ್ತು ನೀನು ಇಲ್ಲಿವರೆಗೆ ದೇವರ ಮಾತಿಗೆ ನೀನು ಒಳಗಾಗಿಲ್ಲೇನೋ, ಇವತ್ತು ಒಳಗಾಗಲಕ್ಕೆ ನೀನು ಪ್ರಯತ್ನ ಪಡು. ಇವತ್ತು ನೀ ಯಾವ ವಿಷಯವಾಗಿ ದೇವರಿಂದ ಹಿಂದ್ಗಡೆ ಬಂದು ನೀನು ಶೋಧನೆಗೆ ಒಳಗಾಗಿದ್ದೋ ನನಗೆ ಗೊತ್ತಿಲ್ಲ. ಇವತ್ತು ನೀನು ಮಾರ್ಪಡುವುದರೆ ದೇವರು ನಿನ್ನ ಜೀವಿತ ಕಟ್ಟುವುದಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ನೀನು ಮಾರ್ಪಡುವುದಾದರೆ ದೇವರು ನಿನ್ನ ಕುಟುಂಬವನ್ನು ಕಟ್ಟುವುದಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ನಿನ್ನನ್ನು ಸರಿಪಡಿಸಿಕೊಳ್ಳೋದಾದರೆ ನಿನಗೆ ಅಧಿಕವಾಗಿ ದೇವರು ಅಭಿವೃದ್ಧಿ ಪಡಿಸತಕ್ಕಂಥನಾಗಿದ್ದಾನೆ. ನೀನು ದೇವರ ಮಾತು ಕೇಳಿ ಕಷ್ಟ ಪಡುವುದರೆ, ದುಡಿಯುವುದಾದರೆ ನಿನ್ನ ಬಳಿ ಆಸ್ತಿ ಐಶ್ವರ್ಯವನ್ನು ಹೆಚ್ಚಾಗಲಕ್ಕೆ ಅವಕಾಶದ ಪ್ರಿಯರೇ. ದೇವರಿಗೆ ಒಳಗಾಗಿರ್ರಿ. ಇವತ್ತು ದೇವರ ಮಾತು ಕೇಳಿ ದೇವರಿಗೆ ಒಳಗಾಗಿರು. ಒಂದೇ ವರ್ಷದಲ್ಲಿ ಇಸಾಕನಿಗೆ ಹೇಗೆ ದೇವರು ಅಭಿವೃದ್ಧಿ ಪಡಿಸಿದನೋ ಇವತ್ತು ನಿನ್ನನ್ನು ಕೂಡ ದೇವರು ಅಭಿವೃದ್ಧಿ ಪಡಿಸೋದನ್ನು ಪ್ರಿಯರೇ. ನೀನು ಅಭಿವೃದ್ಧಿ ಹೊಂದಿರುವಾಗ ನೀನು ನೋಡಿ ಅನೇಕ ಜನ ಹೊಟ್ಟೆ ಕಿಚ್ಚುಪಡ್ತಾರೆ ಪ್ರಿಯ. ನಿನ್ನವರೇ ಕೆಲವೊಂದು ವಿಷಯದಲ್ಲಿ ಕೊಡಲ ಕಾರಣ ಹೊಟ್ಟೆ ಕಿಚ್ಚುಪಡ್ತಾರೆ ಸೋದರ. ಇವತ್ತು ಎಷ್ಟು ಜನ ನಿನ್ನ ವಿಷಯ ಹೊಟ್ಟೆ ಕಿಚ್ಚುಪಟ್ಟರು ಕೂಡ ಪರವಾಗಿಲ್ಲ, ನೀ ಭಯ ಪಡಬೇಡ, ದೇವರನ್ನು ಹಿಂಬಾಲಿಸು. ಲೋಕ ಸ್ನೇಹಿತರಿನ ಜೊತೆ ಇದ್ದು ಲೋಕದ ಎಳ್ಕೊಂಡು ಹೋಗ್ಲತ್ತಾರೇನೋ, ಬೇಡ, ಅವ್ರ ಜೊತೆ ಸಂಪರ್ಕ ಮಾಡಬೇಡ. ದೇವ್ರ ಸಹವಾಸ ದೂರ ಹೋಗ್ಬೇಡ. ನೀನು ದೇವ್ರ ಸಹವಾಸದಲ್ಲಿ ಬಾರಿ ಸ್ಪಷ್ಟವಾಗಿ ಇಸಾಕನು ದೇವರಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಿಟ್ಟಿಲ್ಲ. ಇಸಾಕನ ಜೀವಿತದಲ್ಲಿ ಬಂದಾಗ ತಂದೆ ತೆಗೆದಿರ್ತಕ್ಕಂಥ ಬಾವಿಗಳೆಲ್ಲ ಅಭಿಮೇಲಕರು ಅವರೊಂದು ಕುಟುಂಬಸ್ಥರು ಅವನೊಂದು ರಾಜ್ಯದಲ್ಲಿ ಕಂಪ್ಲೀಟ್ಲಿ ಆ ಬಾವಿಗಳನ್ನು ಮುಚ್ಚಾಕಿದರು ಪ್ರಿಯರೇ. ಇಸಾಕನು ಮತ್ತು ತಿರುಗಿ ಆ ಬಾವಿಗಳನ್ನು ತೋಡೇನು ಪ್ರಿಯತನು. ಆ ಬಾವಿಗಳಲ್ಲಿ ನೀರು ಬರುವ ಹಾಗೆ ಇಸಾಕನು ಮಾಡೇನು ಪ್ರಿಯರೇ. ಇಸಾಕನು ಪ್ರಯಾಸ ಪಟ್ಟನ, ನಿಷ್ಫಲವಾಗಿಲ್ಲ. ರೆಹೋಬೋತ್ ಎಂಬುದಾಗಿ ಹೆಸರು ಕೊಟ್ಟು ಆ ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ನಾನು ಹೋಗ್ಬೇಕು ಇವಾಗ ಅಂತ ಹೇಳಿ ತಿಳ್ಕೊಂಡನ. ಅಲ್ಲಿ ದೇವರು ಇಸಾಕನ ಜೊತೆ ಮಾತಾಡೋಣ ಪ್ರಿಯರೇ. ನೀನು ನನ್ನ ಆಜ್ಞೆಗಳನ್ನು ಕೈಕೊಳ್ಳು ಇದ್ದಿನ ಕಾರಣ ನಿನ್ನ ತಂದೆ ನಿಮಿತ್ತವಾಗಿ ನಾನು ನಿನ್ನ ಆಶೀರ್ವದಿಸ್ತಾ, ನಿನ್ನ ಮುಖಾಂತರ ಭೂಲೋಕದ ಎಲ್ಲಾ ಕುಲದವರಿಗೆ ಎಲ್ಲಾ ಜನಗಳಿಗೆ ನಾನು ಆಶೀರ್ವಾದ ಮಾಡ್ತಾ ಎಂಬುದಾಗಿ ಇಸಾಕನಿಗೆ ಮಾತಾಡೋಣ. ಅದು ದೇವರು ನೆರವೇರಿಸನ್ ಸ್ಪಷ್ಟವಾಗಿ ಇವತ್ತು ನಿನ್ನ ಮುಖಾಂತರವಾಗಿ
ನಿನ್ನ ಎಡಬಲ ಹಿಂದೆ ಮುಂದೆ ಇದ್ದಂಥ ಕುಟುಂಬಸ್ಥರಿಗೆ ಆಶೀರ್ವಾದ ಆಗಬೇಕು. ನಿನ್ನ ಮುಖಾಂತರ ನಿನ್ನ ಸ್ನೇಹಿತರಿಗೆ ಆಶೀರ್ವಾದ ಆಗಬೇಕು. ನಿನ್ನ ಮುಖಾಂತರ ನಿನ್ನ ಉದ್ಯೋಗ ಮಾಡ್ತಕ್ಕಂಥ ಈ ಸ್ಥಳದಲ್ಲಿ ಅವರಿಗೆ ಆಶೀರ್ವಾದ ಆಗಬೇಕು. ಅಂಥ ಒಂದು ಜೀವನ ಜೀವನ ಮಾಡು. ಅವಾಗ ನಿನ್ನ ಅಭಿವೃದ್ಧಿ ಹೊಂದಿ ಸ್ಪಷ್ಟವಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾವಾಗ ಇಸಾಕನನ್ನು ಓಡಿಸಿದರೋ ಆ ಜನ ಬಂದೆ ಅವರಿಗೆ ಹೇಳ್ತಾರೆ ಸ್ಪಷ್ಟವಾಗಿ, ದೇವರು ನಿನ್ನ ಜೊತೆ ಇದ್ದಿನ ಕಾರಣ ನೀನು ಅಭಿವೃದ್ಧಿ ಹೊಂದಿದೆ ಎಂಬುದಾಗಿ, ನಿನ್ನ ಮೇಲೆ ದೇವರು ದಯವಾದ ಎಂಬುದಾಗಿ ಅವ್ರು ಸಾಕ್ಷಿ ಹೇಳ್ತಾರೆ. ಪ್ರೇರೆ, ಇವತ್ತು ನಿನ್ನ ವಿಷಯವಾಗಿ ಜನ ಸಾಕ್ಷಿ ಹೇಳಬೇಕು. ಅಂಥ ಒಂದು ಸ್ಥಾನ ಬರಬೇಕು. ಪ್ರೇರೆ, ಜನ ಎರಡು ಥರ ಮಾತಾಡ್ತಾರ. ನೀವು ಒಳ್ಳೆಯವನಾಗಿ ಜೀವನ ಮಾಡಿದಾಗ ನೀನು ಕೆಟ್ಟೋಗೆ ನಾವು ಅಂಥ ಮನಸ್ಸು ಇಂಥ ಮನಸ್ಸು ಹಾಕಿ ಹಾಂಗಡೆ ಹೆಂಗಡೆ ಎಂಬುದಾಗಿ ಹೇಳ್ತಾರ. ಭಯ ಪಡಬೇಡ, ನೀ ದೇವ್ರ ಸನ್ನಿಧಾನ ಆಶ್ರಯಿಸು. ಕೆಟ್ಟದು ನಿನ್ನ ವಿಷಯವಾಗಿ ಹೊಟ್ಟೆ ಕಿಚ್ಚಲಿಂದ ಹೇಳಿರ್ತಕ್ಕಂಥ ಜನರೇ ನಿನ್ನ ಸನ್ನಿಧಾನಕ್ಕೊಂದಿನ ಬಂದು ಅವ್ರು ತಗ್ಗಿ ಬಗ್ಗೆ ಆಗಿರ್ತಾರೆ. ಇದಕ್ಕೆ ಜ್ಞಾಪಕ ಮಾಡ್ಬೋದು. ಪ್ರಾರ್ಥನೆ ಮಾಡ್ತೆ. ಇವತ್ತು ನೀ ಮಾರ್ಪಟ್ಟಿದೆ, ಪ್ರಾರ್ಥನೆ ಮಾಡಿ ಸ್ತೋತ್ರ ಕರ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನೀನು ಮಾತಾಡಿದೆ ಅಯ್ಯ. ಈ ವಾಕ್ಯ ಮಕ್ಕಳು ಜೀವಿತದಲ್ಲಿ ಇದನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿ ಕರ್ತಾನೆ. ಯಾರು ಅಭಿವೃದ್ಧಿಗಾಗಿ ತಗೋಪಡ್ತಾರೋ ಅಯ್ಯ, ಬೆವರು ಸುರಿಸಿ ಕೆಲಸ ಮಾಡ್ತಕ್ಕಂಥರಾಗಿದ್ದರು ಆ ಮಕ್ಕಳು ಉನ್ನತ ಸ್ಥಾನಮಾನ ಬರುವಾಗ ಸಹಕರಿಸಿ. ಪ್ರತಿ ಭಾನುವಾರ ನಿನ್ನ ಆಲಯದಲ್ಲಿ ಕುಂತು ಆರಾಧನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ವಾಕ್ಯವನ್ನು ಕೇಳಿ ಸರಿ ಮಾಡ್ಕೋತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗಯ್ಯ ನಿನ್ನ ಅಭಿವೃದ್ಧಿ ಪಡಿಸಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಅಭಿವೃದ್ಧಿ ಮಾಡಯ್ಯ. ನಿನಗೆ ಸ್ತೋತ್ರ. ಯಾರು ಹೇಗೆ ಅಭಿವೃದ್ಧಿ ಹೊಂತಾರೆ ಎಂಬುದಾಗಿ ನೋಡಿರುವಾಗ ದೇವರನ್ನು ಹತ್ತುಕೊಂಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ, ದೇವರ ಆಜ್ಞೆಗಳನ್ನು ನಡೀತಕ್ಕಂಥ ವ್ಯಕ್ತಿ, ದೇವರ ಮಾತನ್ನು ಕೇಳ್ತಕ್ಕಂಥ ವ್ಯಕ್ತಿಗಳು ಅಭಿವೃದ್ಧಿ ಹೊಂದುತ್ತಾರೆ. ಇವತ್ತು ನೀನು ಯಾಕೆ ಅಭಿವೃದ್ಧಿ ಹೊಂದಿಲ್ಲ ಒಂದ್ಸತಿ ಕ್ವಶನ್ ಹಾಕೊಂಡು ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಅಭಿವೃದ್ಧಿ ಪಡಿಸ್ತಾನೆ. ಒಂದೇ ವರ್ಷದಲ್ಲಿ ನೀನು ಸ್ಥಾನಮಾನಕ್ಕೆ ಇಕ್ಕಬೇಕೆಂಬುದಾಗಿ ದೇವರ ಉದ್ದೇಶ ಅದ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೂ ಮಾತಾಡಿದ ನಿನಗೆ ಸ್ತೋತ್ರ. ಈ ವಾಕ್ಯ ಮಕ್ಕಳು ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿರಲಿ. ಈ ವಾರ ಎಲ್ಲ ಕರ್ತನೆ ಈ ವಾಕ್ಯವನ್ನು ಅನುಭವಿಸ್ತಕ್ಕಂಥರಾಗಿತ್ತು ಅಯ್ಯ. ನಿನ್ನ ಚಿತ್ತ ನೆರವೇರಿಸಿಕೊಂಡು ಉನ್ನತ ಸ್ಥಾನಮಾನಕ್ಕೆ ಬರುವಾಗ ಸಹಕರಿಸು ಕರ್ತನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇನ್ನೊಂದು ಸರ್ತಿಗೂ ನಮ್ಮೆಲ್ಲರ ಆತ್ಮ ಮತ್ತು ಪ್ರಾಣ ಶಿರಿನಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಈ ವಾರ ಅದ್ಭುತ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡಿದೆಯಾ. ಬರವರ ಅದ್ಭುತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಾಕ್ಯದೊಟ್ಟಿಗೆ ಮಾತಾಡಿ ನಮ್ಮನ್ನು ಸರಿಪಡಿಸಿ ಬರ್ತೀರಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.